ನಮಸ್ತೆ ಫ್ರೆಂಡ್ಸ್, ಈ ಒಂದು ಎಪಿಸೋಡ್ನಲ್ಲಿ ನಾವು ಇತ್ತೀಚೆಗೆ ನಡೆದಂಥ ಪೊಲೀಸ್ ಕಾನ್ಸ್ಟೇಬಲ್ CRDR ಈ ಒಂದು ಪರೀಕ್ಷೆಯಲ್ಲಿ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸುಮಾರು 30 ಪ್ರಶ್ನೆಗಳನ್ನ ಕೇಳಲಾಗಿದ್ದು, ಅದರಲ್ಲಿ ಸಮಗ್ರ ಭೂಗೋಳಶಾಸ್ತ್ರ ಮತ್ತು ಭೂಗೋಳ ಅಟ್ಲಾಸ್ ಪುಸ್ತಕಗಳಿಂದ ಸುಮಾರು 27 ಪ್ರಶ್ನೆಗಳಿಗೆ ಮಾಹಿತಿ ಲಭ್ಯವಿದೆ. ಸೊ ಅದರ ಸಂಕ್ಷಿಪ್ತ ವಿವರಣೆಯನ್ನು ನೋಡ್ತಾ ಹೋಗೋಣ. ಸೊ ನಾನು ತರುಣ್ ಕುಮಾರ್ ಆರ್, ಸಮಗ್ರ ಭೂಗೋಳಶಾಸ್ತ್ರ ಮತ್ತು ಭೂಗೋಳ ಅಟ್ಲಾಸ್ ಪುಸ್ತಕಗಳ ಲೇಖಕ. ಸೊ ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಪುಸ್ತಕಗಳಿಗೆ ಕೂಡ ರೆಫರ್ ಮಾಡಬೇಕಾಗಿ ವಿನಂತಿ. ಸೊ ಮೊದಲನೇ ಪ್ರಶ್ನೆ ನೋಡ್ತಾ ಹೋಗೋಣ. ಸೊ ಇಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಹವಾಮಾನ ಬದಲಾವಣೆಗೆ ಒಂದು ಉದಾಹರಣೆ ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಯಾವುದು ಉದಾಹರಣೆ ಅಲ್ಲ? ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಎಕ್ಸಾಂಪಲ್ ಆಫ್ ಫಾರ್ ದಿ ಕ್ಲೈಮೇಟ್ ಚೇಂಜ್? ಸೊ ವಾಯುಗುಣ ಬದಲಾವಣೆಗೆ ಸಂಬಂಧಪಟ್ಟಿರ್ತಕ್ಕಂಥ ಈ ಒಂದು ಪ್ರಶ್ನೆ ಇದೆ. ಸೊ ಇದರಲ್ಲಿ ಯಾವ ಒಂದು ಪರಿಣಾಮಗಳು ನಮಗೆ ವಾಯುಗುಣ ಬದಲಾವಣೆಗೆ ಕಾರಣ ಆಗಿದ್ದಾವೆ ಮತ್ತು ಕಾರಣ ಆಗಿಲ್ಲ ಅನ್ನೋದು ಇಲ್ಲಿ ಕೇಳ್ತಾ ಇರೋದು. ಸೊ ಕುಗ್ಗುತ್ತಿರುವ ಪರ್ವತ ಹಿಮ ನದಿಗಳು, ಹೌದಾ? ಸೊ ಶ್ರಿಂಕಿಂಗ್ ಆಫ್ ದಿ ಮೌಂಟೇನ್ ಗ್ಲೇಷಿಯರ್ಸ್. ಸಟನ್ಲಿ ಏನಾಗುತ್ತೆ, ಇದನ್ನು ಶೀತಗೋಳ ಅಂತ ಕರಿತೀವಿ. ಭೂಮಿ ಮೇಲೆ ನಮಗೆ 3 ಗೋಳಗಳು ಗೊತ್ತಿದೆ, ಹೌದಾ? ಶಿಲಾಗೋಳ ಇದೆ, ಸೊ ಇದು ಘನಪದರ. ಜಲಗೋಳ ಇದೆ, ಇದು ನೀರಿರ್ತಕ್ಕಂಥ ಭಾಗ. ನೆಕ್ಸ್ಟು ವಾಯುಗೋಳ, ಇದು ಗ್ಯಾಸಿಯಸ್ ಎನ್ವೆಲಪು. ಇದಾದಮೇಲೆ ಇವು 3ಗಳ ಸಮಾಗಮನ ಕಾಣಿಸ್ಕೊಳ್ಳೋದು ನಮಗೆ ಜೀವಗೋಳ. ಆದರೆ ಇತ್ತೀಚೆಗೆ ಯಾವಾಗ ನಮಗೆ ವಾಯುಗುಣ ಬದಲಾವಣೆಗೆ ಸಂಬಂಧಪಟ್ಟಾಗೆ ಜಾಸ್ತಿ ಆತಂಕ ಉಂಟಾಗಿದೆಯಲ್ಲ, ಸೊ ಅವಾಗ ಭೂಮಿ ಮೇಲೆ ವಿಜ್ಞಾನಿಗಳು ಒಂದು ಹೊಸ ಗೋಳವನ್ನು ರಚನೆ ಮಾಡಿದ ಅಥವಾ ಹೊಸ ಗೋಳವನ್ನು ಕಂಡು ಹಿಡಿದಿದ್ದಾರೆ ಅಥವಾ ಅದ್ರ ಬಗ್ಗೆ ಉಲ್ಲೇಖ ಮಾಡ್ತಿದ್ದಾರೆ. ಅದೇ ಶೀತಗೋಳ. ಶೀತಗೋಳ ಅಂದ್ರೇನು? ಭೂಮಿ ಮೇಲೆ ಎಲ್ಲೆಲ್ಲಿ ನಮಗೆ ಮಂಜುಗಡ್ಡೆ ಮತ್ತು ಹಿಮನದಿಗಳು ಹೆಚ್ಚಾಗಿ ಕಾಣಿಸ್ಕೊಳ್ತಾವಲ್ಲ, ಅದನ್ನು ನಾವು ಶೀತಗೋಳ ಅಂತ ಕರಿತೀವಿ. ಸೊ ಆ ಥರ ಬಂದಾಗ ಉತ್ತರ ಗೋಳ ಮತ್ತು ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ ಈ ಭಾಗದಲ್ಲಿ ನಮಗೆ ಮಂಜುಗಡ್ಡೆ ತುಂಬ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ, ಹಿಮನದಿಗಳು. ಸೊ ಹಂಗಾಗಿ ಅದನ್ನು ಶೀತಗೋಳ ಅಂತ ಕರೆಯೋದು. ಸೊ ಅಲ್ಲಿರ್ತಕ್ಕಂಥ ಹಿಮನದಿಗಳು ಇವೆಲ್ಲ ಏನಾಗ್ತಿದ್ದಾವೆ, ಅತಿ ಹೆಚ್ಚು ಜಾಗತಿಕ ತಾಪಮಾನ ಜಾಸ್ತಿ ಆಗ್ತಿರೋದ್ರಿಂದ ಹಿಮನದಿಗಳು ಕರಗ್ತಾ ಇದ್ದಾವೆ. ಸೊ ಹಂಗಾಗಿ ಇದು ಕರೆಕ್ಟ್ ಆಪ್ಷನ್ ಆಗುತ್ತೆ. ನೆಕ್ಸ್ಟು ಓಷನ್ ಅಸಿಡಿಫಿಕೇಶನ್. ಸಾಗರದ ನೀರು ಕೂಡ ಏನಾಗುತ್ತೆ, ಅತಿಯಾದ ಕಾರ್ಬನ್ ಡೈಆಕ್ಸೈಡ್ನ ಹೀರ್ಕೊಳ್ತಾ ಇದೆ. ಸೊ ಹಂಗಾಗಿ ಏನಾಗುತ್ತೆ, ಅದು ಆಮ್ಲೀಕರಣ ತುಂಬ ಜಾಸ್ತಿ ಆಗ್ತಿದೆ. ಸೊ ಅದು ಒಂದು. ನೆಕ್ಸ್ಟು ಗ್ರೀನ್ಲ್ಯಾಂಡ್ನಲ್ಲಿ ಹಿಮ ಕರಗುವಿಕೆಯನ್ನು ವೇಗಗೊಳಿಸುವುದು. ಸರ್ಟನ್ಲಿ ಜಾಗತಿಕ ತಾಪಮಾನ ಜಾಸ್ತಿ ಆಗ್ತಿರೋದ್ರಿಂದ ನಮಗೆ ಧ್ರುವ ಪ್ರದೇಶಗಳಲ್ಲಿರ್ತಕ್ಕಂಥ ಹಿಮನದಿಗಳು ಬೇಗ ಕಣ್ಮರೆ ಆಗ್ತಿದ್ದಾವೆ ಅಥವಾ ಬೇಗ ಕರಗ್ತಾ ಇದ್ದಾವೆ. ಅವು ಕರಗೋದ್ರಿಂದ ನಮಗೆ ಸಮುದ್ರ ಮಟ್ಟಕ್ಕೆ ನೀರು ಸೇರಿಕೊಳ್ಳುತ್ತೆ. ಸೊ ಸಮುದ್ರ ಮಟ್ಟದಲ್ಲಿ ಏರಿಕೆ ಆಗೋದ್ರಿಂದ ನಮಗೆ ದ್ವೀಪಗಳು ಮುಳುಗೋದು ಅಥವಾ ಪ್ರವಾಹಗಳು ಉಂಟಾಗೋ ಚಾನ್ಸಸ್ ಇರುತ್ತೆ. ಸೊ ಇವೆಲ್ಲ ಏನಾಗುತ್ತೆ, ನಮಗೆ ವಾಯುಗುಣ ಬದಲಾವಣೆಗೆ ಎಲ್ಲ ಪ್ರತ್ಯಕ್ಷ ಅಥವಾ ಪರೋಕ್ಷ ಉದಾಹರಣೆಗಳು, ಸಾಕ್ಷಿಗಳಂತ ಹೇಳ್ಬೋದು. ಆದರೆ ಮಾನ್ಸೂನ್ ರೈನ್ ಅಕರಿಂಗ್ ಇನ್ ದ ಜೂನ್, ಹೌದಾ? ಸೊ ಮಾನ್ಸೂನ್ ಮಳೆ ಏನಾಗುತ್ತೆ, ನಮಗೆ ಜೂನ್ ತಿಂಗಳಲ್ಲಿ ಬರುತ್ತೆ. ಸೊ ಅದಕ್ಕೂ ವಾಯುಗುಣ ಬದಲಾವಣೆಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಬಟ್ ದೀರ್ಘಾವಧಿಯಲ್ಲಿ ನಮಗೆ ಬರಗಾಲ ಉಂಟಾದಾಗ ಸೊ ಅದು ನಾವು ವಾಯುಗುಣ ಬದಲಾವಣೆಗೆ ಒಂದು ಕಾರಣ ಅಂತ ಹೇಳ್ಕೋಬೋದು. ಯಾಕೆಂದರೆ ಓಷನೋಗ್ರಫಿಲಿ ಸ್ಟಡಿ ಮಾಡಿರ್ತೀವಿ ಎಲ್ಲಿನ ಎಫೆಕ್ಟು, ಲಾನಿನ ಎಫೆಕ್ಟ್ ಅಂತ. ಸೊ ಅದಾದಾಗ ಏನಾಗುತ್ತೆ, ನಮಗೆ ದೀರ್ಘಾವಧಿಯಲ್ಲಿ 4, 5, 6 ವರ್ಷಗಟ್ಟಲೆ ಬರಗಾಲ ಬೀಳ್ಬೋದು. ಸೊ ಅದು ಒಂದು ಫಿನಾಮಿನಾ ಅಷ್ಟೇ ಅಟ್ಮಾಸ್ಫಿಯರಲ್ಲಿ. ಬಟ್ ಇಲ್ಲಿ ವಾಯುಗುಣ ಬದಲಾವಣೆ ಅಂತ ಬಂದಾಗ ಇವು 3 ಕಾಣಿಸ್ಕೊಳ್ಳುತ್ತೆ, ಹೌದಾ? ಸೊ ಬಟ್ ಜೂನಲ್ಲಿ ಮಳೆ ಬರೋದು ನಮಗೆ ಅದು ಋತುಮಾನಗಳ ಬದಲಾವಣೆಯಿಂದ ಅಷ್ಟೇ. ಸೊ ಹಂಗಾಗಿ ಇದೇನಾಗುತ್ತೆ, ಆಪ್ಷನ್ ಸಿ ಇದಕ್ಕೆ ಸರಿಯಾದ ಆಪ್ಷನ್. ಮಾನ್ಸೂನ್ ಮಳೆ ಜೂನ್ನಲ್ಲಿ ಸಂಭವಿಸೇನಾಗುತ್ತೆ, ಇದು ವಾಯುಗುಣ ಬದಲಾವಣೆಗೆ ಒಂದು ಉದಾಹರಣೆ ಅಲ್ಲ. ಬಟ್ ಇನ್ ಕೇಸ್ ನಮಗೆ ಪ್ರೊಲಾಂಗ್ಡ್ ಡ್ರೌಟು, ಹೌದಾ, ದೀರ್ಘಾವಧಿಯಲ್ಲಿ ಬರಗಾಲ ಉಂಟಾಗೋದು ಅದು ವಾಯುಗುಣ ಬದಲಾವಣೆಗೆ ಒಂದು ಎಕ್ಸಾಂಪಲ್ ಆಗುತ್ತೆ. ಬಟ್ ಇಲ್ಲಿ ಕೇಳಿರೋದು ಮಾನ್ಸೂನ್ ಮಳೆ ಬರೋದು. ಸೊ ಅದು ಏನಾಗುತ್ತೆ, ಕ್ಲೈಮೇಟ್ ಚೇಂಜ್ಗೆ ಯಾವುದೇ ರೀತಿ ಸಂಬಂಧ ಇಲ್ಲ. ಸೊ ಹಂಗಾಗಿ ಆಪ್ಷನ್ ಸಿ ಇದಕ್ಕೆ ಕರೆಕ್ಟ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂಥ ವಿವರಣೆಯನ್ನು ನೋಡೋದಾದರೆ, ಸೊ ನೋಡಿ, ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಅಂತ ಬಂದಾಗ ಸ್ಥಳ ಮತ್ತು ಅಕ್ಷಾಂಶ ಕಾಣಿಸ್ಕೊಳ್ಳುತ್ತೆ. ಉತ್ತರದಲ್ಲಿರ್ತಕ್ಕಂಥ ಹಿಮಾಲಯ ಪರ್ವತ ಶ್ರೇಣಿ ಇರ್ಬೋದು, ಸಮುದ್ರದಿಂದ ಇರ್ತಕ್ಕಂಥ ದೂರ, ಪ್ರಾಕೃತಿಕ ಭೂಗೋಳ ಮತ್ತು ಮಾನ್ಸೂನ್ ಮಾರುತಗಳು ಇವೆಲ್ಲ ನಮಗೆ ಇಂಡಿಯನ್ ಮಾನ್ಸೂನ್ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಆದರೆ ಜಾಗತಿಕ ತಾಪಮಾನ ಜಾಸ್ತಿ ಆಗ್ತಿರೋದಕ್ಕೆ ಅಥವಾ ವಾಯುಗುಣ ಬದಲಾವಣೆಗೆ ಪ್ರಮುಖ ಕಾರಣ ಈ ಹಸಿರುಮನೆ ಅನಿಲಗಳು. ಸೊ ಅದು ಬಂದಾಗ ಗೊತ್ತಿದೆ, ಕಾರ್ಬನ್ ಡೈಆಕ್ಸೈಡ್ ಇದೆ, ನೈಟ್ರಸ್ ಆಕ್ಸೈಡ್, ಕ್ಲೋರೋಫ್ಲೋರೋ ಕಾರ್ಬನ್ಸು ಇವೆಲ್ಲ ಏನಾಗುತ್ತೆ, ಬೇಸಿಕಲ್ ನಮಗೆ ಗ್ರೀನ್ ಹೌಸ್ ಗ್ಯಾಸಸ್ಸು. ಇನ್ನು ಧ್ರುವ ಪ್ರದೇಶಗಳಲ್ಲಿ ಬಂದಾಗ ಏನಾಗುತ್ತೆ, 91% ಹಿಮನದಿಗಳು ನಮಗೆ ಅಂಟಾರ್ಟಿಕಾ ಮತ್ತು 8% ಗ್ರೀನ್ಲ್ಯಾಂಡ್ನಲ್ಲಿ ಕಾಣಿಸ್ಕೊಳ್ತಾ ಇದೆ. ಸೊ ಇದಾದಮೇಲೆ ಏನಾಗುತ್ತೆ, ಥರ್ಡ್ ಪೋಲ್ ಆಫ್ ದಿ ವರ್ಲ್ಡ್, ಭೂಮಿ ಮೇಲೆ ತೃತೀಯ ಧ್ರುವ ಅಂತ ಇನ್ನೊಂದು ಜಾಗನ ಕರಿತೀವಿ. ಯಾಕೆಂದರೆ ಉತ್ತರ ಧ್ರುವ, ದಕ್ಷಿಣ ಧ್ರುವದಲ್ಲಿ ನಮಗೆ ಏನಾಗುತ್ತೆ, ಸಾಕಷ್ಟು ಮಂಜುಗಡ್ಡೆ ಹಿಮನದಿ ಕಾಣಿಸ್ಕೊಳ್ತಿದೆ. ಅಂಟಾರ್ಟಿಕಾ ಖಂಡ ಬಂದಾಗ ಸಂಪೂರ್ಣವಾಗಿ ಅದು ಕೋಲ್ಡ್ ಡೆಸರ್ಟೇ. ಇರೋಬರೋ 95% ನಮಗೆ ಹಿಮನದಿಗಳೆಲ್ಲ ಕಾಣಿಸ್ಕೊಳ್ಳೋದು ಈ ಭಾಗದಲ್ಲಿ, ಇನ್ನು ಸ್ವಲ್ಪ ಭಾಗ ಕಾಣಿಸ್ಕೊಳ್ಳೋದು ಗ್ರೀನ್ಲ್ಯಾಂಡಲ್ಲಿ. ಸೊ ಹಂಗಾಗಿ ಏನಾಗುತ್ತೆ, ಉತ್ತರ ಧ್ರುವ, ದಕ್ಷಿಣ ಧ್ರುವ ಎರಡನ್ನು ಬಿಟ್ಟರೆ ಭೂಮಿ ಮೇಲೆ ಎಲ್ಲಾದರೂ ಮತ್ತೆ ನಮಗೆ ಮಂಜುಗಡ್ಡೆ ಅಥವಾ ಹಿಮನದಿಗಳು ಕಾಣಿಸ್ಕೊಳ್ತಕ್ಕಂಥ ಭಾಗ ಅಂತ ಬಂದಾಗ ಅದು ನಮ್ಮ ಹಿಮಾಲಯ ಮೌಂಟೇನ್ಸ್. ಓಕೆ, ನಮ್ಮ ಹಿಮಾಲಯ ಮೌಂಟೇನ್ಸು ಮತ್ತು ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಸಾಲ್ಟ್ ರೇಂಜಸ್, ಓಕೆ, ಸುಲೈಮಾನ್ ರೇಂಜಸ್ ಇವೆಲ್ಲ ಏನು ಕರಿತೀವಲ್ಲ, ಅಲ್ಲಿ ನಮಗೆ ಅತಿ ಹೆಚ್ಚು ಹಿಮನದಿಗಳು ಕಾಣಿಸ್ಕೊಳ್ತಿದೆ. ಎಲ್ಲಿ ಉತ್ತರ ಮತ್ತು ದಕ್ಷಿಣ ಧ್ರುವನ ಬಿಟ್ಟಾಗ. ಸೊ ಹಂಗಾಗಿ ಅದನ್ನು ನಾವು ಥರ್ಡ್ ಪೋಲ್ ಆಫ್ ದಿ ವರ್ಲ್ಡ್, ಭೂಮಿಯ ತೃತೀಯ ಧ್ರುವ ಅಂತ ನಮ್ಮ ಹಿಮಾಲಯ ಪರ್ವತ ಭಾಗವನ್ನು ಕರಿತಾ ಇದ್ದೀವಿ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಪುಟ ಸಂಖ್ಯೆ 114, 258 ಮತ್ತು 78ರಲ್ಲಿ ಕಾಣ್ಬೋದು. ಮುಂದಿನ ಪ್ರಶ್ನೆ, ಕೆಳಗಿನಗಳಲ್ಲಿ ಯಾವುದು ನವೀಕರಿಸಬಹುದಾದ ಶಕ್ತಿ ಅಲ್ಲ ಅಂತ ಕೇಳ್ತಿದ್ದಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ರಿನ್ಯೂವಬಲ್ ಎನರ್ಜಿ? ರಿನ್ಯೂವಬಲ್ ಎನರ್ಜಿ. ಸೊ ಶಕ್ತಿ ಅಂತ ಬಂದಾಗ ಏನಾಗುತ್ತೆ, ಇಲ್ಲಿ 2 ರೀತಿ ಹೇಳ್ತೀವಿ. ಒಂದು
ರಿನ್ಯೂವಬಲ್ ಸೋರ್ಸು, ಪುನಃ ನವೀಕರಿಸಬಹುದಾದಂಥ ಶಕ್ತಿ, ಇನ್ನೊಂದು ಪುನಃ ನವೀಕರಿಸಲಾಗದಂತಹ ಶಕ್ತಿ. ಸೊ ಇಲ್ಲಿ ಉಬ್ಬರವಿಳಿತದ ಶಕ್ತಿ, ಸಾಗರದ ಅಲೆಗಳಲ್ಲಿ ಏನಾಗುತ್ತೆ, ಉಬ್ಬರವಿಳಿತಗಳು ಉಂಟಾಗುತ್ತೆ, ಅದರಿಂದ ನಾವು ಶಕ್ತಿ ಉತ್ಪಾದನೆ ಮಾಡ್ಬೋದು. ಸೊ ಅದು ನವೀಕರಿಸಬಹುದಾದ ಶಕ್ತಿ ಆಗುತ್ತೆ. ಇನ್ನು ನೆಕ್ಸ್ಟ್ ನೋಡ್ಕೊಂಡಾಗ ಪವನ ಶಕ್ತಿ, ವಿಂಡ್ ಎನರ್ಜಿ ಏನಾಗುತ್ತೆ, ಇದು ಕೂಡ ಗಾಳಿ ಸ್ವಾಭಾವಿಕವಾಗಿ ಬೀಸ್ತಾ ಇರುತ್ತೆ. ಸೊ ಇದರಿಂದ ಕೂಡ ನಾವು ವಿಂಡ್ ಎನರ್ಜಿನ ಹಾರ್ವೆಸ್ಟ್ ಮಾಡ್ಬೋದು. ಸೊ ಇದು ಕೂಡ ಏನಾಗುತ್ತೆ, ನಮಗೆ ರಿನ್ಯೂವಬಲ್ ಸೋರ್ಸ್ ಆಫ್ ಎನರ್ಜಿ ಆಗುತ್ತೆ. ನೆಕ್ಸ್ಟ್ ಸೌರಶಕ್ತಿ, ಸೂರ್ಯನಿಂದ ಬರ್ತಕ್ಕಂಥ ಶಕ್ತಿಯನ್ನು ಏನು ಮಾಡ್ತೀವಿ ನಾವು, ಫೋಟೋ ವೋಲ್ಟಾಯಿಕ್ ಸೆಲ್ಸ್ನ ಬಳಸ್ಬಿಟ್ಟು ಆ ಸೌರಶಕ್ತಿನ ಎನರ್ಜಿಯಾಗಿ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಸೊ ಆ ಥರ ಬಂದಾಗ ಪ್ರಪಂಚದಲ್ಲಿ ಅತಿ ದೊಡ್ಡ ಸೌರ ಘಟಕ ನಮಗೆ ಕಾಣಿಸ್ಕೊಳ್ತಿರೋದು ರಾಜಸ್ಥಾನದಲ್ಲಿ ಇರ್ತಕ್ಕಂಥ ಬದಲ. ಅದನ್ನು ಬಿಟ್ಟರೆ ನಮಗೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಸೌರ ಶಕ್ತಿ ಸ್ಥಳ ಅಂತ ಏನು ಕರಿತೀವಲ್ಲ, ತುಮಕೂರಲ್ಲಿರ್ತಕ್ಕಂಥ ಪಾವಗಡದ್ದು. ಓಕೆ, ಸೊ ಇವೆಲ್ಲ ಏನಾಗುತ್ತೆ, ನಮಗೆ ರಿನ್ಯೂವಬಲ್ ಸೋರ್ಸು. ಪುನಃ ಈ ಶಕ್ತಿನ ನಾವು ಪದೇ ಪದೇ ಉತ್ಪಾದನೆ ಮಾಡ್ಬೋದು, ಆದರೆ ನೈಸರ್ಗಿಕ ಅನಿಲ. ಓಕೆ, ನ್ಯಾಚುರಲ್ ಗ್ಯಾಸ್ ಏನಾಗುತ್ತೆ, ಇಟ್ ಈಸ್ ನಾಟ್ ಎ ರಿನ್ಯೂವಬಲ್. ಇದು ಪುನಃ ನಾವು ನವೀಕರಿಸೋಕ್ಕಾಗಲ್ಲ, ಯಾಕೆಂದರೆ ಇದಕ್ಕೆ ಸಾಕಷ್ಟು ಸಮಯ ಬೇಕಾಗುತ್ತೆ. ಹೌದಾ, ಇವೆಲ್ಲ ಪಳೆಯುಳಿಕೆ ಇಂಧನಗಳಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಸೊ ಹಂಗಾಗಿ ದಶಲಕ್ಷ ವರ್ಷಗಟ್ಟಲೆ ಬೇಕಾಗುತ್ತೆ. ಸೊ ಹಂಗಾಗಿ ಇದು ನಮಗೆ ರಿನ್ಯೂವಬಲ್ ಅಲ್ಲ. ಹೌದಾ, ಸೊ ಹಂಗಾಗಿ ಆಪ್ಷನ್ ಬಿ ಇದಕ್ಕೆ ಸರಿಯಾಗಿದೆ. ಸೊ ಆಪ್ಷನ್ ಬಿ, ನ್ಯಾಚುರಲ್ ಗ್ಯಾಸ್ ಇಸ್ ದಿ ಕರೆಕ್ಟ್ ಒನ್. ನ್ಯಾಚುರಲ್ ಗ್ಯಾಸ್ ಇದಕ್ಕೆ ಇಟ್ ಈಸ್ ನಾಟ್ ಎ ರಿನ್ಯೂವಬಲ್, ನವೀಕರಿಸಬಹುದಾದ ಶಕ್ತಿ ಅಲ್ಲ, ಅಂದರೆ ನೈಸರ್ಗಿಕ ಅನಿಲ. ಇದಕ್ಕೆ ಸಂಬಂಧಪಟ್ಟಂಥ ವಿವರಣೆಯನ್ನು ಪುಟ ಸಂಖ್ಯೆ 400 ಮತ್ತು 381ರಲ್ಲಿ ನೋಡ್ಬೋದು. ಓಕೆ, ಸೊ ಸಾಂಪ್ರದಾಯಿಕ ಶಕ್ತಿ, ರಿನ್ಯೂವಬಲ್ ಮತ್ತು ನಾನ್ ರಿನ್ಯೂವಬಲ್ ಅಂತ ತೊಗೊಂಡಾಗ, ಸೊ ಇಲ್ಲಿ ನೋಡಿ, ಕಲ್ಲಿದ್ದಲು, ಕಮರ್ಷಿಯಲ್, ಇವೆಲ್ಲ. ಸೊ ಇವೆಲ್ಲ ಏನಾಗುತ್ತೆ, ನಮಗೆ ನಾನ್ ರಿನ್ಯೂವಬಲ್, ಅತಿ ಬೇಗ ನಾವು ಪುನಃ ನವೀಕರಿಸೋಕ್ಕಾಗಲ್ಲ. ಕಲ್ಲಿದ್ದಲು ಇರ್ಬೋದು, ಪೆಟ್ರೋಲಿಯಮ್, ವಿದ್ಯುತ್ ಶಕ್ತಿ, ಇವೆಲ್ಲ. ಈವನ್ ನಾನ್ ಕಮರ್ಷಿಯಲ್ ಎನರ್ಜಿ ಅಂತ ಬಂದಾಗ ಹಳ್ಳಿ ಊರುಗಳಲ್ಲಿ ನಾವು ಬಳಸ್ತಕ್ಕಂಥ ಸೌದೆ ಕಟ್ಟಿಗೆ ಇರ್ಬೋದು, ಒಣ ಹುಲ್ಲು ಇರ್ಬೋದು, ಅಥವಾ ಕೌಡಂಕಿ ಎಕ್ಸು, ಇವೆಲ್ಲ ನಾವು ನಾನ್ ಕಮರ್ಷಿಯಲಿ ಯೂಸ್ ಮಾಡೋಂಥದ್ದು. ಇನ್ನು ಆ ಸಾಂಪ್ರದಾಯಿಕ ಶಕ್ತಿ ಅಥವಾ ರಿನ್ಯೂವಬಲ್ ಸೋರ್ಸಸ್ ಬಂದಾಗ ಇವೆಲ್ಲ ಕಾಣಿಸ್ಕೊಳುತ್ತೆ ನಮಗೆ. ಜೈವಿಕ ಶಕ್ತಿ ಇರ್ಬೋದು, ಸೌರಶಕ್ತಿ, ಪವನ ಶಕ್ತಿ, ಇವೆಲ್ಲ ನಮಗೇನಾಗುತ್ತೆ ರಿನ್ಯೂವಬಲ್ ಸೋರ್ಸಲ್ಲಿ ಸಿಗುವಂಥದ್ದು. ಪುನಃ ಇವನ್ನೆಲ್ಲ ನಾವು ನವೀಕರಣ ಮಾಡ್ಬೋದು. ಈವನ್ ಇವೆಲ್ಲಿ ಖನಿಜಗಳಂತ ಬಂದಾಗ ಏನಾಗುತ್ತೆ, ನೈಸರ್ಗಿಕ ಅನಿಲ, ಇದು ಶಕ್ತಿ ಇಂಧನ. ಓಕೆ, ಸೊ ಮಿನರಲ್ ಫ್ಯೂಯಲ್ಸಲ್ಲಿ ಇದು ಕಾಣಿಸ್ಕೊಳ್ಳುವಂಥದ್ದು. ಸೊ ಹಂಗಾಗಿ ಇವೆಲ್ಲ ಏನಾಗುತ್ತೆ, ನಮಗೆ ನಾನ್ ರಿನ್ಯೂವಬಲ್, ಅತಿ ಬೇಗ ನಾವು ಇವನ್ನ ಪುನಃ ನವೀಕರಿಸೋಕ್ಕೆ ಆಗೋದಿಲ್ಲ. ಮುಂದಿನ ಪ್ರಶ್ನೆ, ಭೂಮಿಯ ವಾತಾವರಣದಲ್ಲಿ ಹೆಚ್ಚು ಹೇರಳವಾಗಿರುವ ಅನಿಲ ಯಾವುದು? ಅಗೇನ್ ತುಂಬ ಕಡೆ ಕೇಳಿರುವಂಥದ್ದು. ಸೊ ಈಸಿ ಕ್ವಶನ್ ಇದೆ. ಸೊ ಇಲ್ಲಿ ಆಮ್ಲಜನಕ ಇದೆ, ಜಲಜನಕ ಇದೆ, ಸಾರಜನಕ, ಮತ್ತು ಇವುಗಳಲ್ಲಿ ಯಾವುದು ಅಲ್ಲ ಅಂತ. ಸೊ ನೈಟ್ರೋಜನ್, ಆಕ್ಸಿಜನ್, ಹೈಡ್ರೋಜನ್. ಸೊ ಬೇಸಿಕಲಿ ತುಂಬ ಕಡೆ ಓದಿರುವಂಥದ್ದು. ಸೊ ಅಟ್ಮಾಸ್ಫಿಯರ್ ಇರ್ತಕ್ಕಂಥ ಈ ಗ್ಯಾಸಸ್ಸಲ್ಲಿ ನೋಡಿ, ಫಸ್ಟ್ ಒನ್ ಹೈಡ್ರೋಜನ್ನೇ ಕಾಣಿಸ್ಕೊಳ್ಳುತ್ತೆ ಜಾಸ್ತಿ, 78%. ಸೊ ಇಷ್ಟು ಗ್ಯಾಸಸ್ಸಲ್ಲಿ ಯಾಕೆ 78% ನೈಟ್ರೋಜನ್ನೇ ಜಾಸ್ತಿ ಇದೆ ಅನ್ನೋದು ಕೂಡ ಒಂದು ಪ್ರಶ್ನೆ ಆಗ್ಬೋದು. ಸೊ ಹಂಗಾಗಿ ನೈಟ್ರೋಜನ್ ಅಂತ ಬಂದಾಗ ಏನಾಗುತ್ತೆ, ಇದು 8 ಅಂತ ಬರಿತೀವಿ. ಸೊ ಇಲ್ಲಿರ್ತಕ್ಕಂಥ 2 ಮಾಲಿಕ್ಯೂಲ್ಸ್ ಆಫ್ ನೈಟ್ರೋಜನ್ ಏನಾಗುತ್ತೆ, ಇದು ಟ್ರಿಪಲ್ ಬಾಂಡೆಡ್ ಆಗಿದೆ. ಹೌದಾ, ಈ ಟ್ರಿಪಲ್ ಬಾಂಡೆಡ್ ಆಗಿರೋದ್ರ 3 ಕೋವಲೆಂಟ್ ಬಾಂಡ್ಸ್ ಇರೋದ್ರಿಂದ ಏನಾಗುತ್ತೆ, ಇದನ್ನು ಬ್ರೇಕ್ ಮಾಡೋದು ಕಷ್ಟ ಆಗುತ್ತೆ. ಮೋರವರು ನಾವು ಸಸ್ಯಗಳಿಗೆ ಪೋಷಕಾಂಶಗಳನ್ನು ಹಾಕಬೇಕಾದ್ರೆ NPK ಅಂತ ಹಾಕ್ತೀವಿ. ಹೌದಾ, ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ ಅಂತ. ಈ NPK ನೈಟ್ರೋಜನ್ನ ಅಟ್ಮಾಸ್ಫಿಯರ್ಲಿ ಜಾಸ್ತಿ ಇದ್ರೂ ಕೂಡ ನೈಟ್ರೋಜನ್ ಯಾಕೆ ಹಾಕ್ತೀವಿ ಅನ್ನೋ ಉದ್ದೇಶ ಅಂದರೆ, ಸಸ್ಯಗಳು ಬಳಸ್ಕೊಳ್ಳೋದು ಸಾರಜನಕದ ರೂಪದಲ್ಲ, ಸೊ ಬದಲಾಗಿ ಅದು ಅಮೋನಿಯಾ ರೂಪದಲ್ಲಿ. ಸೊ ಈ ಅಮೋನಿಯಾ ರೂಪದಲ್ಲಿ ಸಾರಜನಕನ ಕನ್ವರ್ಟ್ ಮಾಡೋದಕ್ಕೆ ಸಸ್ಯಗಳಿಗೆ ಆಗೋದಿಲ್ಲ. ಸೊ ಹಂಗಾಗಿ ಏನಾಗುತ್ತೆ, ಸೊ ನಾವು ಅಮೋನಿಯಾ ರೂಪಕ್ಕೆ ಕನ್ವರ್ಟ್ ಮಾಡಿಬಿಟ್ಟು DAP ರೂಪದಲ್ಲಿ ಫರ್ಟಿಲೈಸರ್ಸ್ನ ಹಾಕ್ತೀವಿ, ಡೈ ಅಮೋನಿಯಂ ಫಾಸ್ಫೇಟ್ ಅಂತ. ಇವನ್ ಯೂರಿಯಾದಲ್ಲಿ ಏನಾಗುತ್ತೆ, ನಮಗೆ 46% ಅಷ್ಟು ನೈಟ್ರೋಜನ್ ಕಾಣಿಸ್ಕೊಳ್ಳುತ್ತೆ. ಸೊ ಈ ಥರ ನೈಟ್ರೋಜನ್ನು ಟ್ರಿಪಲ್ ಬಾಂಡೆಡ್ ಆಗಿರೋದ್ರಿಂದ ಅಟ್ಮಾಸ್ಫಿಯರ್ಲಿ ಇದನ್ನು ಬಳಸ್ಕೊಳ್ಳೋಕೆ ಸಾಧ್ಯ ಆಗಲ್ಲ. ಸೊ ಹಂಗಾಗಿ ಏನಾಗುತ್ತೆ, ಮೋರವ್ ಯಾಕೆಂದರೆ ಇದು ಟ್ರಿಪಲ್ ಬಾಂಡಲ್ಲಿದೆ. ಸೊ ಇದನ್ನು ಬ್ರೇಕ್ ಮಾಡೋಕ್ಕೆ ಸಾಧ್ಯ ಆಗೋದು ಕೇವಲ ಬ್ಯಾಕ್ಟೀರಿಯಾಗಳಿಗೆ. ಓಕೆ, ಸೊ ಆ ಥರ ಬಂದಾಗ ಮೇನ್ ಬ್ಯಾಕ್ಟೀರಿಯಾ ರೈಸೋಬಿಯಂ. ಓಕೆ, ಈ ರೈಸೋಬಿಯಂ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ, ಇದು ಈ ನೈಟ್ರೋಜನ್ ಟ್ರಿಪಲ್ ಬಾಂಡಲ್ಲಿ ಇದನ್ನು ಕನ್ವರ್ಟ್ ಮಾಡಿ ಅಮೋನಿಯಾ ರೂಪಕ್ಕೆ ಬದಲಾಯಿಸ್ಬಿಟ್ಟು ಆಮೇಲೆ ಅದನ್ನು ಸಸ್ಯಗಳಿಗೆ ಸಿಗೋ ಥರ ಮಾಡಿಸ್ಕೊಡುತ್ತೆ. ಇದನ್ನು ಅಗೇನ್ ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ ಫಿಕ್ಸೇಷನ್ ಅಂತ ಕರಿತೀವಿ. ಈ ಥರ ಎಲ್ಲ ಆಗೋದು ತುಂಬ ವೆರಿ ಮೈನ್ಯೂಟ್ ಕ್ವಾಂಟಿಟಿಲಿ. ಸೊ ಹಂಗಾಗಿ ಇವುಗಳ ಪ್ರಮಾಣ ಕಡಿಮೆನೇ, ಅಂದರೆ ಈ ಥರ ಕನ್ವರ್ಷನ್ ಆಗೋದು ತುಂಬಾ ಕಡಿಮೆ. ಎಲ್ಲಾದರೂ ಒಂದು ವಾಲ್ಕ್ಯಾನಿಕ್ ಎರಪ್ಷನ್ಸ್ ಆದರೆ ಅದರ 1000 ಪಟ್ಟು ಮತ್ತೆ ನಮಗೆ ಅಟ್ಮಾಸ್ಫಿಯರ್ಗೆ ಏನಾಗುತ್ತೆ, ನೈಟ್ರೋಜನ್ ಆಡ್ ಆಗ್ತಾ ಹೋಗುತ್ತೆ. ಇದನ್ನು ಬಿಟ್ಟರೆ ಇನ್ನು ಕೆಮಿಕಲ್ ಎಂದು ನ್ಯಾಚುರಲಿ ಇನ್ನೊಂದು ಥರ ಬಂದಾಗ ಏನಾಗುತ್ತೆ, ಸಿಡ್ಲು ಮಿಂಚು ಹೊಡೆದಾಗ ಏನಾಗುತ್ತೆ, ಅವು ಕೂಡ ಈ ನೈಟ್ರೋಜನ್ ಏನಾಗುತ್ತೆ ಅಮೋನಿಯಾ ರೂಪಕ್ಕೆ ಬದಲಾಗುತ್ತೆ. ಓಕೆ, ಸೊ ಹಂಗಾಗಿ ಏನಾಗುತ್ತೆ, ನೈಟ್ರೋಜನ್ನು ಅಟ್ಮಾಸ್ಫಿಯರ್ಲಿ 78% ಜಾಸ್ತಿ ಇರುವಂಥದ್ದು. ಸೊ ಪುಟ ಸಂಖ್ಯೆ 84 ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಇದೆ. ಮುಂದಿನ ಪ್ರಶ್ನೆ, ಕೆಳಗಿನಗಳಲ್ಲಿ ಯಾವುದು UNEPಯ ಪೂರ್ಣ ರೂಪ? ಅಬ್ರಿವೇಷನ್ ಆಫ್ ದಿ UNEP. ಸೊ ಆಪ್ಷನ್ಸ್ ಬಂದಾಗ ನೋಡ್ಬೋದು, ಯುನೈಟೆಡ್ ನೇಷನ್ಸ್ ಎಜುಕೇಷನ್ ಪ್ರೋಗ್ರಾಮ್ ಇದೆ, ನೆಕ್ಸ್ಟ್ ಯುನೈಟೆಡ್ ನೇಷನ್ಸ್ ಎರಾಡಿಕೇಷನ್ ಪ್ರೋಗ್ರಾಮ್ ಇದೆ, ನೆಕ್ಸ್ಟ್ ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಇದೆ, ನೆಕ್ಸ್ಟ್ ಯುನೈಟೆಡ್ ನೇಷನ್ಸ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ಇದೆ. ಸೊ ಅಗೇನ್ UNEP ಅಂದರೆ ಬೇಸಿಕಲಿ ಗೊತ್ತಿರುತ್ತೆ, ಇದು ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್.
ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ ಇದಕ್ಕೆ ಸರಿಯಾದ ಆಪ್ಷನ್ ಆಗುತ್ತೆ. ಓಕೆ, ಸೊ ಆಪ್ಷನ್ ಸಿ ಇದಕ್ಕೆ ಕರೆಕ್ಟ್ ಒನ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ, IR-20 ಜಯ ಮತ್ತು ರತ್ನ ಇವು ಡ್ಯಾಶ್ನ ವಿಧಗಳು ಅಥವಾ ವೆರೈಟೀಸ್ಗಳಂತ ಕೇಳ್ತಾ ಇದ್ದಾರೆ. ಸೊ ಅಗೇನ್ ಈ ಥರ ಕ್ವಶನ್ಸು ತುಂಬ ಬಂದಿರೋದು ಕಡಿಮೆ ಇರುತ್ತೆ. ಯಾಕಂದರೆ ಕ್ರಾಪ್ಸ್ ಅಂತ ಬಂದಾಗ ಅಲ್ಲಿ ಅದರದ್ದು ಸಾಯಿಲ್ ಯಾವ ಥರ ಇರುತ್ತೆ ಅಥವಾ ಯಾವ ಜಿಲ್ಲೆ ಹೆಚ್ಚು ಉತ್ಪಾದನೆ ಮಾಡುತ್ತೆ, ರಾಜ್ಯ ಹೆಚ್ಚು ಉತ್ಪಾದನೆ ಮಾಡುತ್ತೆ, ಈ ಥರ ಕೇಳಿದರೆ ತಳಿಗಳ ಬಗ್ಗೆ ಈಗ ಆಲ್ರೆಡಿ ತುಂಬ ಸಲ ಕ್ವಶನ್ಸ್ ಬರೋಕ್ಕೆ ಶುರುವಾಗಿದ್ದಾವೆ. ಸೊ ಹಂಗಾಗಿ ಗೊತ್ತಿರಬೇಕು. ಸೊ IR-20 ಅಂತ ಬಂದಾಗ ಇದು ಮೇಲಿ ನೋಡಿ ಆಪ್ಷನ್ಸ್ ನೋಡಿದಾಗ ಅಕ್ಕಿ ಇದೆ, ಗೋಧಿ ಇದೆ, ಅಡಿಕೆ ಇದೆ ಮತ್ತು ಸಿರಿಧಾನ್ಯಗಳು. ಓಕೆ, ಮಿಲೆಟ್, ರಾಗಿ ಅಥವಾ ನವಣೆ. IR-20 ಜಯ ರತ್ನ ಆರ್ ದಿ ವೆರೈಟೀಸ್ ಆಫ್ ದಿ ರೈಸ್, ಮಿಲೆಟ್ಸ್, ವೀಟ್ ಆ್ಯಂಡ್ ಅರೆಕನಟ್. ಸೊ ಇದಕ್ಕೆ ಸಂಬಂಧಪಟ್ಟಂಥ ವಿವರಣೆಯನ್ನು ನೋಡೋದಾದರೆ ಇಲ್ಲಿ ನೋಡಿ ಪುಟ ಸಂಖ್ಯೆ ಅಟ್ಲಾಸಲ್ಲಿ 67ರಲ್ಲಿದೆ ಪ್ರತಿಯೊಂದು ಇಂಡಿವಿಜುವಲ್ ಕ್ರಾಪ್ಸ್ ಬಗ್ಗೆ. ಸೊ ಅದರ ವೈಜ್ಞಾನಿಕ ಹೆಸರೇನಿದೆ, ಅದರ ಋತುಮಾನ ಯಾವುದು. ಸೊ ಇದು ಮೇನ್ಲಿ ಬೇಸಿಕಲಿ IR-20 ಜಯ ಇವೆಲ್ಲ ಬರೋದು ಏನಾಗುತ್ತೆ ನಮಗೆ ಭತ್ತದ ವೆರೈಟಿಗಳು. ಓಕೆ, ಭತ್ತದಲ್ಲಿರ್ತಕ್ಕಂಥ ತಳಿಗಳು. ಸೊ ಇದು ಪುಟ ಸಂಖ್ಯೆ 67ರಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಜಯ ಬಿಟ್ಟರೆ ನೆಕ್ಸ್ಟ್ ಇನ್ನು ಬಾಸುಮತಿ ಇದೆ, ನೆಕ್ಸ್ಟ್ ಕಾವೇರಿ, ಸೋನಾ ಅಂತ ಇವೆಲ್ಲ ವೆರೈಟಿಗಳು ಕಾಣಿಸ್ಕೊಳ್ಳುತ್ತೆ. ಸೊ ಇದರ ಸೈಂಟಿಫಿಕ್ ನೇಮ್ ಗೊತ್ತಿರಬೇಕು. ಅಟ್ಲೀಸ್ಟ್ ಬೇಸಿಕಲಿ ಒಂದು 50 ಕ್ರಾಪ್ಸ್ ಆದರೂ ಗೊತ್ತಿರಬೇಕು. ಯಾವುದು ಸೀರಿಯಲ್ ಕ್ರಾಪ್ಸ್ ಇರ್ಬೋದು, ಮಿಲೆಟ್ಸ್ ಇರ್ಬೋದು, ವೆಜಿಟೇಬಲ್ಸ್ ಇರ್ಬೋದು, ಫ್ರೂಟ್ಸ್ ಇರ್ಬೋದು, ಅಥವಾ ಅರೋಮೆಟಿಕ್ ಪ್ಲಾಂಟ್ಸ್ ಇರ್ಬೋದು, ಮೆಡಿಸಿನಲ್ ಪ್ಲಾಂಟ್ಸು, ಈ ಥರದ್ದು ಅಟ್ಲೀಸ್ಟ್ ಒಂದು ಜನರಲ್ ಆಗಿ ಒಂದು 50 ಕ್ರಾಪ್ಸ್ ಆದರೂ ಸೈಂಟಿಫಿಕ್ ನೇಮ್ಸ್ ಗೊತ್ತಿದ್ರೆ ಒಳ್ಳೆಯದು. ಯಾಕಂದರೆ ಯಾವಾಗಾದರೂ ಮುಂದೆ ಫ್ಯೂಚರಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ವೈಜ್ಞಾನಿಕ ಹೆಸರುಗಳು ಗೊತ್ತಿರಬೇಕು. ಸೊ ಅದರಲ್ಲಿ ರೈಸ್ ಅಂತ ಬಂದಾಗ ಏನಾಗುತ್ತೆ, ಅದ್ರ ಸೈಂಟಿಫಿಕ್ ನೇಮ್ ಒರೈಸಾ ಸಟೈವಾ. ಓಕೆ, ಸೊ ಇದು ಯಾವ ಋತುಮಾನದಲ್ಲಿ ಬೆಳಿತೀವಿ ಅಂತ ಬಂದಾಗ ಮೇನ್ಲಿ ಬೇಸಿಕ್ ಇದು ಖರೀಫ್ ಕ್ರಾಪ್, ಅಂದರೆ ಮುಂಗಾರು ಬೆಳೆಯಲ್ಲಿ ಬೆಳಿತೀವಿ. ಸೊ ಉಷ್ಣಾಂಶ ಎಷ್ಟಿರಬೇಕು ಇದಕ್ಕೆ, ಮೇನ್ಲಿ ಇದು ಟ್ರಾಪಿಕಲ್ ಕ್ರಾಪ್. ಸೊ ಹಾಗಾಗಿ 25 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಬೇಕು. ಶಾರ್ಟ್ ಡೇ ಲೆಂತ್ ವಿತ್ ಹೈ ಟೆಂಪರೇಚರ್, ದಿನದ ಅವಧಿ ಕಡಿಮೆ ಇರಬೇಕು ಬಟ್ ಉಷ್ಣಾಂಶ ಜಾಸ್ತಿ ಇರಬೇಕು. ಸೊ ಹಂಗಾಗಿ ನೆಕ್ಸ್ಟ್ ವಾರ್ಷಿಕ ಮಳೆ. ಇನ್ ಕೇಸ್ ಇದನ್ನು ನಾವು ನೀರಾವರಿಯಲ್ಲಿ ಬೆಳೀತಾ ಇಲ್ಲ, ಬರೀ ಮಳೆಯಾಶ್ರಿತ ಬೆಳೆಗೆ ಬೆಳಿತೀವಿ ಅಂದಾಗ ಅಲ್ಲಿ ನಮಗೇನಾಗುತ್ತೆ, ಮಳೆ ಪ್ರಮಾಣ 100ರಿಂದ 200 ಸೆಂಟಿಮೀಟರ್ ಇರಬೇಕು. ಸೊ ಹಂಗಾಗಿ ಶಿವಮೊಗ್ಗ ಭಾಗದಲ್ಲಿ, ಈವನ್ ದಕ್ಷಿಣ ಕನ್ನಡ ಈ ಭಾಗದಲ್ಲಿ ಕೂಡ ಏನಾಗುತ್ತೆ, ಮಳೆಯಾಶ್ರಿತ ಬೆಳೆ ಕೂಡ ಇದನ್ನು ಬೆಳೀತಾರೆ, ಅಲ್ಲಿ ಜಾಸ್ತಿ ಮಳೆ ಇರುವಂಥದ್ದು. ಈವನ್ ಕೇರಳದಲ್ಲಿ ಕೂಡ ಇದನ್ನು ಬೆಳೀತಾರೆ. ನೆಕ್ಸ್ಟ್ ಇದಕ್ಕೆ ಯಾವ ರೀತಿ ಮಣ್ಣು ಬೇಕು. ಸೊ ಬೇಸಿಕಲಿ ಇದೆಲ್ಲ ಮೆಕ್ಕಲು ಮಣ್ಣಲ್ಲಿ ಬೆಳೆಯುವಂಥದ್ದು. ಓಕೆ, ಸೊ ಅಗೇನ್ ವೆರೈಟೀಸ್ಗಳ ಬಗ್ಗೆ ಗೊತ್ತಾಯಿತು. ಹೆಚ್ಚು ಉತ್ಪಾದಿಸ್ತಕ್ಕಂಥ ದೇಶಗಳು ಬಂದಾಗ ಏನಾಗುತ್ತೆ, ಅಗೇನ್ ಭಾರತ ದೇಶ ಮತ್ತು ಚೀನಾ ಇವೆರಡು. ಭಾರತದಲ್ಲಿ ಪ್ರಾದೇಶಿಕವಾಗಿ ನಮ್ಮದು ಹೆಚ್ಚು ಬೆಳೆ ಇದೆ, ಆದರೆ ಇಳುವರಿ ಉತ್ಪಾದನೆ ಅಂತ ಬಂದಾಗ ಏನಾಗುತ್ತೆ, ಪ್ರೊಡಕ್ಟಿವಿಟಿ ನಮಗೆ ಚೀನಾದಲ್ಲಿ ತುಂಬ ಜಾಸ್ತಿ ಇದೆ. ಯಾಕೆಂದರೆ ಅಗೇನ್ ನಮ್ಮದು ಪರ್ ಕ್ಯಾಪಿಟಲ್ ಲ್ಯಾಂಡ್ ಅವೈಲಬಿಲಿಟಿ ತುಂಬ ಕಡಿಮೆ ಇದೆ. ಸೊ ತುಂಬ ಫ್ರಾಗ್ಮೆಂಟೆಡ್ ಲ್ಯಾಂಡ್ ಆಗಿರೋದ್ರಿಂದ ಏನಾಗುತ್ತೆ, ಇಳುವರಿ ಕಡಿಮೆ ಬರುತ್ತೆ. ಅಗೇನ್ ಇಲ್ಲಿ ಮೆಕನೈಸ್ಡ್ ಅಗ್ರಿಕಲ್ಚರ್ ನಾವೇನೋ ಜಾಸ್ತಿ ಮಾಡೋಕ್ಕಾಗ್ತಾ ಇಲ್ಲ. ಓಕೆ, ನೆಕ್ಸ್ಟು ಹೆಚ್ಚು ರಫ್ತು ಮಾಡ್ತಕ್ಕಂಥ ದೇಶಗಳು. ಯಾಕಂದರೆ ಇಂಡಿಯಾದಲ್ಲಿ ಏನಾಗುತ್ತೆ, ನಮ್ಮದು ಪ್ರೊಡಕ್ಷನು ಜಾಸ್ತಿ, ಕನ್ಸಂಪ್ಷನು ಜಾಸ್ತಿ ಇದೆ. ಓನ್ಲಿ ಬಾಸುಮತಿ ಕ್ವಾಲಿಟಿ ಇರ್ತಕ್ಕಂಥ ರೈಸ್ ಮಾತ್ರ ನಾವು ಎಕ್ಸ್ಪೋರ್ಟ್ ಮಾಡ್ತಿದ್ವಿ. ಇನ್ನು ಉಳಿದಂಥ ನಾರ್ಮಲ್ ರೈಸನ್ನೆಲ್ಲ ನಾವಿಲ್ಲೇ ಕನ್ಸಂಪ್ಷನ್ಗೆ ಬಳಸ್ಕೊಳ್ಳುವಂಥದ್ದು. ನೆಕ್ಸ್ಟ್ ರಫ್ತು ಮಾಡೋದು ನೋಡಿ, ಥೈಲ್ಯಾಂಡ್ ದೇಶ ಇದೆ, ಅದನ್ನು ಬಿಟ್ಟರೆ ನೆಕ್ಸ್ಟ್ ನಾವು ಭಾರತ ಮಾಡ್ತಾ ಇರೋದು. ಓಕೆ, ಸೊ ಭಾರತದಲ್ಲಿ ನಾವು ಬೇಸಿಕಲಿ ಬಾಸುಮತಿ ಕ್ವಾಲಿಟಿ ರೈಸ್ನ ಮಾತ್ರ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಇನ್ನು ಭಾರತದಲ್ಲಿ ಬಂದಾಗ ಹೆಚ್ಚು ಎಲ್ಲಿ ಉತ್ಪಾದನೆ ಆಗುತ್ತೆ ಅಂತ ಬಂದಾಗ ಅಗೇನ್ ಪಶ್ಚಿಮ ಬಂಗಾಳದಲ್ಲಿದೆ, ಯಾಕೆಂದರೆ ಸುಂದರ್ಬನ್ ಮುಖಜಭೂಮಿ ಡೆಲ್ಟಾ ಭಾಗದಲ್ಲಿ ಆಗುತ್ತೆ. ನೆಕ್ಸ್ಟ್ ಉತ್ತರ ಪ್ರದೇಶ, ಗಂಗಾ ನದಿ ಮುಖಜಭೂಮಿ ಭಾಗದಲ್ಲಿ. ನೆಕ್ಸ್ಟ್ ಬಿಟ್ಟರೆ ಪಂಜಾಬ್ ಮತ್ತು ಆಂಧ್ರ ಪ್ರದೇಶ. ಓಕೆ, ಸೊ ಈ ಭಾಗದಲ್ಲಿ ಏನಾಗುತ್ತೆ, ನಮಗೆ ಅತಿ ಹೆಚ್ಚು ಭತ್ತ ಉತ್ಪಾದನೆ ಆಗುವಂಥದ್ದು. ಇನ್ನು ಕರ್ನಾಟಕದಲ್ಲಿ ಬಂದಾಗ ಏನಾಗುತ್ತೆ, ರಾಯಚೂರು ಭಾಗದಲ್ಲಿ. ಓಕೆ, ಸೊ ರೈಸ್ ಪಾರ್ಕು ಅಲ್ಲಿದೆ, ಕೊಪ್ಪಳದಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ರಾಯಚೂರಲ್ಲಿ ಏನಾಗುತ್ತೆ, ಅಲ್ಲಿ ನೀರಾವರಿ ಪ್ರದೇಶ ಜಾಸ್ತಿ ಇರೋದ್ರಿಂದ ಅಲ್ಲಿ. ನೆಕ್ಸ್ಟ್ ಬಿಟ್ಟರೆ ಇನ್ನು ದಾವಣಗೆರೆ ಮತ್ತು ಬಳ್ಳಾರಿ ಭಾಗದಲ್ಲಿ ಕೂಡ ಏನಾಗುತ್ತೆ, ಸ್ವಲ್ಪ ಭತ್ತ ಉತ್ಪಾದನೆ ಆಗುತ್ತೆ. ಅಗೇನ್ ಭಾರತದ ಭತ್ತದ ಕಣಜ ಅಂತ ಬಂದಾಗ ಏನಾಗುತ್ತೆ, ಆಂಧ್ರ ಪ್ರದೇಶ ಮತ್ತು ಛತ್ತೀಸ್ಗಢ ರಾಜ್ಯಗಳನ್ನು ಕರೀಲಾಗುತ್ತೆ. ಓಕೆ, ಸೊ ಛತ್ತೀಸ್ಗಢ ಏನಾಗುತ್ತೆ, ಅದು ಮಹಾನದಿ ಹರಿದೋಗ್ತಿರ್ತಕ್ಕಂಥ ಜಾಗದಲ್ಲಿ ಏನಾಗುತ್ತೆ, ಅದು ಕೂಡ ಭತ್ತ ಉತ್ಪಾದನೆಗೆ ತುಂಬ ಫೇಮಸ್ ಆಗಿದೆ. ಸೊ ಇನ್ನು ಬಿಟ್ಟರೆ ಆಂಧ್ರ ಪ್ರದೇಶದಲ್ಲಿ ಓಕೆ, ಸೊ ಗೋದಾವರಿ, ಕೃಷ್ಣ ರಿವರ್ ಬೆಲ್ಟ ಬೇಸಿನ್ ಮೇಲೆ ಏನಾಗುತ್ತೆ, ಅಲ್ಲೂ ಕೂಡ ಸಾಕಷ್ಟು ಭತ್ತ ಉತ್ಪಾದನೆ ಮಾಡ್ತಾ ಇದ್ದಾರೆ. ಇನ್ನು ಬಂದಾಗ ಭತ್ತ ಸಂಶೋಧನಾ ಕೇಂದ್ರ. ಓಕೆ, ಸೊ ಸೆಂಟ್ರಲ್ ರೈಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದೇನಾಗುತ್ತೆ, ನಮಗೆ ಒಡಿಶಾದಲ್ಲಿ ಕಾಣಿಸ್ಕೊಳುತ್ತೆ, ಕಟಕ್ ಭಾಗದಲ್ಲಿ ಅಲ್ಲಿದೆ. ಇನ್ನು ಬಿಟ್ಟರೆ ಫಿಲಿಪೈನ್ಸಲ್ಲಿ ಏನಾಗುತ್ತೆ, IRRI ಇದೆ, ಇಂಟರ್ನ್ಯಾಷನಲ್ ರೈಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಇದು ಫಿಲಿಪೈನ್ಸಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಸೊ CRRI ಕಟಕ್ ಒಡಿಶಾದಲ್ಲಿದೆ. ಸೊ ಸಿ ಅಂತ ನೆನ್ಪಿಟ್ಕೋಬೇಕು, CRRI ಕಟಕ್ ಒಡಿಶಾದಲ್ಲಿ. ಇಂಟರ್ನ್ಯಾಷನಲ್ ರೈಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದು ಫಿಲಿಪೈನ್ಸಲ್ಲಿ ಕಾಣಿಸ್ಕೊಳ್ಳೋದು. ಸೊ ಫಿಲಿಪೈನ್ಸ್ನ ನಾವು ಲ್ಯಾಂಡ್ ಆಫ್ ಗ್ರೀನ್ ರೆವಲ್ಯೂಷನ್ ಅಂತ ಕರಿತೀವಿ. ಸೊ ಹಂಗಾಗಿ ಅಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಇನ್ನು ರೈಸ್ ಪಾರ್ಕು ಗಂಗಾವತಿಲಿದೆ, ಅದು ಗೊತ್ತಿರಬೇಕು. ಸೊ ಇದಿಷ್ಟು ಭತ್ತಕ್ಕೆ ಸಂಬಂಧಪಟ್ಟಂಗೆ ಇರ್ತಕ್ಕಂಥ ಮಾಹಿತಿ. ಸೊ ಇದು ಆಪ್ಷನ್ ರೈಸ್ ಕರೆಕ್ಟ್ ಆಗಿದೆ. ಸೊ ರೈಸ್ಗೆ IR-20 ಜಯ ಮತ್ತು ರತ್ನ ಇವೆಲ್ಲ ವೆರೈಟಿಗಳು ಸಂಬಂಧಪಟ್ಟಿರುವಂಥದ್ದು. ಮುಂದಿನ ಪ್ರಶ್ನೆ, ಸಾಮಾನ್ಯವಾಗಿ ಯಾವ ಉದಾತ್ತ ಅನಿಲವನ್ನು ಬೆಲೂನ್ಗಳಲ್ಲಿ ಲಿಫ್ಟಿಂಗ್ ಅನಿಲವಾಗಿ ಬಳಸಲಾಗುತ್ತದೆ? ಸೊ ವಿಚ್ ಆಫ್ ದ ನೋಬಲ್ ಗ್ಯಾಸ್ ಇಸ್ ಕಾಮನ್ಲಿ ಯೂಸ್ಡ್ ಆಸ್ ಎ ಲಿಫ್ಟಿಂಗ್ ಗ್ಯಾಸ್ ಇನ್ ಬೆಲೂನ್? ಸೊ ಅಗೇನ್ ಹೀಲಿಯಂ ಇದೆ ಆಪ್ಷನ್, ಆರ್ಗಾನ್ ಇದೆ, ರೆಡಾನ್ ಇದೆ, ಕ್ರಿಪ್ಟಾನ್ ಇದೆ. ಓಕೆ, ಸೊ ಆಪ್ಷನ್ಸ್ ನೋಡ್ಕೊಂಡಾಗ ಏನಾಗುತ್ತೆ, ಇಲ್ಲಿ ಲಿಫ್ಟಿಂಗ್ ಅನಿಲ್ ಅಂತ ಬಂದಾಗ ಏನಾಗುತ್ತೆ, ತುಂಬ ಲೈಟ್ ಡೆನ್ಸಿಟಿ ಇರಬೇಕು. ಸೊ ಅಟಾಮಿಕ್ ನಂಬರ್, ಪೀರಿಯಡಿಕ್ ಟೇಬಲ್ ನೋಡ್ಕೊಂಡಾಗ ಏನಾಗುತ್ತೆ, ಬೇಸಿಕಲಿ ಫಸ್ಟ್ ಕಾಣಿಸ್ಕೊಳ್ಳೋದು ನಮಗೆ ಹೈಡ್ರೋಜನ್ ಮತ್ತು ಹೀಲಿಯಂ. ಹೌದಾ?
ಸೊ ಹಂಗಾಗಿ ಹೈಡ್ರೋಜನ್, ಜಲಜನಕ ಮತ್ತು ಹೀಲಿಯಂ ಈ ಎರಡು ಅನಿಲಗಳನ್ನು ಏನಾಗುತ್ತೆ ನಾವು ಜಲಜನಕ ಮತ್ತು ಹೀಲಿಯಂ ಅನಿಲಗಳನ್ನು ಬೆಲೂನ್ಗಳಲ್ಲಿ ತುಂಬಲು ಬಳಸ್ತೀವಿ. ಸೊ ಇದು ಪುಟ ಸಂಖ್ಯೆ 88ರಲ್ಲಿ ಮಾಹಿತಿ ಇದೆ. ಸೊ ಹೈಡ್ರೋಜನ್ ಇರ್ಬೋದು, ಹೀಲಿಯಂ ಇರ್ಬೋದು, ಎರಡು ಏನಾಗುತ್ತೆ ವೆರಿ ಲೋ ಡೆನ್ಸಿಟಿ ಇರುವಂಥದ್ದು. ಫಸ್ಟು ಹೈಡ್ರೋಜನ್ ಕಾಣಿಸ್ಕೊಳ್ಳುತ್ತೆ, ಸೆಕೆಂಡು ಹೀಲಿಯಂ ಇದೆ. ಸೊ ಹಂಗಾಗಿ ಎರಡನ್ನೂ ಕೂಡ ಬಳಸ್ತಾರೆ. ಸೊ ಇಲ್ಲಿ ಎರಡರಲ್ಲಿ ಕೇಳಿರೋದು ಹೀಲಿಯಂ ಒಂದಿದೆ. ಓಕೆ, ಸೊ ಹೈಡ್ರೋಜನ್ ಬಿಟ್ಟರೆ ನೆಕ್ಸ್ಟ್ ಆಪ್ಷನ್ ನಮಗೆ ಹೀಲಿಯಂ ಕಾಣಿಸ್ಕೊಳ್ಳುತ್ತೆ. ಸೊ ಹೀಲಿಯಂ ಇದಕ್ಕೆ ಕರೆಕ್ಟ್ ಆಪ್ಷನ್. ಮುಂದಿನ ಪ್ರಶ್ನೆ, ಕೇಂದ್ರಾಡಳಿತ ಪ್ರದೇಶಗಳಾದ ದಾದ್ರಾ ಮತ್ತು ನಗರ ಹವೇಲಿ, ಡಿಯು ಮತ್ತು ಡಮನ್ಗಳ ಆಡಳಿತಾತ್ಮಕ ರಾಜಧಾನಿ. ಓಕೆ, ಸೊ ಈ ಥರ ಕೇಳ್ತಾ ಇರೋದು. ಸೊ ಅಗೇನ್ ಮುಂಚೆ ದಾದ್ರಾ ಮತ್ತು ನಾಗರ ಹವೇಲಿ ಒಂದು, ಡಿಯು ಡಮನ್ ಇರುವಂಥದ್ದು. ಇವೆಲ್ಲ ಏನಾಗುತ್ತೆ ಸಪ್ರೇಟ್ ಆಗಿದ್ವು, 2 ಯೂನಿಟ್ ಟೆರಿಟರೀಸ್ ಮಾಡಿದ್ವು. ಇವಾಗೆಲ್ಲ 4 ಪೂರ್ತಿ ಕಂಬೈನ್ ಮಾಡಿದ್ದಾರೆ. ಸೊ ಹಂಗಾಗಿ ದಾದ್ರಾ ಇದೆ, ಡಮನ್ ಇದೆ, ಡಿಯು ಮತ್ತು ಸಿಲ್ವಾಸ. ಸೊ ಇಲ್ಲಿ ಬೇಸಿಕಲಿ ಏನಾಗುತ್ತೆ ನಮಗೆ ದ ಅಡ್ಮಿನಿಸ್ಟ್ರೇಟಿವ್ ಕ್ಯಾಪಿಟಲ್ ಆಫ್ ದಿ ಯೂನಿಯನ್ ಟೆರಿಟರಿ ಆಫ್ ದಿ ದಾದ್ರಾ ನಾಗರ ಹವೇಲಿ ಡಿಯು ಡಮನ್ ಅಂತ ಬಂದಾಗ, ಸೊ ಇದಕ್ಕೆ ಅಡ್ಮಿನಿಸ್ಟ್ರೇಟಿವ್ ಕ್ಯಾಪಿಟಲ್ ಏನಾಗುತ್ತೆ ಸಿಲ್ವಾಸ ಕಾಣಿಸ್ಕೊಳ್ಳುತ್ತೆ. ಇಲ್ಲಿ ಕೆಲವೊಂದು ಸಲ ಎರಡು ನಮಗೆ ಕ್ಯಾಪಿಟಲ್ ಅಡ್ಮಿನಿಸ್ಟ್ರೇಟಿವ್ ಕಾಣಿಸ್ಕೊಳ್ಳುತ್ತೆ. ಸೊ ಒಂದು ಡಮನ್ ಕೂಡ ಬಳಸ್ತಾರೆ, ಇನ್ನೊಂದು ಕಡೆ ಸಿಲ್ವಾಸ ಬಳಸ್ತಾರೆ. ಸೊ ಮೇನ್ಲಿ ಅಡ್ಮಿನಿಸ್ಟ್ರೇಟಿವ್ ಕ್ಯಾಪಿಟಲ್ ಅಂತ ಬಂದಾಗ ಸಿಲ್ವಾಸ ಬಳಸ್ತಾ ಇರೋದು. ಓಕೆ, ಸೊ ಎರಡು ಗೊತ್ತಿರಬೇಕು. ಏನು ಸೊ ಇಲ್ಲಿ ಪುಟ ಸಂಖ್ಯೆ 243ರಲ್ಲಿ ನೋಡ್ಬೋದು ಸಮಗ್ರ ಭೂಗೋಳದಲ್ಲಿ. ಸೊ ದಾದ್ರಾ ಮತ್ತು ನಾಗರ ಹವೇಲಿ ಬಂದಾಗ ಏನಾಗುತ್ತೆ ಡಮನ್ ಕೂಡ ಕಾಣಿಸ್ಕೊಳ್ಳುತ್ತೆ. ಸೊ ಬೇಸಿಕ್ ಅಡ್ಮಿನಿಸ್ಟ್ರೇಟಿವ್ ಕ್ಯಾಪಿಟಲ್ ಅಂತ ಬಂದಾಗ ಸಿಲ್ವಾಸ ಕರೆಕ್ಟ್ ಆಪ್ಷನ್ ಆಗುತ್ತೆ. ಓಕೆ, ಸೊ ಡಮನ್ ಕೂಡ ಕರೆಕ್ಟ್ ಇಲ್ಲ ಅಂತಲ್ಲ, ಬಟ್ ಅಡ್ಮಿನಿಸ್ಟ್ರೇಟಿವ್ ಕ್ಯಾಪಿಟಲ್ ಅಂತ ಬಂದಾಗ ಸಿಲ್ವಾಸನ ಬಳಸುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಕೆಳಗಿನ ರಾಜ್ಯಗಳಲ್ಲಿ ಯಾವುದು 2 ವಿಭಿನ್ನ ರಾಷ್ಟ್ರಗಳೊಂದಿಗೆ ಸೊ ಅಂತಾರಾಷ್ಟ್ರೀಯ ಗಡಿಯನ್ನು ಹೊಂದಿದೆ? ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ ಹ್ಯಾಸ್ ದ ಇಂಟರ್ನ್ಯಾಷನಲ್ ಬೌಂಡ್ರಿ ವಿತ್ 2 ಡಿಫರೆಂಟ್ ನೇಷನ್ಸ್? 2 ದೇಶಗಳೊಂದಿಗೆ ಗಡಿ ಹೊಂದಿರೋದು ಕೇಳ್ತಿರೋದು. ಸೊ ಮೇನ್ಲಿ ಇವೆಲ್ಲ ನಾರ್ತ್ ಈಸ್ಟ್ ಸ್ಟೇಟ್ಸು. ಒಂದು ತ್ರಿಪುರ ಇದೆ, ಮಿಜೋರಾಂ ಇದೆ, ಮಣಿಪುರ ಇದೆ, ನಾಗಾಲ್ಯಾಂಡ್. ಓಕೆ, ಸೊ ಲೆಟ್ಸ್ ಇದೆ ಆಪ್ಷನ್ಸ್. ಸೊ ಇಲ್ಲಿ ಏನಾಗುತ್ತೆ ಬೇಸಿಕಲಿ ನೋಡಿಕೊಂಡಾಗ ಸೊ ಇಲ್ಲಿ ಬಂದಾಗ ತ್ರಿಪುರ ನೋಡಿ, ತ್ರಿಪುರ ನಾವು ಎನ್ಕ್ಲೇವ್ ಸ್ಟೇಟ್ ಅಂತ ಕರಿತೀವಿ. ಅಂದರೆ ಇದರಲ್ಲಿ ಏನಾಗುತ್ತೆ ಪರ್ಯಾಯ ದ್ವೀಪ ರಾಜ್ಯ ಅಂತ ಕರೀತಾರೆ. ಯಾಕಂದರೆ ಬಾಂಗ್ಲಾದೇಶ 3 ಕಡೆಯಿಂದ ತ್ರಿಪುರನ ಆವರಿಸ್ಕೊಂಡಿದೆ. ಸೊ ಹಂಗಾಗಿ ನೆನ್ಪಿಟ್ಟುಕೋಬೇಕು, 3 ಅಂತ ಬಂದಾಗ 3 ಸೈಡ್ಸು ಬಾಂಗ್ಲಾದೇಶ, ತ್ರಿಪುರ ಅಂತ ಗೊತ್ತಿರಬೇಕು. ಇನ್ನು ಅದನ್ನು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಓಕೆ, ಇನ್ನು ಬಿಟ್ಟರೆ ನೆಕ್ಸ್ಟ್ ಮಿಜೋರಾಂ ಆಪ್ಷನ್ ಇದೆ ನೋಡಿ ನಮಗೆ. ಮಿಜೋರಾಂ ಏನಾಗುತ್ತೆ ಈ ಕಡೆ ಬಾಂಗ್ಲಾದೇಶಗೂ ಟಚ್ ಆಗುತ್ತೆ, ಈ ಕಡೆ ಮಯನ್ಮಾರ್ಗೂ ಟಚ್ ಆಗ್ತಿದೆ. ಸೊ ಹಂಗಾಗಿ ಇದು ಎರಡಕ್ಕೂ ಬರುತ್ತೆ. ಇನ್ನು ಬಿಟ್ಟರೆ ಮಣಿಪುರ ಮಯನ್ಮಾರ್ ಜೊತೆ ಒಂದೇ, ನಾಗಾಲ್ಯಾಂಡ್ ಕೂಡ ಮಯನ್ಮಾರ್ ಜೊತೆ ಒಂದೇ. ಸೊ ಹಂಗಾಗಿ ಏನಾಗುತ್ತೆ ಇವು 3ರಲ್ಲಿ ಸೊ ಮಿಜೋರಾಂ ಒಂದೇ. ಓಕೆ, ಮಿಜೋರಾಂ ಏನಾಗುತ್ತೆ ನಮಗೆ 2 ರಾಜ್ಯಗಳೊಂದಿಗೆ ಗಡಿ ಹೊಂದಿದೆ. ಇನ್ನು ತ್ರಿಪುರ ಸಂಪೂರ್ಣವಾಗಿ ಬಾಂಗ್ಲಾದೇಶ ಆವರಿಸ್ಕೊಂಡಿದೆ. ಸೊ ಹಂಗಾಗಿ ಇದು ಬರಲ್ಲ. ನಾಗಾಲ್ಯಾಂಡ್ ಮತ್ತು ಮಣಿಪುರ ಇವೆರಡು ಏನಾಗುತ್ತೆ ನಮಗೆ ಕೇವಲ ಮಯನ್ಮಾರ್ ಜೊತೆ ಮಾತ್ರ ಗಡಿ ಹೊಂದಿದ್ದಾವೆ. ಆದರೆ ಬೇರೆ ಇಲ್ಲಿ ಕೇಳ್ತಾ ಇರೋದು 2 ರಾಜ್ಯಗಳ ಜೊತೆ. ಸೊ ಹಂಗಾಗಿ ಮಿಜೋರಾಂ ಒಂದೇ ಆಪ್ಷನ್ ಕರೆಕ್ಟ್ ಆಗುತ್ತೆ. ಸೊ ಓನ್ಲಿ ಮಿಜೋರಾಂ ಹ್ಯಾಸ್ ದಿ ಇಂಟರ್ನ್ಯಾಷನಲ್ ಬೌಂಡ್ರಿ ವಿತ್ ಮಿಜೋರಾಂ. ಓಕೆ, ಸೊ ಇದೊಂದು ಏನಾಗುತ್ತೆ 2 ದೇಶಗಳೊಂದಿಗೆ, ಯಾವುದು ಬಾಂಗ್ಲಾದೇಶ ಮತ್ತು ಮಯನ್ಮಾರ್ ಜೊತೆ ಗಡಿಯನ್ನು ಹೊಂದಿದೆ. ತ್ರಿಪುರ ಏನಾಗುತ್ತೆ ಇದು ಎನ್ಕ್ಲೇವ್ ಸ್ಟೇಟ್ ಅಂತ ಗೊತ್ತಿರಬೇಕು, ಅಥವಾ ಪೆನಿನ್ಸುಲಾ ಸ್ಟೇಟ್ ಅಂತ ಕೂಡ ಕರೀತಾರೆ. ಯಾಕೆಂದರೆ ಅಂದರೆ ಇದು ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ ಇಂದ, ಯಾಕೆಂದರೆ ಬಾಂಗ್ಲಾದೇಶ ತ್ರಿಪುರನ 3 ಕಡೆಯಿಂದ ಆವರಿಸ್ಕೊಂಡಿದೆ. ಸೊ ಹಾಗಾಗಿ ಸೊ ಇನ್ನು ಅಂತಾರಾಷ್ಟ್ರೀಯ ಗಡಿ ರೇಖೆ ವಿವರ ಸೊ ಗೊತ್ತಿರುತ್ತೆ. ಸೊ ಪಾಕಿಸ್ತಾನ ಏನಾಗುತ್ತೆ 3323 ಕಿಲೋಮೀಟರ್ ಗಡಿಯನ್ನು ಹೊಂದಿದೆ. ಅತಿ ಹೆಚ್ಚು ನಮಗೆ ಗಡಿಯನ್ನು ಹೊಂದಿರತಕ್ಕಂಥ ದೇಶ ಅಂತ ಬಂದಾಗ ಬಾಂಗ್ಲಾದೇಶ ಜೊತೆ ನಮಗೆ ಅತಿ ಹೆಚ್ಚಿದೆ. ಸೊ ಯಾವ್ಯಾವ ರಾಜ್ಯಗಳಿದೆ ಅಂತ ಕೂಡ ಮಾಹಿತಿ ಇದೆ, ಗೊತ್ತಿರಬೇಕು. ಸೊ ಇನ್ಬಿಟ್ರೆ ಅಗೇನ್ ಅಫ್ಘಾನಿಸ್ತಾನ ಇದೆ, ಚೀನಾ ಇದೆ, ನೇಪಾಳ ಇದೆ. ಸೊ ಕೆಲವೊಂದು ಕಡೆ ಏನಾಗುತ್ತೆ ತುಂಬ ಕನ್ಫ್ಯೂಷನ್ ಬರ್ಬೋದು. ಅಫ್ಘಾನಿಸ್ತಾನ ಏನಾಗುತ್ತೆ ನಮಗೆ 106 ಕಿಲೋಮೀಟರ್ ಇದೆ. ಯಾಕೆಂದರೆ ಅದು ಲಡಾಖ್ ಪೋರ್ಷನ್ಸ್ ಹತ್ರ ಇರೋದು. ಪಾಕ್ POK ರೀಜನ್ನ ನಾವು ಕನ್ಸಿಡರ್ ಕೆಲವೊಬ್ರು ಮಾಡೋದಿಲ್ಲ. ಹಾಗಾಗಿ 88 ಕಿಲೋಮೀಟರ್ ಕೊಟ್ಟಿರ್ತಾರೆ, ಅದು ರಾಂಗ್ ಆಗುತ್ತೆ. ಸೊ ಇದು ಕಂಪ್ಲೀಟಾಗಿ POK ಆಕ್ಯುಪೈಡ್ ಆಗಿರ್ಬೋದು, ಕಾಶ್ಮೀರ ಮಾಡ್ಕೊಂಡಿರ್ಬೋದು, ಬಟ್ ಅದು ನಮಗೆ ಸಾರ್ವಭೌಮತ್ವ ಇರೋದು ನಮಗೆ ಭಾರತದಲ್ಲಿ. ಸೊ ಹಾಗಾಗಿ ಏನಾಗುತ್ತೆ POK ರೀಜನ್ನ ಕೂಡ ನಮ್ಮದು ಪೊಲಿಟಿಕಲ್ ಬೌಂಡ್ರಿ ಅಂತಲೇ ಕನ್ಸಿಡರ್ ಮಾಡಿಬಿಟ್ರೆ ಸೊ ಹಾಗಾಗಿ ಏನಾಗುತ್ತೆ 106 ಕಿಲೋಮೀಟರ್ ಕಾಣಿಸ್ಕೊಳ್ಳುತ್ತೆ. ಸೊ ಅದು ಕೂಡ ಗೊತ್ತಿರಬೇಕು. ಸೊ ಪುಟ ಸಂಖ್ಯೆ 245 246 ಸಮಗ್ರ ಭೂಗೋಳದಲ್ಲಿ ಅಟ್ಲಾಸಲ್ಲಿ 40ನೇ ಪೇಜಲ್ಲಿ ಇನ್ಫಾರ್ಮೇಷನ್ ಇದೆ, ಹೆಚ್ಚಿಗೆ ಮಾಹಿತಿ ನೋಡಿ. ಸೊ ಆಪ್ಷನ್ ಇದಕ್ಕೆ ಮಿಜೋರಾಂ ಅಂತ ಗೊತ್ತಾಯಿತು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಕ್ರೀಮಿಯನ್ ಪರ್ಯಾಯ ದ್ವೀಪವು ಡ್ಯಾಶ್ನಿಂದ ಆವೃತವಾಗಿದೆ. ಓಕೆ, ಸೊ ಕ್ರೀಮಿಯನ್ ಪೆನಿನ್ಸುಲಾ ಇಸ್ ಸರೌಂಡೆಡ್ ಬೈ ಆಪ್ಷನ್ ನಾರ್ತ್ ಸೀ ಇದೆ, ಬ್ಲ್ಯಾಕ್ ಸೀ ಇದೆ, ಕ್ಯಾಸ್ಪಿಯನ್ಸ್ ಇದೆ, ಮೆಡಿಟರೇನಿಯನ್ ಸಮುದ್ರ ಇದೆ. ಓಕೆ, ಸೊ ಉತ್ತರ ಸಮುದ್ರ,
ನೆಕ್ಸ್ಟು ಕಪ್ಪು ಸಮುದ್ರ, ಮೆಡಿಟರೇನಿಯನ್ ಸಿ ಮತ್ತು ಕ್ಯಾಸ್ಪಿಯನ್ ಸಿ. ಸೊ ಬೇಸಿಕಲಿ ಇದೇನಾಗುತ್ತೆ, ರಷ್ಯಾ ಮತ್ತು ಯುಕ್ರೇನ್ ಮಧ್ಯೆ ಜಗಳ ನಡೀತಾ ಇರೋದ್ರಿಂದ, ಯುದ್ಧ ನಡೀತಾ ಇರೋದ್ರಿಂದ ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಕೇಳಿರುವಂಥದ್ದು. ಸೊ ಯಾವತ್ತು ನೀವು ಮ್ಯಾಪ್ ಬೇಸ್ಡ್ ಕ್ವಶನ್ಸ್ ನೋಡಬೇಕಂದ್ರೆ ಯಾವುದು ನ್ಯೂಸಲ್ಲಿ ಜಾಸ್ತಿ ಇರುತ್ತಲ್ಲ, ಸೊ ಅದಕ್ಕೆ ಸಂಬಂಧಪಟ್ಟಂಥ ಪ್ಲೇಸಸ್ನ ಐಡೆಂಟಿಫೈ ಮಾಡಿದ್ರೆ ಆನ್ಸರ್ ಸಿಗುತ್ತೆ. ಸೊ ಅಗೇನ್ ಇದು ರಷ್ಯಾ ಭಾಗ. ಸೊ ಈ ಕಡೆ ಬಂದಾಗ ಏನಾಗುತ್ತೆ, ಯುಕ್ರೇನ್ ಭಾಗ. ಇವೆರಡು ಈ ಜಾಗಕ್ಕೆ ಕ್ರಿಮಿಯನ್ ಪೆನಿನ್ಸುಲರ್ ಅಂತ ಈ ಭಾಗಕ್ಕೆ ಕರೆಯೋದು. ಸೊ ಕಪ್ಪು ಸಮುದ್ರದಕ್ಕೆ ಇಲ್ಲಿ ಕಾಣಿಸ್ಕೊಳುತ್ತೆ. ಇಲ್ಲಿ ಖನಿಜಾಂಶಗಳು ತುಂಬ ರಿಚ್ ಆಗಿದೆ, ಆಯಿಲ್ ರಿಸರ್ವ್ಸ್. ಸೊ ಹಂಗಾಗಿ ಈ ಪ್ಲೇಸ್ಗೋಸ್ಕರ ರಷ್ಯಾ ಮತ್ತು ಯುಕ್ರೇನ್ ಮಧ್ಯೆ ವಿವಾದ ನಡೀತಾ ಇದೆ. ಸೊ ಇದು ಇದನ್ನೇ ಕ್ರಿಮಿಯನ್ ಪೆನಿನ್ಸುಲರ್ ಅಂತ ಕರೆಯೋದು. ಇದು ಕಪ್ಪು ಸಮುದ್ರಕ್ಕೆ ಅಂಟ್ಕೊಂಡಿದೆ. ಸೊ ಇಲ್ಲಿ ಆಪ್ಷನ್ ಏನಾಗುತ್ತೆ, ಕಪ್ಪು ಸಮುದ್ರ, ಬ್ಲ್ಯಾಕ್ ಸಿ, ಆಪ್ಷನ್ ಬಿ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿನ ಪುಟ ಸಂಖ್ಯೆ 120 ನೋಡ್ಬೋದು ಅಟ್ಲಾಸಲ್ಲಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಶುದ್ಧ ಚಿನ್ನದ ಬಗ್ಗೆ ಕೆಳಗಿನಗಳಲ್ಲಿ ಯಾವುದು ಸರಿಯಾಗಿದೆ? ಓಕೆ, ಸೊ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕರೆಕ್ಟ್ ರಿಗಾರ್ಡಿಂಗ್ ದಿ ಪ್ಯೂರ್ ಗೋಲ್ಡ್? ಸೊ ಅಗೇನ್ ಗೋಲ್ಡ್ ಅಂತ ಬಂದಾಗ ತುಂಬ ಜನಕ್ಕೆ ಜನರಲಿ ಗೊತ್ತಿರುತ್ತೆ. ಸೊ 24 ಕ್ಯಾರೆಟ್ ಅಂತ ಮಾತಾಡ್ತೀವಿ. ಸೊ ಹಂಗಾಗಿ ಪ್ಯೂರ್ ಗೋಲ್ಡ್ ಅಂತ ಬಂದಾಗ ಅದು 24 ಕ್ಯಾರೆಟ್. ಓಕೆ, ಸೊ ಇದು ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಆಭರಣಗಳನ್ನು ತಯಾರಿಸಲು ಇದು ಸೂಕ್ತವಲ್ಲ. ಸೊ ಪ್ಯೂರ್ ಗೋಲ್ಡ್ ಏನಾಗುತ್ತೆ, ಅದನ್ನು ಅಪರಂಜಿ ಅಂತ ಕೂಡ ಕನ್ನಡದಲ್ಲಿ ಕರಿತೀವಿ. ಅದೇನಾಗುತ್ತೆ, ಮೆತ್ತಗಿರುತ್ತೆ. ಸೊ ಅದರಿಂದ ನಾವು ಆಭರಣ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಏನು ಮಾಡ್ತೀವಿ, ಸೊ ಅದಕ್ಕೋಸ್ಕರ ಅದನ್ನು ಗಟ್ಟಿ ಮಾಡಬೇಕು ಅಂದರೆ ಸೊ ಅದಕ್ಕೇನು ಮಾಡ್ತೀವಿ, ಬೆಳ್ಳಿ, ಸಿಲ್ವರ್ ಅಥವಾ ಕಾಪರ್ ಎರಡನ್ನ ಮಿಕ್ಸ್ ಮಾಡ್ತಾರೆ, ಯಾವುದಾದ್ರೂ ಆಗಿರ್ಬೋದು. ಸೊ ಅವಾಗ ಅದು ಆಭರಣ ಚಿನ್ನ ಆಗುತ್ತೆ. ಸೊ ಅದಕ್ಕೆ ಹಾಗಾಗಿ ಸೊ ಚಿನ್ನದ ಸಂಬಂಧಪಟ್ಟಂಗೆ ಏನಾಗುತ್ತೆ, ಈ ಎಲ್ಲ ಇನ್ಫಾರ್ಮೇಷನ್ಸು ಕರೆಕ್ಟ್ ಆಗಿದೆ. ಸೊ ಆ ಕಾರಣಕ್ಕೆ ಇವುಗಳಲ್ಲಿ ಎಲ್ಲವೂ ಸೊ ಡಿ ಇದಕ್ಕೆ ಕರೆಕ್ಟ್ ಆಪ್ಷನ್ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂಥ ವಿವರಣೆಯನ್ನು ಪುಟ ಸಂಖ್ಯೆ 398ರಲ್ಲಿ ನೋಡ್ಬೋದು ಸಮಗ್ರ ಭೂಗೋಳದಲ್ಲಿ. ಸೊ ಚಿನ್ನ ಅಂತ ಬಂದಾಗ ಏನಾಗುತ್ತೆ, ಇದು ನೋಡೋದಕ್ಕೆ ಮೆದುವಾಗಿರುತ್ತೆ. ಅದನ್ನು ನಾವು ಅಪರಂಜಿ ಚಿನ್ನ ಅಂತ ಕರೆಯೋದು. ಸೊ ಇದರಿಂದ ನಾವು ಯಾವುದೇ ನೇರವಾಗಿ ಆಭರಣಗಳನ್ನು ತಯಾರು ಮಾಡೋಕ್ಕಾಗಲ್ಲ. ಸೊ ಅದನ್ನು ಗಟ್ಟಿಗೊಳಿಸೋದಕ್ಕೆ ಕಾರಣ ಏನು ಮಾಡ್ತಾರೆ, ತಾಮ್ರ ಮತ್ತು ಬೆಳ್ಳಿಯನ್ನು ಆ್ಯಡ್ ಮಾಡಲಾಗುತ್ತೆ. ಸೊ ಅವಾಗ ಅದನ್ನು ಆಭರಣ ಚಿನ್ನ ಅಂತ ಕರೆಯೋದು. ಸೊ ಹಾಗಾಗಿ ಆವಾಗ ಅದಕ್ಕೆ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಪ್ಯೂರ್ ಚಿನ್ನ 24 ಕ್ಯಾರೆಟ್ ಗೋಲ್ಡ್ ಅಂತ ಬಂದಾಗ ಏನಾಗೆ ಪ್ಯೂರೆಸ್ಟ್ ಫಾರ್ಮ್ಯಾಟಲ್ಲಿ ಇರುತ್ತೆ. ಸೊ ಅದು ಕರೆಕ್ಟು. ಯಾವಾಗ ತಾಮ್ರ ಮತ್ತು ಬೆಳ್ಳಿ ಮಿಶ್ರಣ ಮಾಡ್ತೀವಲ್ಲ, ಸೊ ಹಾಗಾಗಿ ಕ್ವಾಲಿಟಿ ಕಡಿಮೆ ಆಗೋದ್ರಿಂದ ಸೊ ಅದರ ರೇಟ್ ವ್ಯಾಲ್ಯೂ ಕೂಡ ಕಡಿಮೆ ಆಗುತ್ತೆ. ಸೊ ಬೇಸಿಕಲಿ ನೋಡ್ಕೊಂಡಾಗ ಗೋಲ್ಡ್ ಪ್ರೊಡಕ್ಷನ್ ಅಂತ ಬಂದಾಗ ಏನಾಗುತ್ತೆ, ಇಂಡಿಯಾದ ಕಾಂಟ್ರಿಬ್ಯೂಷನ್ ತುಂಬ ಕಡಿಮೆ ಇದೆ. ಸೊ ಈವನ್ ಲೆಸ್ ದೆನ್ 1% ನಾವು ಕಾಂಟ್ರಿಬ್ಯೂಷನ್ ಮಾಡ್ತಾರೆ, 0.75% ಇದೆ. ಇಡೀ ಭಾರತ ತಗೊಂಡಾಗ ರಾಜ್ಯಗಳಲ್ಲಿ ಬಂದಾಗ ಏನಾಗುತ್ತೆ, ಕರ್ನಾಟಕ ನಾವು ಚಿನ್ನದ ಉತ್ಪಾದನೆಯಲ್ಲಿ ಲೀಡಿಂಗಲ್ಲಿರೋದು. ಹಾಗೆ 99% ಆಫ್ ದಿ ಇಂಡಿಯಾಸ್ ಗೋಲ್ಡ್ ಪ್ರೊಡಕ್ಷನ್ ಆಗೋದು ಕರ್ನಾಟಕದಲ್ಲೇ. ಓಕೆ, ನೆಕ್ಸ್ಟು ಮೇಜರ್ ಸೈಟ್ಸ್ಗಳು ಯಾವುದಿದ್ದಾವೆ? ಸೊ ಬೇಸಿಕಲಿ ಗೊತ್ತಿರೋಂಗೆ ಕೋಲಾರ್ ಗೋಲ್ಡ್ ಫೀಲ್ಡ್ ಇದೆ. ಸೊ ಇದು ಫಸ್ಟು ಮೈನಿಂಗ್ ಶುರು ಮಾಡಿದ್ದಿಲ್ಲ 1880ರಲ್ಲಿ. ಇದಾದಮೇಲೆ ಏನಾಗುತ್ತೆ, 1888ರಲ್ಲಿ ಅಥವಾ 86ರಲ್ಲಿ ಏನಾಗುತ್ತೆ, ಹಟ್ಟಿ ಚಿನ್ನದ ಗಣಿಗಾರಿಕೆಯಲ್ಲಿ ಕೂಡ ಚಿನ್ನ ಉತ್ಪಾದನೆ ಶುರುವಾಗುತ್ತೆ ನಮಗೆ. ನೆಕ್ಸ್ಟ್ ಇವಾಗ ಅತಿ ಹೆಚ್ಚು ಚಿನ್ನ ಉತ್ಪಾದನೆ ಮಾಡ್ತಿರ್ತಕ್ಕಂಥ ಸ್ಥಳ ಯಾವುದು ಅಂತ ಬಂದರೆ ಹಟ್ಟಿ ಚಿನ್ನದ ಗಣಿಗಾರಿಕೆ. ಅಗೇನ್ KGF ಏನಾಗುತ್ತೆ, ಇದು ಸೆಕೆಂಡ್ ಡೀಪೆಸ್ಟ್ ಮೈನಿಂಗ್ ಇನ್ ದ ವರ್ಲ್ಡ್. ಫಸ್ಟ್ ಡೀಪೆಸ್ಟ್ ಮೈನಿಂಗ್ ಗೊತ್ತಿದೆ ಯಾವುದು, ಆಫ್ರಿಕಾದಲ್ಲಿರ್ತಕ್ಕಂಥ ಕಿಂಬರ್ಲಿ ಮತ್ತು ಟೌಟೋನಾ ಪ್ಲೇಸಸ್ಗಳಲ್ಲಿ 3.4 ಕಿಲೋಮೀಟರ್ಸ್ವರೆಗೂ ಮೈನಿಂಗ್ ಮಾಡಿದ್ದಾರೆ. ಬಟ್ KGF ಬಂದಾಗ ಏನಾಗುತ್ತೆ, ಇದು ಸೆಕೆಂಡ್ ಡೀಪೆಸ್ಟ್ ಮೈನಿಂಗ್ ಇನ್ ದ ವರ್ಲ್ಡ್. ಇಂಡಿಯಾದಲ್ಲಿ ಡೀಪೆಸ್ಟ್ ಮೈನಿಂಗ್ ಆಗುತ್ತೆ. ನೆಕ್ಸ್ಟ್ ಇವೆರಡು ಪ್ಲೇಸಸ್ ಬಿಟ್ಟರೆ ಮತ್ತೆ ಚಿನ್ನದ ಉತ್ಪಾದನೆ ಆಗ್ತಾ ಇರ್ತಕ್ಕಂಥದ್ದು ಎಲ್ಲಿ ಅಂತ ಬಂದಾಗ ಆಂಧ್ರ ಪ್ರದೇಶದಲ್ಲಿ ಅನಂತಪುರ ಡಿಸ್ಟಿಕಲ್ಲಿ ರಾಮನಗಿರಿ. ಓಕೆ, ಸೊ ರಾಮಗಿರಿ ಇಲ್ಲಿ ಕೂಡ ಏನಾಗುತ್ತೆ, ಚಿನ್ನದ ಗಣಿಗಾರಿಕೆ ನಡೀತಾ ಇದೆ. ನೆಕ್ಸ್ಟ್ ಕೊನೆದಾಗಿ ಬಂದಾಗ ಸೊ ಚಿನ್ನಕ್ಕೆ ಇದನ್ನು ದೈವಲೋಹ ಅಂತ ಕರೀತಾರೆ. ಓಕೆ, ಡಿವೈನ್ ಮೆಟಲ್ ಅಂತ ಕೂಡ ಕರೀತಾರೆ. ಸೊ ಅಗೇನ್ ಸ್ಪೆಕ್ಟ್ರೋಮೀಟರ್ ಏನಾಗುತ್ತೆ, ಇದರ ಪ್ಯೂರಿಟಿನ ಅಳತೆ ಮಾಡೋದಕ್ಕೆ ಬಳಸುವಂಥದ್ದು. ಸೊ ಇದಿಷ್ಟು ಚಿನ್ನಕ್ಕೆ ಸಂಬಂಧಪಟ್ಟಂಗೆ. ಸೊ ಹಂಗಾಗಿ ಆಪ್ಷನ್ ಡಿ ಇದಕ್ಕೆ ಕರೆಕ್ಟ್ ಆಗಿದೆ. ಸೊ ಎಲ್ಲ ಆಪ್ಷನ್ಸು ಕರೆಕ್ಟ್ ಆಗಿದೆ. ಸೊ ಡಿ ಕರೆಕ್ಟ್ ಆಪ್ಷನ್. ಮುಂದಿನ ಪ್ರಶ್ನೆ ಬಂದಾಗ ಸೊ ಸರಿಯಾಗಿಲ್ಲದ ಒಂದನ್ನು ಆಯ್ಕೆ ಮಾಡಿ. ಸೊ ಯಾವುದು ಇನ್ಕರೆಕ್ಟ್ ಒನ್ ಆಪ್ಷನ್ಸಲ್ಲಿ ಬಂದಾಗ, ಸೊ ಮೇನ್ಲಿ ಇದು ಅಟಾಮಿಕ್ ಪವರ್ ಪ್ಲಾಂಟ್ಸ್ ಇದೆ. ಸೊ ಜೊತೆಗೆ ಯಾವುದು ಸ್ಟೇಟಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ ಈಸಿ ಪ್ರಶ್ನೆ ಇದೆ. ಸೊ ಕಾಕ್ರಾಪಾರ ಏನಾಗುತ್ತೆ, ಇದು ಗುಜರಾತಲ್ಲಿ ಕಾಣಿಸ್ಕೊಳ್ಳುತ್ತೆ, ಸರಿಯಾಗಿದೆ. ನೆಕ್ಸ್ಟ್ ನರೋರಾ ಅಟಾಮಿಕ್ ಪವರ್ ಪ್ಲಾಂಟ್ ಏನಾಗುತ್ತೆ, ಉತ್ತರ ಪ್ರದೇಶದಲ್ಲಿ ಕಾಣಿಸ್ಕೊಳ್ಳುತ್ತೆ, ಸರಿಯಾಗಿದೆ. ಸೊ ಕೈಗಾ ಅಂತ ಬಂದಾಗ ಬೇಸಿಕಲಿ ಇದು ಗೊತ್ತಿರುತ್ತೆ ಕರ್ನಾಟಕದಲ್ಲಿ. ಸೊ ಇದು ಕೇರಳ ಕೊಟ್ಟಿರೋದ್ರಿಂದ ರಾಂಗ್ ಆಪ್ಷನ್ ಆಗುತ್ತೆ. ನೆಕ್ಸ್ಟ್ ತಾರಾಪುರ ಇದೇನಾಗುತ್ತೆ, ಮಹಾರಾಷ್ಟ್ರದಲ್ಲಿ ಕಾಣಿಸ್ಕೊಳ್ಳೋದು, ರೈಟ್ ಆಪ್ಷನ್. ಸೊ ಚೂಸ್ ದ ಇನ್ಕರೆಕ್ಟ್ ಅಂತ ಬಂದಾಗ ಕಾಕ್ರಾಪಾರ ಗುಜರಾತ್ ಕರೆಕ್ಟ್ ಆಗಿದೆ, ನರೋರಾ ಉತ್ತರ ಪ್ರದೇಶ ಕರೆಕ್ಟ್ ಆಗಿದೆ, ಕೈಗಾ ಇಟ್ ಬಿಲಾಂಗ್ಸ್ ಟು ಕರ್ನಾಟಕ ಬಟ್ ನಾಟ್ ದಿ ಕೇರಳ. ಸೊ ಅಗೇನ್ ತಾರಾಪುರ ಇಟ್ ಇಸ್ ಇನ್ ದಿ ಮಹಾರಾಷ್ಟ್ರ. ಸೊ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆಪ್ಷನ್ ಬಿಕಾಸ್ ಇಟ್ ಇಸ್ ದ ರಾಂಗ್ ಪೇರ್. ಸೊ ಸಂಬಂಧಪಟ್ಟಂಥ ವಿವರಣೆಯನ್ನು ಅಟ್ಲಾಸಲ್ಲಿ ಪುಟ ಸಂಖ್ಯೆ 77ರಲ್ಲಿ ಮತ್ತು ಸಮಗ್ರ ಭೂಗೋಳದಲ್ಲಿ 402ರಲ್ಲಿ ನೋಡ್ಬೋದು. ಸೊ ಅಟ್ಲಾಸಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಕೈಗಾ ಇದು ಕರ್ನಾಟಕದಲ್ಲಿದೆ, ತಾರಾಪುರ ಮಹಾರಾಷ್ಟ್ರದಲ್ಲಿ ಕಾಣಿಸ್ಕೊಳ್ತಿದೆ, ಗುಜರಾತಲ್ಲಿ ಸರಿ ಯಾವುದು ಕಾಕ್ರಾಪಾರ, ನೆಕ್ಸ್ಟು ಉತ್ತರ ಪ್ರದೇಶ ಬಂದಾಗ ನರೋರಾ. ಓಕೆ, ಸೊ ಇವಿಷ್ಟು ಪ್ಲೇಸಸ್ಸು ಕರೆಕ್ಟಾಗಿ ಮ್ಯಾಚ್ ಆಗಿದೆ. ಸೊ ಕೈಗಾ ಇದು ಕರ್ನಾಟಕದಲ್ಲಿ ಇರ್ತಕ್ಕಂಥ ಏಕೈಕ ಪವರ್ ಪ್ಲಾಂಟ್, ಅಟಾಮಿಕ್ ಪವರ್ ಪ್ಲಾಂಟು. ಸೊ ಬೇಸಿಕಲಿ ಇಲ್ಲಿ ಮಿನರಲ್ ಫ್ಯೂಲ್ಸ್ ಅಂತ ಬಂದಾಗ ಥೋರಿಯಂ ಮತ್ತು ಯುರೇನಿಯಂ
ಓಕೆ, ಥೋರಿಯಂ ಮತ್ತು ಯುರೇನಿಯಂನ ಇಲ್ಲಿ ಹೆಚ್ಚಾಗಿ ನಾವು ಫ್ಯೂಯಲ್ಸ್ ಆಗಿ ಬಳಸಲಾಗುತ್ತೆ ಅಟಾಮಿಕ್ ಎನರ್ಜಿಯಲ್ಲಿ. ಸೊ ಹಾಗೆ ಅಟಾಮಿಕ್ ಎನರ್ಜಿ ಬಂದಾಗ ಗೊತ್ತಿರಬೇಕು, ಇದು ನ್ಯೂಕ್ಲಿಯರ್ ಫ್ಯೂಷನ್, ಬೈಜಿಕ ವಿದಳನ. ಸೂರ್ಯನ ಒಳಭಾಗದಲ್ಲಿ ಆಗುವಂಥದ್ದು ನ್ಯೂಕ್ಲಿಯರ್ ಫ್ಯೂಷನ್, ಅದನ್ನು ಬೈಜಿಕ ಸಮ್ಮಿಲನ ಅಂತ ಕರಿತೀವಿ. ಅಂದರೆ ಎರಡು ಜಲಜನಕದ ಕಣಗಳು ಸೇರಿಕೊಂಡು ಹೀಲಿಯಂ ಆಗಿ ಬದಲಾಗೋದು. ಬಟ್ ಇಲ್ಲಿ ಏನಾಗುತ್ತೆ, ಫ್ಯೂಷನ್ ಆಗ್ತಾ ಹೋಗುತ್ತೆ, ಒಂದಿರೋದು ಎರಡು ಈ ಥರ ಸ್ಪ್ಲಿಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಫ್ಯೂಷನ್ ಪ್ರಾಸೆಸ್ ನಾವು ಅಟಾಮಿಕ್ ಪವರ್ ಪ್ಲಾಂಟ್ಸಲ್ಲಿ ಮಾಡುವಂಥದ್ದು. ಸೂರ್ಯಗಳಲ್ಲಿ ಅದು ನಕ್ಷತ್ರಗಳಲ್ಲಿ ನೇರವಾಗಿ ನಡೆಯುವಂಥದ್ದು ನ್ಯೂಕ್ಲಿಯರ್ ಫ್ಯೂಷನ್, ಅದನ್ನು ಬೈಜಿಕ ಸಮ್ಮಿಲನ ಅಂತ ಕರಿತೀವಿ. ಓಕೆ, ಸೊ ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ನೋಡ್ಬೋದು. ಮುಂದಿನ ಪ್ರಶ್ನೆ, ಸರಿಯಾದದನ್ನು ಆಯ್ಕೆ ಮಾಡಿ. ಚೂಸ್ ದಿ ಕರೆಕ್ಟ್ ಒನ್. ಸೊ ಇಲ್ಲಿ ಅಗೇನ್ ಅಗ್ರಿಕಲ್ಚರ್ ರೆವಲ್ಯೂಷನ್ಸ್ ಇದೆ, ಸಂಬಂಧಪಟ್ಟಂಥ ಕ್ಷೇತ್ರ ಯಾವುದು ಅಂತ ಕೇಳ್ತಾ ಇರೋದು. ಸೊ ಬೇಸಿಕಲ್ಲಿ ನೋಡ್ಕೊಂಡಾಗ ಶ್ವೇತಕ್ರಾಂತಿ, ವೈಟ್ ರೆವಲ್ಯೂಷನ್ ಏನಾಗುತ್ತೆ, ಇದು ಬೇಸಿಕಲಿ ಹಾಲಿಗೆ ಸಂಬಂಧಪಟ್ಟಂಗೆ, ಮಿಲ್ಕ್ ಸಂಬಂಧಪಟ್ಟಂಗೆ, ಕಾಗದ ಕೈಗಾರಿಕೆ, ಪೇಪರ್ ಇಂಡಸ್ಟ್ರಿ ರಾಂಗ್ ಆಪ್ಷನ್ ಆಗುತ್ತೆ. ನೆಕ್ಸ್ಟ್ ನೀಲಿ ಕ್ರಾಂತಿ ಅಂತ ಬಂದಾಗ ಇದೇನಾಗುತ್ತೆ, ಮೇನ್ಲಿ ನಮಗೆ ಸೀ ಫುಡ್ಸ್, ಹೌದಾ, ಮೇನ್ಲಿ ಫಿಶರಿ ಪ್ರೊಡಕ್ಷನ್ಗೆ ಜಾಸ್ತಿ ಸಂಬಂಧಪಟ್ಟಿರೋದು. ಬಟ್ ಇಲ್ಲಿ ಏರೋಸ್ಪೇಸ್ ಸೆಕ್ಟರ್ ಕೊಟ್ಟಿದ್ದಾರೆ, ಸೊ ಹಂಗಾಗಿ ರಾಂಗ್ ಆಪ್ಷನ್ ಆಗುತ್ತೆ. ನೆಕ್ಸ್ಟ್ ಸುವರ್ಣ ಕ್ರಾಂತಿ, ಗೋಲ್ಡನ್ ರೆವಲ್ಯೂಷನ್, ಸರ್ಟನ್ಲಿ ಇದು ಹಾರ್ಟಿಕಲ್ಚರ್ ಇಂಡಸ್ಟ್ರಿಗೆ, ಮೇನ್ಲಿ ಫ್ರೂಟ್ಸ್ ವೆಜಿಟೇಬಲ್ಸ್ ಉತ್ಪಾದನೆ ಜಾಸ್ತಿ ಮಾಡೋದಕ್ಕೋಸ್ಕರ. ಅಗೇನ್ ಹಸಿರು ಕ್ರಾಂತಿ ಅಂತ ಬಂದಾಗ ಗ್ರೀನ್ ರೆವಲ್ಯೂಷನ್ ಮೇನ್ಲಿ ಗೊತ್ತಿದೆ ಫುಡ್ ಪ್ರಾಡಕ್ಟ್ಸ್, ಮೇನ್ಲಿ ಪ್ಯಾಡಿ ಮತ್ತು ವೀಟ್. ಸೊ ಬಟ್ ಇಲ್ಲಿ ಫಾರೆಸ್ಟ್ ಕೊಟ್ಟಿರೋದ್ರಿಂದ ಸೊ ಇದು ಕೂಡ ರಾಂಗ್ ಆಪ್ಷನ್ ಆಗುತ್ತೆ. ಸೊ ಯಾವುದು ಕರೆಕ್ಟ್ ಆಗಿದೆ, ಓನ್ಲಿ ಸಿ, ಗೋಲ್ಡನ್ ರೆವಲ್ಯೂಷನ್ ಇಸ್ ಕರೆಕ್ಟ್ ಆಪ್ಷನ್. ಸೊ ಇದಕ್ಕೆ ಸಂಬಂಧಪಟ್ಟಂಥ ವಿವರಣೆಯನ್ನು ಸಮಗ್ರ ಭೂಗೋಳದಲ್ಲಿ 338 ಮತ್ತು ಅಟ್ಲಾಸಲ್ಲಿ 101ನೇ ಪೇಜಲ್ಲಿ ನೋಡ್ಬೋದು. ಸೊ ಇಲ್ಲೆಲ್ಲ ಕೃಷಿ ಕ್ರಾಂತಿಗಳಿದೆ. ಸೊ ಹಸಿರು ಕ್ರಾಂತಿ ಸೊ ಗೊತ್ತಿದೆ, ಗ್ರೀನ್ ರೆವಲ್ಯೂಷನ್. ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಯಾರು ಅಂತ ಬಂದಾಗ ಅಟ್ ದಿ ವರ್ಲ್ಡ್ ಅಥವಾ ಗ್ಲೋಬಲ್ ಲೆವೆಲಲ್ಲಿ ನಾರ್ಮನ್ ಬೋರ್ಲಾಗ್. ಓಕೆ, ಸೊ ನಾರ್ಮನ್ ಬೋರ್ಲಾಗ್ ಇವರನ್ನ ಪ್ರಪಂಚದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರೀತಾರೆ. ಅದೇ ಥರ ಇಂಡಿಯಾದಲ್ಲಿ ಬಂದಾಗ ಏನಾಗುತ್ತೆ, MS ಸ್ವಾಮಿನಾಥನ್. ಇವ್ರನ್ನೇನಾಗುತ್ತೆ ಫಾದರ್ ಆಫ್ ದಿ ಇಂಡಿಯನ್ ಗ್ರೀನ್ ರೆವಲ್ಯೂಷನ್ ಅಂತ ಕರೀತಾರೆ. ಸೊ ಗೊತ್ತಿದೆ. ಸೊ ಶ್ವೇತಕ್ರಾಂತಿ ಅಂತ ಬಂದಾಗ ಇದು ಹಾಲಿನ ಉತ್ಪಾದನೆಗೆ ಸಂಬಂಧಪಟ್ಟಿದೆ. ಸೊ ಫಾದರ್ ಆಫ್ ವೈಟ್ ರೆವಲ್ಯೂಷನ್ ಯಾರು ಅಂದರೆ ವರ್ಗೀಸ್ ಕುರಿಯನ್. ಸೊ ಇವರು ಕ್ಷೀರಕ್ರಾಂತಿಯ ಪಿತಾಮಹ. ಸೊ ಇವ್ರದ್ದು ಬರ್ತ್ಡೇ ಏನಾಗುತ್ತೆ, ಇದು ನವೆಂಬರ್ 26 ಇದೆ. ಈ ನವೆಂಬರ್ 26 ನಾವೇನಂತ ಸೆಲೆಬ್ರೇಟ್ ಮಾಡ್ತೀವಿ, ನವೆಂಬರ್ 26 ನ್ಯಾಷನಲ್ ಮಿಲ್ಕ್ ಡೇ ಅಂತ ಸೆಲೆಬ್ರೇಟ್ ಮಾಡೋದು. ನ್ಯಾಷನಲ್ ಮಿಲ್ಕ್ ಡೇ, ರಾಷ್ಟ್ರೀಯ ಕ್ಷೀರ ದಿನ ಅಂತ ಬಂದಾಗ ಏನಾಗುತ್ತೆ, ಇದು ನವೆಂಬರ್ 26. ಯಾಕಂದರೆ ಇವರು ಬರ್ತ್ಡೇನ ಆ ರೀತಿ ಸೆಲೆಬ್ರೇಟ್ ಮಾಡ್ತೀವಿ. ಓಕೆ, ಹಾಗೆ ನವೆಂಬರ್ 26 ಕಾನ್ಸ್ಟಿಟ್ಯೂಷನ್ ಡೇ ಕೂಡ ಇದೆ. ಸೊ ಇದು ಇನ್ನೊಂದು ನೆನಪಿರಬೇಕು. ಓಕೆ, ಇನ್ನು ಸುವರ್ಣ ನಾರಿನ ಕ್ರಾಂತಿ, ಇದು ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸು, ಮೇನ್ಲಿ ಅಗೇನ್ ಹಣ್ಣುಗಳು ಮತ್ತು ಜೇನುತುಪ್ಪ ಇವುಗಳ ಉತ್ಪಾದನೆಗೆ ಗೋಲ್ಡನ್ ರೆವಲ್ಯೂಷನ್ ಇದೆ. ಸೊ ಹಂಗಾಗಿ ಆಪ್ಷನ್ ಸಿ ಕರೆಕ್ಟ್ ಆಗಿದೆ. ಮುಂದಿನ ಪ್ರಶ್ನೆ, ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ಹೊಂದಿಕೆಯಾಗುವ ಕೆಳಗಿನ ಪ್ರಧಾನ ವಿವಿಧ ಮಣ್ಣುಗಳನ್ನು ಪರಿಗಣಿಸಿ ಸರಿಯಲ್ಲದನ್ನು. ಓಕೆ, ಸೊ ಇಲ್ಲಿ ಯಾವುದು ರಾಂಗ್ ಸ್ಟೇಟ್ಮೆಂಟ್ ಅಥವಾ ಇನ್ಕರೆಕ್ಟ್ ಅಂತ ಕೇಳ್ತಾ ಇರೋದು. ಸೊ ಹಾಗೆ ಬೇಸಿಕಲಿ ಉತ್ತರ ಕರ್ನಾಟಕ ಬಂದಾಗ ಕಪ್ಪು ಮಣ್ಣು ಹೆಚ್ಚಾಗಿದೆ ನಮ್ಮಲ್ಲಿ. ಕರಾವಳಿ ಕರ್ನಾಟಕ ಬಂದಾಗ ಜಂಬೆಟ್ಟಿಗೆ ಮಣ್ಣು ಮಲೆನಾಡು ಪ್ರದೇಶದಲ್ಲಿ ಕಾಣಿಸ್ಕೊಳ್ಳುತ್ತೆ. ದಕ್ಷಿಣ ಕರ್ನಾಟಕ ಬಂದಾಗ ಕೆಂಪು ಮಣ್ಣಿದೆ. ಸೊ ಇವುಗಳಲ್ಲಿ ಯಾವುದು ಅಲ್ಲ. ಸೊ ತಪ್ಪಾಗಿ ಯಾವುದೂ ಇಲ್ಲ. ಓಕೆ, ಸೊ ಇದು ಡಿ ಆಪ್ಷನ್ ಕರೆಕ್ಟ್ ಆಗುತ್ತೆ. ನಾರ್ತ್ ಕರ್ನಾಟಕ ರಿಚ್ ವಿತ್ ಬ್ಲ್ಯಾಕ್ ಸಾಯಿಲ್, ಸೌತ್ ಕೋಸ್ಟಲ್ ಕರ್ನಾಟಕ ರಿಚ್ ವಿತ್ ಲ್ಯಾಟ್ರೈಟ್ ಸಾಯಿಲ್, ಸೌತ್ ಕರ್ನಾಟಕ ರಿಚ್ ವಿತ್ ರೆಡ್ ಸಾಯಿಲ್. ಓಕೆ, ಸೊ ಆಪ್ಷನ್ ಡಿ ಇದಕ್ಕೆ ಕರೆಕ್ಟ್ ಆಗಿದೆ. ಸೊ ಸಂಬಂಧಪಟ್ಟಂಥ ವಿವರಣೆಯನ್ನು ನೋಡ್ಬೋದು. ಸೊ ಕರ್ನಾಟಕಕ್ಕೆ ಬಹುತೇಕ ನಾವು ಕರುನಾಡು ಅಂತ ಕರಿತೀವಿ, ಯಾಕಂದರೆ ಕಪ್ಪು ಮಣ್ಣಿನ ನಾಡು, ಹೌದಾ. ಸೊ ಈ ಭಾಗದಲ್ಲಿ ನೋಡ್ಕೊಂಡಾಗ ಏನಾಗುತ್ತೆ, ನಮಗೆ ಡೆಕ್ಕನ್ ಪ್ಲಾಟಿವ್ ಈ ರೀತಿ ಕಾಣಿಸ್ಕೊಳ್ಳುತ್ತೆ. ಇಲ್ಲಿ ನಮ್ಮ ಕರ್ನಾಟಕ ಇರುವಂಥದ್ದು, ಹೌದಾ. ಸೊ ಇದರಲ್ಲಿ ಉತ್ತರ ಕರ್ನಾಟಕ ಏನಾಗುತ್ತೆ, ಬಹುತೇಕ ನಮಗೆ ಕಪ್ಪು ಮಣ್ಣಿಂದ ಕೂಡ್ಕೊಂಡಿದೆ. ಸೊ ಹಂಗಾಗಿ ಇದನ್ನು ಕರುನಾಡು ಅಂತ ಕರಿತೀವಿ. ಇನ್ನು ಈ ಕರಾವಳಿ ಪ್ರದೇಶ ಇಲ್ಲಿ ಬಂದಾಗ ಏನಾಗುತ್ತೆ, ಪಶ್ಚಿಮ ಘಟ್ಟಗಳಲ್ಲಿ ಏನಾಗುತ್ತೆ, ಈ ಥರ ಗುಡ್ಡಗಾಡು ಪ್ರದೇಶ ಇರೋದ್ರಿಂದ ಮೋರವರ್ ಇದು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಕೆಳಗಡೆ ಇರೋದ್ರಿಂದ ಏನಾಗುತ್ತೆ, ಉಷ್ಣವಲಯ. ಸೊ ಹಂಗಾಗಿ ಏನಾಗುತ್ತೆ, ಇಲ್ಲಿ ಅತಿ ಹೆಚ್ಚು ಮಳೆ ಮತ್ತು ಅತಿ ಹೆಚ್ಚು ಬಿಸಿಲು ಇರೋದ್ರಿಂದ ಏನಾಗುತ್ತೆ, ಆಲ್ಟರ್ನೇಟ್ ಆಗಿ ಸೊ ಅಂಥ ಕಡೆ ನಮಗೆ ಜಂಬೆಟ್ಟಿಗೆ ಮಣ್ಣು ನಿರ್ಮಾಣ ಆಗೋದು. ಸೊ ಜಾಸ್ತಿ ಮಳೆ ಆಗೋದ್ರಿಂದ ಏನಾಗುತ್ತೆ, ಈ ಮಣ್ಣಲ್ಲಿರ್ತಕ್ಕಂಥ ಬಹುತೇಕ ಪೋಷಕಾಂಶಗಳು ಲೀಚಿಂಗ್ ಆಗಿ ಇಂಗುವಿಕೆಯಿಂದ ಏನಾಗುತ್ತೆ ಕೆಳಗಡೆ ಹೋಗ್ತವೆ. ಮೇನ್ಲಿ ಈ ಮೇಲ್ಗಡೆ ಪದಾರ್ಥದಲ್ಲಿ ಉಳ್ಕೊಳ್ಳೋದು ನಮಗೆ ಸಿಲಿಕಾ ಮತ್ತು ಐರನ್ ಕಂಟೆಂಟ್ ಇರುವಂಥದ್ದು. ಫೆರಸ್ ಐರನ್ ಕಂಟೆಂಟ್ ಮತ್ತು ಸಿಲಿಕಾಂಶ ಮೇಲೆ ಜಾಸ್ತಿ ಕಾಣಿಸ್ಕೊಳುತ್ತೆ. ಇನ್ನು ಉಳಿದಂಥ ಎಲ್ಲ ಬಹುತೇಕ ಖನಿಜಾಂಶಗಳು ಕೆಳಗಡೆ ಲೀಚಿಂಗ್ ಆಗಿ ಬಂದಿರುತ್ತೆ. ಸೊ ಹಂಗಾಗಿ ಏನಾಗುತ್ತೆ, ಈ ಬಣ್ಣ ಇಟ್ಟಿಗೆ ಇದು ಕೆಂಪು ಬಣ್ಣದಲ್ಲಿ ಕಾಣಿಸ್ಕೊಳುತ್ತೆ. ಜೊತೆಗೆ ಕಬ್ಬಿಣದ ಅಂಶ ಇರೋದ್ರಿಂದ ಏನಾಗುತ್ತೆ, ಜಂಬೆಟ್ಟಿಗೆ ಮಣ್ಣು ಅಂತ ಕರೆಯೋದು. ಇದನ್ನು ನಾವು ಇಟ್ಟಿಗೆ ತಯಾರು ಮಾಡೋದಕ್ಕೆ, ಮನೆಗೆ ಹಂಚು ತಯಾರು ಮಾಡೋದಕ್ಕೆ ಬಳಸೋದು. ಮಂಗಳೂರು ಹೆಂಚು ನೆನಪಿರುತ್ತೆ ಬೇಸಿಕಲಿ. ಸೊ ಅದು ಇಲ್ಲಿ ಜಂಬೆಟ್ಟಿಗೆ ಮಣ್ಣಿಂದನೇ ಜಾಸ್ತಿ ಮಾಡೋಂಥದ್ದು. ಸೊ ಇದು ನಮಗೆ ಹೆಚ್ಚಿಗೆ ಈ ಭಾಗದಲ್ಲಿ ಕಾಣಿಸ್ಕೊಳ್ಳುತ್ತೆ. ಇನ್ನು ಬಿಟ್ಟರೆ ಕರಾವಳಿ ಪ್ರದೇಶದಲ್ಲಿ ನಮಗೆ ಮೆಕ್ಕಲು ಮಣ್ಣು ಕಾಣಿಸ್ಕೊಳ್ಳುತ್ತೆ. ಇದು ತುಂಬಾ ಕಡಿಮೆ, ಯಾಕಂದರೆ ಬಹುತೇಕ ನಮ್ಮ ಪಶ್ಚಿಮ ದಿಕ್ಕಿಗೆ ಹರಿತಕ್ಕಂಥ ನದಿಗಳು ಏನಾಗುತ್ತೆ,
ಈ ಥರ ಸ್ಟೀಪ್ ಸ್ಲೋಪಲ್ಲಿ ತೀವ್ರಗತಿ ಇಳಿಜಾರಲ್ಲಿ ತುಂಬ ಫಾಸ್ಟಾಗಿ ಹರಿದೋಗ್ತಿದ್ದಾವೆ. ಸೊ ಹಂಗಾಗಿ ಏನಾಗುತ್ತೆ, ಇವುಗಳು ಇಲ್ಲಿ ಮಣ್ಣಿನ ಸವೆತ ಮಾಡೋದು ತುಂಬ ಕಡಿಮೆ. ಹಾಗಾಗಿ ಸ್ವಲ್ಪ ಭಾಗದಲ್ಲಿ ಮಾತ್ರ ನಮಗೇನಾಗುತ್ತೆ, ಇಲ್ಲಿ ನಮಗೆ ಮೆಕ್ಕಲು ಮಣ್ಣು ಕಾಣಿಸ್ಕೊಳ್ಳುತ್ತೆ, ಅದು ಕೂಡ ನೆಗ್ಲಿಜಬಲ್ ಪ್ರಮಾಣದಲ್ಲಿ. ಓಕೆ, ಸೊ ಹಂಗಾಗಿ ಇದು ಕಡಿಮೆ ಇದೆ. ಸೊ ಬಹುತೇಕ ಜಾಸ್ತಿ ಕಾಣಿಸ್ಕೊಳ್ಳೋದು ನಮಗೆ ಕೆಂಪು ಮಣ್ಣು ದಕ್ಷಿಣ ಭಾರತದಲ್ಲಿ, ಕಪ್ಪು ಮಣ್ಣು ಉತ್ತರ ಭಾರತದಲ್ಲಿ, ಜಂಬಿಟ್ಟಿಗೆ ಮಣ್ಣು ಕಾಣಿಸ್ಕೊಳ್ಳೋದು ಮಲೆನಾಡು ಪ್ರದೇಶದಲ್ಲಿ. ಓಕೆ, ಸೊ ಹಂಗಾಗಿ ಎಲ್ಲದೂ ಸರಿಯಾಗಿ ಮ್ಯಾಚ್ ಆಗಿದೆ. ಇಲ್ಲಿ ತಪ್ಪು ಅನ್ನೋದು ಯಾವುದೂ ಇಲ್ಲ. ಯಾಕಂದರೆ ಸರಿ ಎಲ್ಲದ್ದು ಇನ್ಕರೆಕ್ಟ್ ಅಂತ ಕೇಳ್ತಿದ್ರೆ ಎಲ್ಲ ಕರೆಕ್ಟ್ ಆಗಿದೆ. ಸೊ ನನ್ ಆಫ್ ದೀಸ್ ಆರ್ ಇನ್ಕರೆಕ್ಟ್. ಸೊ ಪುಟ ಸಂಖ್ಯೆ 477 ಮತ್ತು ಅಟ್ಲಾಸಲ್ಲಿ 102ನೇ ಪೇಜಲ್ಲಿ ನೋಡ್ಬೋದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಹಸಿರುಮನೆ ಅನಿಲಗಳು ಮೀಥೇನ್ ಉತ್ಪಾದನೆಯೊಂದಿಗೆ ಯಾವ ಬೆಳೆಯಿಂದ ಸಂಬಂಧಿಸಿದೆ? ಸೊ ಮೀಥೇನ್ ಅನ್ನೋದು ಗ್ರೀನ್ ಹೌಸ್ ಗ್ಯಾಸ್ ಇದೆ, ಅದು ಈ ಯಾವ ಬೆಳೆ ಬೆಳೆಯೋದ್ರಿಂದ ನಮಗೆ ಉತ್ಪಾದನೆ ಆಗ್ತಿದೆ ಅಂತದ್ದು ಪ್ರಶ್ನೆ. ಕಲ್ಟಿವೇಷನ್ ಆಫ್ ವಿಚ್ ಆಫ್ ದ ಕ್ರಾಪ್ ಇಸ್ ಅಸೋಸಿಯೇಟೆಡ್ ವಿತ್ ಗ್ರೀನ್ ಹೌಸ್ ಗ್ಯಾಸ್? ಮೀಥೇನ್ ಮೇನ್ಲಿ. ಸೊ ಆಪ್ಷನ್ಸ್ ನೋಡ್ಕೊಂಡಾಗ ಜೋಳ ಇದೆ, ಸೇಬು ಇದೆ, ಕಾಫಿ ಇದೆ, ಅಕ್ಕಿ ಇದೆ, ಮೇಯ್ಸ್, ಆ್ಯಪಲ್, ಕಾಫಿ ಆ್ಯಂಡ್ ರೈಸ್. ಸೊ ಎಲ್ಲ ಕ್ರಾಪ್ಸ್ ನೋಡ್ಕೊಂಡಾಗ ಏನಾಗುತ್ತೆ, ಮೇಯ್ಸ್ ಇರ್ಬೋದು, ಆ್ಯಪಲ್, ಕಾಫಿ, ಇವೆಲ್ಲ ಮೇನ್ಲಿ. ಆ್ಯಪಲ್ ಇದೆ ಏನಾಗುತ್ತೆ, ಟೆಂಪ್ರೇಟ್ ಕ್ರಾಪ್, ಹೌದಾ? ಸೊ ಹಿಮಾಚಲ ಪ್ರದೇಶ, ಜಮ್ಮು ಕಾಶ್ಮೀರ ಈ ಭಾಗದಲ್ಲಿ ಬೆಳಿತೀವಿ. ಕಾಫಿ ಅಂತ ಬಂದಾಗ ಇದು ಗುಡ್ಡಗಾಡು ಪ್ರದೇಶದಲ್ಲಿ ಬೆಳೆಯುವಂಥದ್ದು, ಮೇನ್ಲಿ ಕೇರಳ ಮತ್ತು ಚಿಕ್ಕಮಗಳೂರು ಭಾಗದಲ್ಲಿ. ಇನ್ನು ಮೇಯ್ಸ್ ಅಂತ, ಮೆಕ್ಕೆಜೋಳ ಅಂತ ಬಂದಾಗ ಏನಾಗುತ್ತೆ, ಇದು ಕೂಡ ಹಿಂಗಾರು ಬೆಳೆ ಆಗುತ್ತೆ. ಇದನ್ನು ಚಳಿ ಇರ್ತಕ್ಕಂಥ ಜಾಗದಲ್ಲಿ ಮಳೆಯಾಶ್ರಿತ ಬೆಳೆಯಾಗಿ ಇದನ್ನು ಬೆಳಿತೀವಿ. ಇನ್ನು ಭತ್ತ ಅಂತ ಬಂದಾಗ ಏನಾಗುತ್ತೆ, ಬೇಸಿಕಲಿ ಇದು ವಾಟರ್ ಲಾಗ್ಡ್, ಅಂದರೆ ಏನಾಗುತ್ತೆ, ಸ್ವಲ್ಪ ನೀರು ನಿಂತಿರ್ತಕ್ಕಂಥ ಜಾಗ ಬೇಕಾಗುತ್ತೆ. ಸೊ ಹಾಗಾಗಿ ವೆಟ್ಲ್ಯಾಂಡ್ಸ್ ಆರ್ ದಿ ಮೇನ್ ರಿಲೀಸರ್ಸ್ ಆಫ್ ದಿ ಗ್ರೀನ್ ಹೌಸ್ ಗ್ಯಾಸ್, ಮೇನ್ಲಿ ಮೀಥೇನ್. ಹಾಗಾಗಿ ಮೀಥೇನ್ ಅನಿಲ ಹೆಚ್ಚಾಗಿ ನಮಗೆ ಬಿಡುಗಡೆ ಆಗೋದು ಜೌಗು ಪ್ರದೇಶಗಳಲ್ಲಿ, ನೀರಿರ್ತಕ್ಕಂಥ ಜಾಗದಲ್ಲಿ. ಸೊ ಹಾಗಾಗಿ ಭತ್ತದ ಬೆಳೆಯಿಂದ ಏನಾಗುತ್ತೆ, ನಮಗೆ ಮೀಥೇನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ನಗರವು ರೇಖಾಂಶದ ದೃಷ್ಟಿಯಿಂದ ಹೆಚ್ಚು ದೂರದಲ್ಲಿದೆ? ಓಕೆ, ಸೊ ಲಾಂಗಿಟ್ಯೂಡ್ಸ್ ಅಂತ ಬಂದಾಗ ಏನಾಗುತ್ತೆ, ಇಲ್ಲಿ ಯಾವುದು ತುಂಬ ದೂರದಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಸೊ ಬೇಸಿಕಲಿ ಬೆಂಗಳೂರು ಇದೆ, ಭೋಪಾಲ್ ಇದೆ, ನೋಯ್ಡಾ ಇದೆ ಮತ್ತು ಸೂರತ್. ಓಕೆ, ಸೊ ಇಲ್ಲಿ ರೇಖಾಂಶಗಳ ದೃಷ್ಟಿಯಿಂದ ಈ ಥರ ರೇಖಾಂಶಗಳನ್ನು ತಗೊಂಡಾಗ ಏನಾಗುತ್ತೆ, ಉತ್ತರದಿಂದ ದಕ್ಷಿಣಾಭಿಮುಖವಾಗಿ. ಸೊ ಫಸ್ಟು ನಮಗೆ ಸೂರತ್, ಗುಜರಾತ್ ಕಾಣಿಸ್ಕೊಳ್ಳುತ್ತೆ. ಆಮೇಲೆ ಬಂದಾಗ ಏನಾಗುತ್ತೆ, ಮಧ್ಯಪ್ರದೇಶದಲ್ಲಿ ಭೋಪಾಲ್ ಇರ್ಬೋದು, ಕರ್ನಾಟಕ ಬಂದಾಗ ಬೆಂಗಳೂರು ಇರ್ಬೋದು, ಉತ್ತರ ಪ್ರದೇಶದಲ್ಲಿ ನೋಯ್ಡಾ, ಇವೆಲ್ಲ ಏನಾಗುತ್ತೆ ಒಂದೇ ಸೀರೀಸಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೂರತ್ ಒಂದೇ ನಮಗೆ ಸ್ವಲ್ಪ ದೂರದಲ್ಲಿ ಕಾಣಿಸ್ಕೊಳ್ಳುತ್ತೆ, ಯಾಕೆಂದರೆ ಉಳಿದಂಥ ಮೂರು ಒಂದೇ ರೇಖಾಂಶದಲ್ಲಿ ನೇರವಾಗಿ ಕೆಳಗಡೆ ಕಾಣಿಸ್ಕೊಳ್ಳುವಂಥದ್ದು. ಸೊ ಸೂರತ್ ಇಸ್ ದಿ ಕರೆಕ್ಟ್ ಆಪ್ಷನ್. ಸೊ ಇಲ್ಲಿ ಸಂಬಂಧಪಟ್ಟಂಗೆ ನೋಡೋದಾದರೆ, ಸೊ ಬೇಸಿಕಲಿ ಇಲ್ಲಿ ಬೆಂಗಳೂರು ಈ ಭಾಗದಲ್ಲಿ ಕಾಣಿಸ್ಕೊಳ್ತಿದೆ, ಮಧ್ಯಪ್ರದೇಶದಲ್ಲಿ ಭೋಪಾಲ್ ಈ ಭಾಗದಲ್ಲಿ ಕಾಣಿಸ್ಕೊಳ್ಳುತ್ತೆ, ಇನ್ನು ನೋಯ್ಡಾ ಬಂದಾಗಲೂ ಕೂಡ ಈ ಭಾಗದಲ್ಲೇ ಕಾಣಿಸ್ಕೊಳ್ಳುತ್ತೆ. ಇದೆಲ್ಲಕ್ಕೂ ಕಂಪೇರ್ ಮಾಡಿಕೊಂಡಾಗ ಸೂರತ್, ಗುಜರಾತ್ ಒಂದೇ ಗುಜರಾತ್ ಭಾಗದಲ್ಲಿ ಇರ್ತಕ್ಕಂಥ ನಗರ ಸೂರತ್ ಏನಾಗುತ್ತೆ, ಇದು ಒಂದೇ ನಮಗೆ ಹೊರಗಡೆ ಕಾಣಿಸ್ಕೊಳ್ತಿದೆ. ಸೊ ಈ ಕಾರಣಕ್ಕೆ ಸೂರತ್ ಒಂದು ಮಾತ್ರ ಏನಾಗುತ್ತೆ, ದೂರ ಕಾಣಿಸ್ಕೊಳ್ತೀವಿ. ಇನ್ನು ಉಳಿದಂಥ ಮೂರು ನಗರಗಳು ನಮಗೆ ಒಂದೇ ರೇಖಾಂಶದಲ್ಲಿ ಕಾಣಿಸ್ಕೊಳ್ತಿರೋದು. ಸೊ ಪುಟ ಸಂಖ್ಯೆ 76 ಅಟ್ಲಸಲ್ಲಿ ನೋಡ್ಬೋದು ಇದನ್ನು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಸರಿಯಲ್ಲ, ಯಾವುದು ತಪ್ಪಾಗಿದೆ ಅಂತ ಕೇಳ್ತಾ ಇರೋದು. ಓಕೆ, ಸೊ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಸೊ ಬೇಸಿಕಲಿ ಇದು ಅಗೇನ್ ಇಂಡಿಯಾ ಪೊಲಿಟಿಕಲ್ ಬೌಂಡ್ರೀಸಲ್ಲಿ ಇರ್ತಕ್ಕಂಥ ನೇಮ್ಸ್ ಬಗ್ಗೆ ಕೇಳ್ತಾ ಇದ್ದಾರೆ. ಸೊ ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ಯಾವುದು ಗಡಿ ರೇಖೆ ಇದೆ ಅಂತ ಬಂದಾಗ ರಾಡಕ್ಲಿಫ್ ರೇಖೆ, ಹೌದಾ, ಇದನ್ನು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಭಾರತ ಮತ್ತು ಚೀನಾ ಬಂದಾಗ ಏನಾಗುತ್ತೆ, ಮೆಕ್ಮಹೋನ್ ಲೈನ್ ಅಂತ ಕರಿತೀವಿ ಇದನ್ನು. ಸೊ ಇದು ಕರೆಕ್ಟ್ ಆಗಿದೆ. ನೆಕ್ಸ್ಟ್ ನೋಡಿ, ಭಾರತ ಮತ್ತು ಬಾಂಗ್ಲಾದೇಶ ಬಂದಾಗ, ಸೊ ಇದಕ್ಕೇನಂತ ಹೇಳ್ತಿದ್ದಾರೆ, ಡ್ಯೂರೆಂಟ್ ಲೈನ್. ಸೊ ಇದು ನಮಗೆ ಗೊತ್ತಿರಂಗೇನು, ಡ್ಯೂರೆಂಟ್ ಲೈನ್ ಬರೋದು ನಮಗೆ ಭಾರತ ಮತ್ತು ಆಫ್ಘಾನಿಸ್ತಾನ ಮಧ್ಯೆ. ಓಕೆ, ಸೊ ಹಂಗಾಗಿ ಡ್ಯೂರೆಂಟ್ ಲೈನು ರಾಂಗ್ ಆಗುತ್ತೆ. ಸೊ ಇದರಲ್ಲಿ ಯಾವ್ದು ತಪ್ಪಾಗಿವೆ, ಸೊ ಸಿ. ಓಕೆ, ಸೊ ಇದಕ್ಕೆ ಸಂಬಂಧಪಟ್ಟಂಥ ವಿವರಣೆಯನ್ನು ನೋಡೋಣ. ಸೊ ಇವರು ಸರ್ ಸಿರಿಲ್ ರಾಡ್ಕ್ಲಿಫ್. ಸೊ ಹಂಗಾಗಿ 1947 ಆಗಸ್ಟ್ 17 ಏನಾಗುತ್ತೆ, ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ಗಡಿ ರೇಖೆನ ಹೇಳೋದಕ್ಕೆ ಹೇಳ್ತಾರೆ. ಸೊ ಹಂಗಾಗಿ ಭಾರತ ಪಾಕಿಸ್ತಾನ ಮಧ್ಯೆ ಇರ್ತಕ್ಕಂಥ ರೇಖೆಗೆ ರಾಡ್ಕ್ಲಿಫ್ ಲೈನ್ ಅಂತ ನಾವು ಕರಿತೀವಿ. ಸೊ ಇನ್ನೊಂದು ಗೊತ್ತಿರಬೇಕು, ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆದಾಗ ಏನಾಗುತ್ತೆ, 1947 ಪಾಕಿಸ್ತಾನ ಕೂಡ 2 ಪ್ರಾಂತ್ಯಗಳಲ್ಲಿ ವಿಂಗಡಣೆ ಆಗುತ್ತೆ. ಈ ಭಾಗದಲ್ಲಿ ಪ್ರಸ್ತುತ ಇರ್ತಕ್ಕಂಥ ಪಾಕಿಸ್ತಾನನ ಇದನ್ನ ವೆಸ್ಟ್ ಪಾಕಿಸ್ತಾನ ಅಂತ ಕರೀತಾರೆ, ಪಶ್ಚಿಮ ಪಾಕಿಸ್ತಾನ. ಈ ಪ್ರೆಸೆಂಟ್ ಇರ್ತಕ್ಕಂಥ ಬಾಂಗ್ಲಾದೇಶ ಏನಾಗುತ್ತೆ, ಇದನ್ನ ಪೂರ್ವ ಪಾಕಿಸ್ತಾನ, ಈಸ್ಟ್ ಪಾಕಿಸ್ತಾನ ಅಂತ ಕರೀತಾ ಇರ್ತಾರೆ. ಯಾಕೆಂದ್ರೆ ಇವೆರಡು ಬಹುತೇಕ ಮುಸ್ಲಿಂ ಡಾಮಿನೇಟೆಡ್ ಏರಿಯಾಸ್, ಹೌದಾ. ಮುಸ್ಲಿಮರು ಬಹುಸಂಖ್ಯಾತರಲ್ಲಿ ಕಾಣ್ತಾ ಇರ್ತಕ್ಕಂಥ ಈ ಪ್ಲೇಸಸ್ಗಳನ್ನ ಪಾಕಿಸ್ತಾನವಾಗಿ ಸೆಪರೇಟ್ ಮಾಡುವಂಥದ್ದು. ಸೊ ಈ ಭಾಗ ನಮಗೆ ಪಶ್ಚಿಮ ಪಾಕಿಸ್ತಾನ ಆಗುತ್ತೆ, ಇದು ಪೂರ್ವ ಪಾಕಿಸ್ತಾನ ಆಗುತ್ತೆ. ಸೊ ಎರಡಕ್ಕೂ ನಾವು ಕರೀತಕ್ಕಂಥ ಹೆಸರು ರಾಡ್ಕ್ಲಿಫ್ ರೇಖೆನೆ. ಅಂದರೆ ಪ್ರಸ್ತುತ ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ರಾಡ್ಕ್ಲಿಫ್ ರೇಖೆ ಇದೆ, ಭಾರತ ಮತ್ತು ಬಾಂಗ್ಲಾದೇಶ ಮಧ್ಯೆ ಕೂಡ ಅದೇ ರಾಡ್ಕ್ಲಿಫ್ ರೇಖೆ ಅಂತಲೇ ಕರೀತಾ ಇರೋದು. ಸೊ ಯಾವಾಗ ಇದು 1971 ಆಡಳಿತ ಇಲ್ಲಿ ಸರಿಯಾಗಿ ಆಗ್ತಾ ಇರೋ ಕಾರಣಕ್ಕೆ ಏನಾಗುತ್ತೆ, ಪಶ್ಚಿಮ ಪಾಕಿಸ್ತಾನದಿಂದ ಇವರು ನಮಗೆ ಸೆಪರೇಟ್ ದೇಶ ಮಾಡಿ ಅಂತ ಕೇಳ್ಕೊತಾರೆ. ಸೊ ಹಾಗಾಗಿ ಬಾಂಗ್ಲಾದೇಶ ಒಂದು ಹೊಸ ದೇಶವಾಗಿ ರಚನೆ ಆಗುತ್ತೆ 1971 ಅದು ನಮ್ಮ ಇಂದಿರಾ ಗಾಂಧಿ ಅವರ ಸಮಯದಲ್ಲಿ. ಸೊ ಹಂಗಾಗಿ ಅದೇ ಹೆಸರು ರಾಡ್ಕ್ಲಿಫ್ ರೇಖೆ ಅಂತ ಏನಿತ್ತಲ್ಲ ಭಾರತ ಮತ್ತು ಪೂರ್ವ ಪಾಕಿಸ್ತಾನದ ಮಧ್ಯೆ, ಅದೇ ಹೆಸರನ್ನ ಭಾರತ ಮತ್ತು ಬಾಂಗ್ಲಾದೇಶದ ಮಧ್ಯೆ ಅಧಿಕೃತ ರೇಖೆ ಅಂತ ನಾವು ಡಿಕ್ಲೇರ್ ಮಾಡ್ತಾ ಹೋಗ್ತೀವಿ. ಸೊ ಹಂಗಾಗಿ ಇದು ಏನಾಗುತ್ತೆ, ಸರಿಯಾಗಿದೆ. ಭಾರತ ಮತ್ತು ಅಫ್ಘಾನಿಸ್ತಾನದ ಮಧ್ಯೆ ಕೂಡ ರಾಡ್ಕ್ಲಿಫ್ ರೇಖೆ.
ಸೊ ಇನ್ನೊಂದು ವಿಧದಲ್ಲಿ ಹೇಳೋದಾದರೆ ಭಾರತ ಮತ್ತು ಪಾಕಿಸ್ತಾನ ಮಧ್ಯೆನೂ ರಾಡ್ಕ್ಲಿಫ್ ರೇಖೆ ಇದೆ, ಭಾರತ ಮತ್ತು ಬಾಂಗ್ಲಾದೇಶ್ ಮಧ್ಯೆ ಕೂಡ ರಾಡ್ಕ್ಲಿಫ್ ರೇಖೆ ಇದೆ. ಓಕೆ, ಸೊ ಭಾರತ ಚೀನಾ ಮಧ್ಯೆ ಮೆಕ್ಮೋಹನ್ ಲೈನ್ ಇದೆ. ನೆಕ್ಸ್ಟು ಭಾರತ ಮತ್ತು ಆಫ್ಘಾನಿಸ್ತಾನ ಮಧ್ಯೆ, ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ರಾಡ್ಕ್ಲಿಫ್ ರೇಖೆ ಕಾಣಿಸ್ಕೊಳ್ಳುತ್ತೆ. ಭಾರತ ಮತ್ತು ಆಫ್ಘಾನಿಸ್ತಾನದ ಮಧ್ಯೆ ಡ್ಯೂರಾಂಡ್ ರೇಖೆ ಇದೆ. ಓಕೆ, ಸೊ ಇದಿಷ್ಟು ನೋಡಿ. 1947ರಲ್ಲಿ ರಚಿಸಿದ ರಾಡ್ಕ್ಲಿಫ್ ರೇಖೆಯು ಅಂದಿನ ಬ್ರಿಟಿಷ್ ಭಾರತವನ್ನು 3 ಭಾಗಗಳಾಗಿ ಮಾಡುತ್ತೆ. ಪಶ್ಚಿಮ ಪಾಕಿಸ್ತಾನ, ಭಾರತ ಮತ್ತು ಪೂರ್ವ ಪಾಕಿಸ್ತಾನ. ಈ ಪೂರ್ವ ಪಾಕಿಸ್ತಾನನೇ ನಾವಿವತ್ತು ಬಾಂಗ್ಲಾದೇಶ ಅಂತ ಕರಿತಾ ಇರೋದು. ಸೊ ಹಂಗಾಗಿ ಬಾಂಗ್ಲಾದೇಶದ ನಮ್ಮದು ಹೈಯೆಸ್ಟ್ ಗಡಿ ರೇಖೆ ಇದೆ, ಅದು 4096.7 ಕಿಲೋಮೀಟರ್. ಓಕೆ, ಸೊ ಹಂಗಾಗಿ ಇಲ್ಲಿ ಭಾರತ ಮತ್ತು ಬಾಂಗ್ಲಾದೇಶ ಮಧ್ಯೆ ಡ್ಯೂರಾಂಡ್ ರೇಖೆ ಬರಲ್ಲ, ಇದು ಬರೋದು ನಮಗೆ ಭಾರತ ಮತ್ತು ಆಫ್ಘಾನಿಸ್ತಾನ ಮಧ್ಯೆ, ಅದು 106 ಕಿಲೋಮೀಟರ್ ಇದೆ. ಓಕೆ, ಸೊ ಹಂಗಾಗಿ ಇದು ಯಾವ ತಪ್ಪಾಗಿದೆ ಅಂದರೆ ಸಿ ಆಪ್ಷನ್ ತಪ್ಪಾಗಿದೆ. ಸೊ ಪುಟ ಸಂಖ್ಯೆ 245ರಲ್ಲಿ ನೋಡ್ಬೋದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಮಿಚಾಂಗ್ ಸೈಕ್ಲೋನ್ ಈ ಕೆಳಗಿನ ಯಾವ ಒಂದು ನಗರದಲ್ಲಿ ಭಾರಿ ಮಳೆ ಮತ್ತು ಪ್ರವಾಹಕ್ಕೆ ಉಂಟಾಯಿತು? ಸೊ ಗುಜರಾತಲ್ಲಿರ್ತಕ್ಕಂಥ ಭಾವನಗರ, ಚೆನ್ನೈ ಇರ್ಬೋದು, ಕೋಲ್ಕತ್ತಾ ಮತ್ತು ಮುಂಬೈ. ಸೊ ಬೇಸಿಕಲಿ ಇಂಡಿಯಾ ಅಂತ ಬಂದಾಗ ಏನಾಗುತ್ತೆ, ನಮಗೆ ಇಲ್ಲಿ 2 ಕೋಸ್ಟಲ್ ಏರಿಯಾ ಇದೆ, ಒಂದು ಅರೇಬಿಯನ್ ಸಿ, ಇನ್ನೊಂದು ಬೇ ಆಫ್ ಬೆಂಗಾಲ್. ಸೊ ಅರಬ್ಬಿ ಸಮುದ್ರಕ್ಕಿಂತ ಬಂಗಾಳ ಕೊಲ್ಲಿ ಏನಾಗುತ್ತೆ, ನಮಗೆ ಪದೇ ಪದೇ ಚಂಡಮಾರುತಗಳು ಜಾಸ್ತಿ ಉಗಮ ಆಗ್ತವೆ. ಈವನ್ ಅದು ಏಪ್ರಿಲ್ ತಿಂಗಳಲ್ಲಿ ಒಂದ್ಸಲ ಇರ್ಬೋದು, ಮತ್ತು ನವೆಂಬರ್ ತಿಂಗಳಲ್ಲಿ ಅಥವಾ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಏನಾಗುತ್ತೆ ಚಂಡಮಾರುತಗಳು ಉಗಮ ಆಗ್ತವೆ. ಸೊ ಇಲ್ಲಿ ಬಂದಿದ್ದೇನಾಯಿತು, ಸೈಕ್ಲೋನು ಬಿಪರ್ಜಾಯ್. ಓಕೆ, ಬಿಪರ್ಜಾಯ್ ಸೈಕ್ಲೋನ್ ಏನಾಗುತ್ತೆ ನಮಗೆ ಅರಬ್ಬಿ ಸಮುದ್ರದಲ್ಲಿ ಕಾಣಿಸ್ಕೊಳುತ್ತೆ. ಅದು ಗುಜರಾತಲ್ಲಿ ಈ ಭಾಗದಲ್ಲಿ ಬಂದಾಗ ಏನಾಗುತ್ತೆ ಲ್ಯಾಂಡ್ ಫಾಲ್ ಅಂದರೆ ಅಲ್ಲಿ ಅದು ಕಣ್ಮರೆ ಆಗುತ್ತೆ. ನೆಕ್ಸ್ಟ್ ಈ ಥರ ಮಿಚಾಂಗ್ ಸೈಕ್ಲೋನ್ ಬಂದಾಗ ಏನಾಗುತ್ತೆ, ಇದು ನಮಗೆ ಬಂಗಾಳ ಕೊಲ್ಲಿಲಿ ಚಂಡಮಾರುತ ಉಂಟಾಗಿದ್ದು, ಇದೇನಾಗುತ್ತೆ ಕಣ್ಮರೆ ಆಗಿದ್ದು ನಮಗೆ ಆಂಧ್ರ ಪ್ರದೇಶದಲ್ಲಿ ಇರ್ತಕ್ಕಂಥ ಬಾಪಟ್ಲದಲ್ಲಿ. ಬಟ್ ಇಲ್ಲಿ ಪ್ರಶ್ನೆ ಕೇಳ್ತಿರೋದು ಯಾವ ನಗರದಲ್ಲಿ ಭಾರಿ ಮಳೆ ಉಂಟು ಮಾಡ್ತು ಅಂತ. ಸೊ ಬೇಸಿಕಲಿ ಇಲ್ಲಿ ಬಂದಾಗ ಏನಾಗುತ್ತೆ ಚೆನ್ನೈ. ಓಕೆ, ಚೆನ್ನೈ ಇದಕ್ಕೆ ಸರಿಯಾದ ಆಪ್ಷನ್. ಚೆನ್ನೈ ನಗರದಲ್ಲಿ ಇದು ಅತಿ ಹೆಚ್ಚು ನಮಗೆ ಪ್ರವಾಹನ ಉಂಟು ಮಾಡ್ತು. ಆ ಕಾರಣಕ್ಕೆ ಅಲ್ಲಿರ್ತಕ್ಕಂಥ ಬಹುತೇಕ ಜನಗಳನ್ನು ಮತ್ತು ಆ ಪ್ಲೇಸ್ಗಳನ್ನು ಖಾಲಿ ಮಾಡಿಸಲಾಗುತ್ತೆ. NDRF ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ ಇರುತ್ತೆ. ಸೊ ಅವರು ಬಂದು ಅಲ್ಲಿರ್ತಕ್ಕಂಥ ಜನಗಳನ್ನ ಎವ್ಯಾಕ್ಯುಯೇಟ್ ಮಾಡಿ ಅದೇನು ಪ್ರವಾಹ ಉಂಟಾದಾಗ ಅಲ್ಲಿನ ಜನರುಗಳನ್ನ ರಕ್ಷಣೆ ಮಾಡ್ತಾರೆ. ಸೊ ಇದು ಚೆನ್ನೈ. ಸೊ ಇನ್ನೊಂದು ಗೊತ್ತಿರಬೇಕು, ತಮಿಳುನಾಡು ಏನಾಗುತ್ತೆ, ಇದು ಸೌತ್ ವೆಸ್ಟ್ ಮಾನ್ಸೂನಿಂದ ಮಳೆ ಪಡೆಯೋದಿಲ್ಲ. ಇದು ಬೇಸಿಕಲಿ ಮಳೆ ಪಡೆಯೋದು ನಮಗೆ ನಾರ್ತ್ ಈಸ್ಟ್ ಮಾನ್ಸೂನಿಂದ. ಯಾಕೆ ಅಂದರೆ ಅಗೇನ್ ಪಶ್ಚಿಮ ಘಟ್ಟಗಳು ತೊಗೊಂಡಾಗ ಏನಾಗುತ್ತೆ, ಇವುಗಳು ತುಂಬ ಎತ್ತರದ ಕಾಣಿಸ್ಕೊಳ್ಳೋದು ನಮಗೆ ಕರ್ನಾಟಕ ಮತ್ತು ಕೇರಳ ಭಾಗದಲ್ಲಿ ಬಂದಾಗ. ಸೊ ಹಂಗಾಗಿ ಏನಾಗುತ್ತೆ, ತಮಿಳುನಾಡು ಇದು ಪಶ್ಚಿಮ ಘಟ್ಟಗಳು, ಕೇರಳದಲ್ಲಿರ್ತಕ್ಕಂಥ ಪಶ್ಚಿಮ ಘಟ್ಟಗಳ ನೆರಳಿನ ವಲಯದಲ್ಲಿದೆ. ಸೊ ಹಂಗಾಗಿ ಇದು ಯಾವತ್ತೂ ನಮಗೆ ಸೌತ್ ವೆಸ್ಟ್ ಮಾನ್ಸೂನಿಂದ ಮಳೆ ಪಡೆಯೋದಿಲ್ಲ. ಇದೇನಿದ್ರು ಮಳೆ ಪಡೆಯೋದು ನಮಗೆ ಬೇಸಿಕಲಿ ನಾರ್ತ್ ಈಸ್ಟ್ ಮಾನ್ಸೂನಿಂದ, ಈಶಾನ್ಯ ಮಾನ್ಸೂನ್ ಮಾರುತಗಳಿಂದ ಮಳೆ ಪಡೆಯುತ್ತೆ. ಈವನ್ ಇದ್ರ ಜೊತೆಗೆ ಈ ಥರ ಚಂಡಮಾರುತಗಳು ಉಗಮದಾಗಲೂ ಕೂಡ ಏನಾಗುತ್ತೆ, ಇಲ್ಲಿ ನಮಗೆ ಸಾಕಷ್ಟು ಮಳೆ ಮತ್ತು ಇದರ ಪ್ರವಾಹಗಳು ಕೂಡ ಉಂಟಾಗುತ್ತೆ. ಸೊ ಹಂಗಾಗಿ ಸೊ ಇನ್ನು ಕೋಲ್ಕತ್ತಾ ಬರಲ್ಲ, ಭಾವನಗರ ಇಲ್ಲ. ಸೊ ಆಪ್ಷನ್ ಇದಕ್ಕೆ ಚೆನ್ನೈ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಇವರುಗಳಲ್ಲಿ ಮರಳಿ ಮಣ್ಣಿಗೆ ಪುಸ್ತಕವನ್ನು ಬರೆದವರು ಯಾರು? ದ ಬುಕ್ ಮರಳಿ ಮಣ್ಣಿಗೆ ಇಸ್ ರಿಟನ್ ಬೈ. ಅಗೇನ್ ಕವಿಗಳು ಇದ್ದಾರೆ. ಸೊ ಬೇಸಿಕಲಿ ದ ರಾ ಬೇಂದ್ರೆ ಅವರು ಇರ್ಬೋದು, ಕುವೆಂಪು ಅವರು ಇರ್ಬೋದು, ಕೋಟಾ ಶಿವರಾಮ್ ಕಾರಂತ್ ಇರ್ಬೋದು, ಗೋಪಾಲಕೃಷ್ಣ ಅಡಿಗ. ಬೇಸಿಕಲಿ ದ ರಾ ಬೇಂದ್ರೆ ಅವರಾಗಿರ್ಬೋದು ಮತ್ತು ಕುವೆಂಪು ಅವರಾಗಿರ್ಬೋದು ಪರಿಸರದ ಬಗ್ಗೆ ಈ ಥರ ಮನೆಗಳಲ್ಲಿ ಮದುವೆಗಳು ಈ ಥರ ಕೃತಿಗಳನ್ನ ಬರೆದಿದ್ದಾರೆ. ಜೊತೆಗೆ ಈ ಮರಳಿ ಮಣ್ಣಿಗೆ ಅನ್ನೋದು ಏನಾಗುತ್ತೆ, ಕೋಟಾ ಶಿವರಾಮ್ ಕಾರಂತ್ ಇವರು ಬರೆದಂಥ ಒಂದು ಕೃತಿ ಆಗುತ್ತೆ. ಸೊ ಆಪ್ಷನ್ ಸಿ ಇದಕ್ಕೆ ಕರೆಕ್ಟ್ ಆಗಿದೆ. ಓಕೆ, ಸೊ ಆಪ್ಷನ್ ಸಿ. ಸೊ ಇದಕ್ಕೆ ಸಂಬಂಧಪಟ್ಟಂಥ ವಿವರಣೆನ ಪುಟ ಸಂಖ್ಯೆ 86ರಲ್ಲಿ ನೋಡ್ಬೋದು, ಅಟ್ಲಾಸಲ್ಲಿ. ಸೊ ಈ ಕೋಟಾ ಶಿವರಾಮ್ ಕಾರಂತ್ ಅವ್ರು ಏನಾಗುತ್ತೆ, ಒಂದು ಸಾಹಿತಿಗಳು ಕೂಡ ಹೌದು, ಜೊತೆಗೆ ಪರಿಸರವಾದಿಗಳು ಕೂಡ ಹೌದು. ಹಾಗಾಗಿ ಪರಿಸರ ಸಂಬಂಧಪಟ್ಟಂಗೆ ಬರೆದಿರ್ತಕ್ಕಂಥ ಕೃತಿ ಅಂತ ಬಂದಾಗ ಏನಾಗುತ್ತೆ, ಇದು ಮರಳಿ ಮಣ್ಣಿಗೆ. ಮುಖಜ ಕನಸುಗಳು ಕೃತಿಗೆ ಇವರಿಗೆ ಏನಾಗುತ್ತೆ ಜ್ಞಾನಪೀಠ ಪ್ರಶಸ್ತಿ ಬರೋಂಥದ್ದು. ಸೊ ಮರಳಿ ಮಣ್ಣಿಗೆ ಮತ್ತೆ ಅದೇ ಊರು ಅದೇ ಮರ ಇದು ಕೂಡ ಏನಾಗುತ್ತೆ ಪರಿಸರ ಸಂಬಂಧಕ್ಕೆ ಪಟ್ಟಂಗೆ ಇರ್ತಕ್ಕಂಥ ಒಂದು ಕೃತಿ ಆಗುತ್ತೆ. ಸೊ ಹಂಗಾಗಿ ಇದು ಶಿವರಾಮ್ ಕಾರಂತ್ ಅವರು ಬರೆದಿರ್ತಕ್ಕಂಥ ಪುಸ್ತಕ. ಮುಂದಿನ ಪ್ರಶ್ನೆ, ಶರಾವತಿ ನದಿ ಡ್ಯಾಶ್ ಮೂಲಕ ಹರಿತಿದೆ ಅಂದರೆ ಈ ಕೆಳಕಂಡ ಯಾವ ನಗರದ ಮೂಲಕ ಹರಿದೋಗುತ್ತಂತ. ಸೊ ಇಲ್ಲಿ ಕುಮಟಾ, ಕುಂದಾಪುರ, ಪುತ್ತೂರು, ಹೊನ್ನಾವರ ಇದೆ. ಸೊ ಇದಕ್ಕೆ ಆಪ್ಷನ್ ಬಂದಾಗ ಏನಾಗುತ್ತೆ, ಸೊ ಹೊನ್ನಾವರ ಕರೆಕ್ಟ್ ಆಗಿದೆ. ಓಕೆ, ಸೊ ಡಿ ಕರೆಕ್ಟ್. ಸೊ ಇದಕ್ಕೆ ಸಂಬಂಧಪಟ್ಟಂಥ ವಿವರಣೆಯನ್ನು ಸಮಗ್ರ ಭೂಗೋಳದಲ್ಲಿ ಪುಟ ಸಂಖ್ಯೆ 475 ನೋಡ್ಬೋದು. ಶರಾವತಿ ನದಿ ಇದು ಶಿವಮೊಗ್ಗ ಜಿಲ್ಲೆಯ ಪಶ್ಚಿಮ ಘಟ್ಟಗಳಲ್ಲಿ ಅಂಬುತೀರ್ಥದಲ್ಲಿ ಉಗಮ ಆಗುತ್ತೆ. ಸೊ ಹಾಗೇನು ಪಶ್ಚಿಮ ದಿಕ್ಕಿಗೆ 128 ಕಿಲೋಮೀಟರ್ ಉದ್ದ ಹರಿದೋಗ್ತಿದೆ. ಸೊ ಇದು ಹೊನ್ನಾವರದ ಬಳಿ ಹೋಗಿ ಏನಾಗುತ್ತೆ ಅರಬ್ಬಿ ಸಮುದ್ರ ಸೇರ್ತಾ ಇದೆ. ಅಗೇನ್ ಜೋಗ ಜಲಪಾತ ಗೊತ್ತಿದೆ, ಇದು 250 ಮೀಟರ್ ಎತ್ತರ ಇರುವಂಥದ್ದು. ಸೊ ಪುಟ ಸಂಖ್ಯೆ 475. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಕೊಂಕಣ ರೈಲ್ವೆ ನೆಟ್ವರ್ಕ್ ಜಾಲವು ಯಾವುದರ ಮೂಲಕ ಹಾದು ಹೋಗುತ್ತದೆ? ಸೊ ರೈಲ್ವೆ ಝೋನ್ಸ್ ಅಂತ ಬಂದಾಗ ಇಲ್ಲಿ ನಮ್ಮ ಕರ್ನಾಟಕದ ಯಾವ ಒಂದು ಈ ಭಾಗದ ಮೂಲಕ ಹಾದು ಹೋಗುತ್ತಂತ. ಸೊ ಹುಬ್ಬಳ್ಳಿ ಇರ್ಬೋದು, ಕಾರವಾರ ಇರ್ಬೋದು, ಬೇಲೂರು, ಹೊಸಪೇಟೆ. ಓಕೆ, ಸೊ ಇವು 4ರಲ್ಲಿ ಯಾವುದು ಅಂತ. ಸೊ ಇಲ್ಲಿ ಬೇಸಿಕಲ್ಲಿ ನೋಡ್ಕೊಂಡಾಗ ಏನಾಗುತ್ತೆ, ಕರ್ನಾಟಕದ ಕರಾವಳಿ ಪ್ರದೇಶ ಏನಾಗುತ್ತೆ, ಇದು ಕೊಂಕಣ ರೈಲ್ವೆ ಸಂಪರ್ಕದ ನಿಯಂತ್ರಣದಲ್ಲಿದೆ. ಸೊ ಇದು ಪುಟ ಸಂಖ್ಯೆ 99 ಅಟ್ಲಾಸಲ್ಲಿ ಇರ್ತಕ್ಕಂಥ ಮಾಹಿತಿ. ಇನ್ನು ಕೊಂಕಣ ರೈಲ್ವೆ ನೋಡಿ ಕರ್ನಾಟಕದ ಈ ಪ್ಲೇಸಸ್ಗಳು ಇದಕ್ಕೆ ಕನೆಕ್ಟ್ ಆಗುತ್ತೆ. ಸೊ ಇಲ್ಲಿ ಬಂದಾಗ ಬೇಸಿಕಲಿ ನಮಗೆ ಕಾಣಿಸ್ಕೊಳ್ಳೋದು
ಕಾರವಾರ. ಓಕೆ, ಸೊ ಕಾರವಾರ ಏನಾಗುತ್ತೆ, ಇದು ನಮಗೆ ಕೊಂಕಣ ರೈಲ್ವೆ ಇದ್ರ ಮೂಲಕ ಹಾದು ಹೋಗುವಂಥದ್ದು. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ಬಂದಾಗ ಏನಾಗುತ್ತೆ, ಹುಬ್ಳಿ ಇಲ್ಲ, ಹೊಸಪೇಟೆ ಇಲ್ಲ, ಬೇಲೂರು ಇಲ್ಲ, ಸೊ ಕಾರವಾರ. ಸೊ ಕಾರವಾರ ಇಸ್ ದ ರೈಲ್ವೆ ನೆಟ್ವರ್ಕ್ ಪಾಸಸ್ ಥ್ರೂ ಕೊಂಕಣ ರೈಲ್ವೆ. ಸೊ ಪುಟ ಸಂಖ್ಯೆ 99ರಲ್ಲಿ ಕಾಣಿಸ್ಕೊಳುತ್ತೆ ಅಟ್ಲಾಸಲ್ಲಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಈ ಕೆಳಗಿನಗಳಲ್ಲಿ ಯಾವ ದೇಶವು ಇಸ್ರೋನೊಂದಿಗೆ ಗಡಿ ಹಂಚಿಕೊಳ್ಳುವುದಿಲ್ಲ? ನೋಡ್ಬೇಕು ಕರೆಕ್ಟಾಗಿ. ಸೊ ಇಲ್ಲಿ ಕೇಳ್ತಾ ಇರೋದು ಯಾವ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಹ್ಯಾವಿಂಗ್ ದಿ ಬೌಂಡ್ರಿ ವಿತ್ ಇಸ್ರೇಲ್. ಸೊ ಆಪ್ಷನ್ಸ್ ಬಂದಾಗ ಸಿರಿಯಾ ಇದೆ, ಇರಾಕ್ ಇದೆ, ಜೋರ್ಡನ್ ಮತ್ತು ಈಜಿಪ್ಟ್. ಓಕೆ, ಸೊ ಇಲ್ಲಿ ಆಪ್ಷನ್ಸ್ ನೋಡೋಣ ಬೇಸಿಕಲಿ. ಸೊ ಇಲ್ಲಿ ಅಟ್ಲಾಸ್ ಬಂದಾಗ 105ನೇ ಪೇಜಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಇಲ್ಲಿ ಈ ಕಡೆ ಕಂಟ್ರೀಸ್ ನಂಬರಿಂಗ್ ಹಾಕಿರೋದು. ಸೊ ಇಲ್ಲಿ ಯಾವ್ಯಾವ್ದಿದೆ ಅಂತ. ಸೊ ಬೇಸಿಕಲಿ ಏನಾಗುತ್ತೆ, 5ನೇ ನಂಬರ್ ಇರುವಂಥದ್ದು ಏನಾಗುತ್ತೆ ಇದು. ಸೊ 6ನೇದು ಇಸ್ರೇಲ್. ಓಕೆ, ಸೊ 6ನೇ ದೇಶ ಇಸ್ರೇಲ್ ಇದೆ. ಸೊ ಇದಕ್ಕೆ ಸಂಪರ್ಕ ಇರುವಂಥದ್ದು 7ನೇದು ಜೋರ್ಡನ್. ನೆಕ್ಸ್ಟ್ ಬಂದಾಗ ಏನಾಗುತ್ತೆ, ಸಿರಿಯಾ ಕಾಣಿಸಿದೆ. ಸೊ ಇರಾಕು ಬಾರ್ಡ್ರಲ್ಲಿಲ್ಲ, ಇರಾಕು ಬಾರ್ಡ್ರಲ್ಲಿಲ್ಲ. ನೆಕ್ಸ್ಟ್ ಬಿಟ್ಟರೆ 7th ಒಂದು ಕಾಣಿಸ್ಕೊಳ್ಳೋದು ಜೋರ್ಡನ್ ಇದೆ. ಇನ್ನು ಬಿಟ್ಟರೆ ಸಿರಿಯಾ ಕನೆಕ್ಟ್ ಆಗಿದೆ. ಸೊ ಇಲ್ಲಿ ಯಾವುದು ಸಂಪರ್ಕ ಇಲ್ಲ ಅಂತ, ಸಿರಿಯಾ ಇದೆ, ಜೋರ್ಡನ್ ಇದೆ, ಈಜಿಪ್ಟ್ ಕೂಡ ಇಲ್ಲಿ ಕನೆಕ್ಟ್ ಆಗ್ತಿದೆ. ಸೊ ಹಂಗಾಗಿ ಇರಾಕ್ ನಮಗೆ ಇಲ್ಲೂ ಕನೆಕ್ಟ್ ಆಗ್ತಾ ಇಲ್ಲ. ಓಕೆ, ಸೊ ಈ ಭಾಗ ಇದು ಈಜಿಪ್ಟ್ ಇಲ್ಲಿಗೆ ಕನೆಕ್ಟ್ ಆಗಿದೆ. ಸೊ ಇರಾಕ್ ಏನಾಗುತ್ತೆ, ಇದು ನಮಗೆ ಈ ಭಾಗ 6ನೇದು ಇಸ್ರೇಲ್ ಇದೆ. ಓಕೆ, ಸೊ 6ನೇದು ಇಸ್ರೇಲ್ ಇದು ಇಲ್ಲಿ ನಂಬರ್ ತೋರಿಸಿರೋದು. ಸೊ ಹಂಗಾಗಿ ಏನಾಗುತ್ತೆ, ಇದಕ್ಕೆ ಇರಾಕ್ ಎಲ್ಲೂ ಕನೆಕ್ಟ್ ಆಗಿಲ್ಲ, ಇರಾಕು ಇದಕ್ಕೆಲ್ಲೂ ಟಚ್ ಆಗಿಲ್ಲ. ಸೊ ಕೇವಲ ಸಿರಿಯಾ, ಈಜಿಪ್ಟು ಇವೆಲ್ಲ ಕನೆಕ್ಟ್ ಆಗಿರುವಂಥದ್ದು. ಸೊ ಹಂಗಾಗಿ ಸಿರಿಯಾ, ಜೋರ್ಡನ್ ಮತ್ತು ಈಜಿಪ್ಟ್ 3 ಕನೆಕ್ಟ್ ಆಗುತ್ತೆ. ಇರಾಕ್ ಇಟ್ ಈಸ್ ನಾಟ್ ಹ್ಯಾವಿಂಗ್ ಬೌಂಡ್ರಿ ವಿತ್ ಇಸ್ರೇಲ್. ಓಕೆ, ಸೊ ರೀಸೆಂಟಾಗಿ ಇಲ್ಲಿ ತುಂಬ ಇಶ್ಯೂಸ್ ನಡೀತಾ ಇರೋದ್ರಿಂದ ಏನಾಗುತ್ತೆ, ಹಾಗಾಗಿ ಇದ್ರ ಮೇಲೆ ಪ್ರಶ್ನೆ ಕೇಳೋದು. ಈವನ್ ರೆಡ್ ಸಿ ಸಮುದ್ರದ ಬಗ್ಗೆನೂ ಸಾಕಷ್ಟು ಇನ್ಫಾರ್ಮೇಷನ್ ಗೊತ್ತಿರಬೇಕು, ಇಲ್ಲಿ ಯಾವುದು ಕಂಟ್ರಿಗಳು ಬಾರ್ಡರ್ ಇದೆ ಆ ಥರದ್ದು. ಯಾಕಂದರೆ ಇಲ್ಲೆಲ್ಲ ಸಾಕಷ್ಟು ಟೆರರಿಸ್ಟ್ ಅಟ್ಯಾಕ್ಗಳು ನಡೀತಾ ಇದೆ. ಇಲ್ಲಿ ನಮಗೇನು ಶಿಪ್ಗಳ ಮೂಲಕ ನಾವು ಕ್ರೂಡ್ ಆಯಿಲ್ ಎಲ್ಲ ತೊಗೊಂಬರ್ತಿದ್ದೀವಲ್ಲ, ಅದರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಹಮಾಸು, ಹೌತೀಸ್ ಅಂತ. ಸೊ ಹಂಗಾಗಿ ಅದರ ಬಗ್ಗೆ ಗೊತ್ತಿರಬೇಕು. ಸೊ ಪುಟ ಸಂಖ್ಯೆ 105 ಅಟ್ಲಾಸಲ್ಲಿ ಇದ್ರ ಬಗ್ಗೆ ಮಾಹಿತಿ ಇದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ನೇರ ಸೂರ್ಯನ ಬೆಳಕಿಗೆ ಒಡ್ಡಿಕೊಳ್ಳುವುದರಿಂದ ಯಾವ ವಿಟಮಿನ್ ಉತ್ಪತ್ತಿ ಆಗುತ್ತೆ? ಸೊ ಅಗೇನ್ ಸನ್ರೈಸಿಂದ ಯಾವ್ದು ಎನರ್ಜಿ ಸಿಗುತ್ತೆ ಅಂತ. ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ B12 ಮತ್ತು ವಿಟಮಿನ್ ಡಿ. ವಿಚ್ ವಿಟಮಿನ್ ಈಸ್ ಪ್ರೊಡ್ಯೂಸ್ಡ್ ಆನ್ ಎಕ್ಸ್ಪೋಜರ್ ಟು ಡೈರೆಕ್ಟ್ ಸನ್ಲೈಟ್? ಸೊ ಅಗೇನ್ ಆಪ್ಷನ್ ವಿಟಮಿನ್ ಡಿ ಇದಕ್ಕೆ ಸರಿಯಾಗಿದೆ. ಸೊ ಗೊತ್ತಿರಬೇಕು. ಸೊ ಪುಟ ಸಂಖ್ಯೆ 88ರಲ್ಲಿ ಸಮಗ್ರ ಭೂಗೋಳದಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೂರ್ಯನ ವಿಕಿರಣಗಳಲ್ಲಿ ಏನಾಗುತ್ತೆ, ವಿಟಮಿನ್ ಡಿ ನಮಗೆ ಜಾಸ್ತಿ ಸಿಗುತ್ತೆ. ಅದು ಕೂಡ ಎಳೆ ಬೇಸಲು ಬೆಳಿಗ್ಗೆ ಸನ್ರೈಸ್ ಆದ ತಕ್ಷಣ ಏನಾಗುತ್ತೆ, 7ರಿಂದ 8 ಗಂಟೆ ಒಳಗೂ ನಾವು ಜಾಸ್ತಿ ವಾಕ್ ಮಾಡೋದ್ರಿಂದ ಏನಾಗುತ್ತೆ, ಆ ಎನರ್ಜಿಯಿಂದ ನಮಗೆ ಜಾಸ್ತಿ ಸಿಗುತ್ತೆ. ಇನ್ನೊಂದು ವಿಷಯ ಗೊತ್ತಿರಬೇಕು, ಅರ್ಘ್ಯ ಅಂತ ಮಾಡ್ತಾರೆ. ತುಂಬ ಜನ ನದಿ ನೀರಲ್ಲಿ ನಿಂತ್ಕೊಂಡ್ಬಿಟ್ಟು ಸೂರ್ಯನ ಕಿರಣಗಳಿಗೆ ಆಪೋಸಿಟಾಗಿ ನಿಂತ್ಕೊಂಡು ಈ ಥರ ನೀರು ಸುರಿತಾರೆ. ಇದನ್ನು ಅರ್ಘ್ಯ ಅಂತ ಕರೀತಾರೆ. ಈ ಥರ ಮಾಡೋದ್ರಿಂದ ಏನಾಗುತ್ತೆ, ಸೊ ಅಗೇನ್ ಬೇಸಿಕಲಿ ನಮಗೇನು ಗೊತ್ತು, ನೀರು ಅನ್ನೋದು ಇದು ಇಟ್ ಇಸ್ ಎ ಕಲರ್ಲೆಸ್, ಹೌದಾ, ಪ್ರಿಸಮ್ ಥರ ಆ್ಯಕ್ಟ್ ಮಾಡುತ್ತೆ. ಸೂರ್ಯನ ಬೆಳಕೇನಾಗುತ್ತೆ, ಇದು ಬಿಳಿ ಬಣ್ಣದಲ್ಲಿ ಇರುತ್ತೆ. ಈ ಬಿಳಿ ಬಣ್ಣದಲ್ಲಿ ಇರ್ತಕ್ಕಂಥ ಸೂರ್ಯನ ಬೆಳಕು ಈ ನೀರಿನ ಮೂಲಕ ಆದಾಗ ಏನಾಗುತ್ತೆ, ಇದು ವಿಬ್ಗ್ಯಾರ್ಡ್ ಥರ 7 ಬಣ್ಣದಲ್ಲಿ ಸ್ಪ್ಲಿಟ್ ಆಗುತ್ತೆ. ಸೊ ಆ ಥರ ನಾವಿಲ್ಲಿ ನಿಂತ್ಕೊಂಡು ಈ ಥರ ನೀರನ್ನು ಸುರಿಯೋದ್ರಿಂದ ಏನಾಗುತ್ತೆ, ಆ 7 ಬಣ್ಣದ ಬೆಳಕು ಎನರ್ಜಿ ಏನಾಗುತ್ತೆ ನಮ್ಮ ದೇಹನ ಎಂಟರ್ ಆಗುತ್ತೆ. ಅದೇ ಕಾರಣಕ್ಕೆ ನದಿ ನೀರಲ್ಲಿ ನಿಂತ್ಕೊಂಡ್ಬಿಟ್ಟು ಈ ಥರ ಸೂರ್ಯನಿಗೆ ಆಪೋಸಿಟಾಗಿ ನಿಂತ್ಕೊಂಡು ನೀರು ಹಾಕೋದು. ಸೊ ಅವಾಗ ಏನಾಗುತ್ತೆ, ಅದು ಸೂರ್ಯನ ಬೆಳಕನ್ನು ಚದರಿಸ್ಬಿಟ್ಟು 7 ಬಣ್ಣದಲ್ಲಿ ಎನರ್ಜಿ ಕೊಡುತ್ತೆ. ಸೊ ಇದನ್ನು ಅರ್ಘ್ಯ ಅಂತ ಕರೀತಾರೆ. ಸೊ ಇದು ಕೂಡ ಇನ್ನೊಂದು, ಜಸ್ಟ್ ಬರೀ ವಿಟಮಿನ್ ಡಿ ಸಿಗೋದಲ್ಲದೆ ಇನ್ನೂ ಎಕ್ಸ್ಟ್ರಾ ಎನರ್ಜಿ ಬೇಕು ಅಂದರೆ ಸೊ ಸೂರ್ಯನಿಗೆ ಆಪೋಸಿಟಾಗಿ ನಿಂತ್ಕೊಂಡ್ಬಿಟ್ಟು ಎಳೆ ಬಿಸಿಲಲ್ಲಿ ನೀರನ್ನು ಈ ಥರ ಹಾಕೋದನ್ನು ಅರ್ಘ್ಯ ಅಂತ ಕರೀತಾರೆ ಟೆಕ್ನಿಕಲಿ. ಯೂಶಲಿ ಬ್ರಾಹ್ಮಿನ್ಸ್ ಎಲ್ಲ ಮಾಡ್ತಿರ್ತಾರೆ, ನೋಡಿರ್ತಾರೆ. ಸೊ ಇದರ ಉದ್ದೇಶ ಇಷ್ಟೇ, ಸೂರ್ಯನ ಬೆಳಕು ಬಿಳಿ ಬಣ್ಣದಲ್ಲಿ ಇರುತ್ತೆ, ಅದು ಈ ನೀರಿನ ಮೂಲಕ ಹಾದ್ಕೊಂಡು ಬಂದಾಗ ಏನಾಗುತ್ತೆ, ಇದು 7 ಬಣ್ಣದಲ್ಲಿ ಸ್ಪ್ಲಿಟ್ ಆಗುತ್ತೆ. ಯಾಕಂದರೆ ಪ್ರಿಸಮ್ ಮೂಲಕ ವೈಟ್ ಲೈಟ್ ಬಂದಾಗ ಏನಾಗುತ್ತೆ, ವೇವ್ಗಾರಲ್ಲಿ ಸ್ಪ್ಲಿಟ್ ಆಗುತ್ತೆ. ಸೊ ಅದೇ ಉದ್ದೇಶಕ್ಕೆ, ಅಂದರೆ ಈ 7 ಬಣ್ಣಗಳ ಎನರ್ಜಿ ಏನಾಗುತ್ತೆ, ವೇವ್ ಲೆಂತ್ ಎನರ್ಜಿ ನಮಗೆ ಸಿಗುವಂಥದ್ದು. ಸೊ ಆ ಉದ್ದೇಶಕ್ಕೆ ಮಾಡ್ತಾರೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ದಪ್ಪವಾದ ಮೇಣದ ಲೇಪನದೊಂದಿಗೆ ಎಲೆಗಳನ್ನು ಹೊಂದಿರುವ ಸಸ್ಯವನ್ನು ನೀವು ಗಮನಿಸುತ್ತಿದ್ದೀರಿ, ಈ ರೂಪಾಂತರದ ಸಂಭಾವ್ಯ ಕಾರ್ಯವೇನು? ಓಕೆ, ಸೊ ಯು ಅಬ್ಸರ್ವಿಂಗ್ ದಿ ಪ್ಲಾಂಟ್ ದಟ್ ಹ್ಯಾಸ್ ಲೀವ್ಸ್ ವಿತ್ ಎ ಥಿಕ್ಕಿ ವ್ಯಾಕ್ಸ್ ಕೋಟಿಂಗ್, ವಾಟ್ ಈಸ್ ಲೈಕ್ಲಿ ಫಂಕ್ಷನ್ ಆಫ್ ದಿಸ್ ಅಡಾಪ್ಷನ್? ಸೊ ಅಂದರೆ ಯೂಶಲಿ ಇದು ಮಾತಾಡ್ತಿರೋದು ಸಸ್ಯವರ್ಗ, ಅದರಲ್ಲೂ ಮರುಭೂಮಿಗಳಲ್ಲಿ ಕಂಡು ಬರ್ತಕ್ಕಂಥ ಸಸ್ಯವರ್ಗ ಯಾವುದಿರ್ಬೋದು, ಕ್ಯಾಕ್ಟಸ್, ಹೌದಾ. ಸೊ ಈ ಜಾಲಿ ಮರಗಳಿರ್ಬೋದು, ಮತ್ತು ಎಕ್ಕೆ ಗಿಡಗಳಿರ್ಬೋದು, ಅಥವಾ ಪಾಪಸ್ಕಳಿ, ಈ ಮರಗಳೆಲ್ಲ ಏನಾಗುತ್ತೆ, ಇಲ್ಲಿ ಎಲೆಗಳು ಕಾಣಿಸ್ಕೊಳ್ಳೋದಿಲ್ಲ. ಆ ಎಲೆಗಳೆಲ್ಲ ಮುಳ್ಳುಗಳಾಗಿ ಬದಲಾಗಿರುತ್ತೆ. ಆ ಮುಳ್ಳುಗಳಲ್ಲಿ ಏನಾಗುತ್ತೆ, ಅದು ಎಲೆಗಳ ಮುಳ್ಳುಗಳಾಗಿ ಬದಲಾಗಿರುವಂಥದ್ದು. ಆಮೇಲೆ ಆ ಸಸ್ಯಗಳ ಕಾಂಡಗಳ ಮೇಲೆ ಏನಾಗುತ್ತೆ, ಒಂದು ರೀತಿ ವ್ಯಾಕ್ಸ್ ಕೋಟೆಡ್ ಥರ ಕಾಣಿಸ್ಕೊಳುತ್ತೆ ಮೇಣದ ರೀತಿಯಲ್ಲಿ.
ಯಾಕೆಂದರೆ ಬೇಸಿಕಲಿ ಮರುಭೂಮಿಗಳಲ್ಲಿ ಏನಾಗುತ್ತೆ, ಅಲ್ಲಿ ಟೆಂಪರೇಚರ್ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ, ಎವಾಪ್ರೇಷನ್ ರೇಟ್ ಜಾಸ್ತಿ ಇರುತ್ತೆ, ಬಾಷ್ಪೀಕರಣ ಜಾಸ್ತಿ ಆಗುತ್ತೆ, ಮಳೆ ಪ್ರಮಾಣ ಕಡಿಮೆ ಇರುತ್ತೆ. ಹಾಗಾಗಿ ಸಸ್ಯಗಳು ತಮ್ಮ ತೇವಾಂಶನ ಉಳಿಸ್ಕೊಳ್ಳೋ ಕಾರಣಕ್ಕೆ ಏನಾಗುತ್ತೆ, ಬೇರೆ ಉಷ್ಣವಲಯದ ಮಳೆ ಅರಣ್ಯಗಳಲ್ಲಿ ಏನಾಗುತ್ತೆ ಎಲೆಗಳನ್ನು ಉದುರಿಸ್ತವೆ. ಬಟ್ ಇಲ್ಲಿ ಎಲೆಗಳು ಉದುರಿಸ್ಬಿಟ್ರೆ ಏನಾಗುತ್ತೆ, ಅವು ಜೀವನ ಮಾಡೋದೇ ಕಷ್ಟ ಆಗುತ್ತೆ. ಹಾಗಾಗಿ ಆ ಎಲೆಗಳನ್ನೇ ಮುಳ್ಳುಗಳಾಗಿ ಕನ್ವರ್ಟ್ ಮಾಡಿರುತ್ತೆ. ಜೊತೆಗೆ ಆ ಕಾಂಡಗಳೆಲ್ಲ ಏನಾಗುತ್ತೆ, ಆ ತೇವಾಂಶ ಎವಾಪ್ರೇಷನ್ ಮೂಲಕ ಹಾದು ಹೋಗಬಾರ್ದು, ಟ್ರಾನ್ಸ್ಪಿರೇಷನ್ ಅಂತ ಕರೀತಾರೆ, ಅದು ಆಗಬಾರ್ದು ಅನ್ನೋ ಕಾರಣಕ್ಕೆ ಏನಾಗುತ್ತೆ, ಅವುಗಳ ಮೇಲ್ಗಡೆ ವ್ಯಾಕ್ಸ್ ಕೋಟೆಡ್ ಥರ ಮಾಡ್ಕೊಂಡಿರ್ತವೆ. ಇದು ಪ್ರಕೃತಿಯಲ್ಲಿ ಎಲ್ಲ ಜೀವಿಗಳು ಬದುಕುಳಿಯೋದಕ್ಕೆ ಅವೇ ಅವು ಮಾರ್ಪಾಡಾಗಿರ್ತವೆ. ಸೊ ಹಂಗಾಗಿ ಇಲ್ಲಿ ಆಪ್ಷನ್ ಕೇಳ್ತಾ ಇರೋದು ಒಂದು ಪರಾಗಸ್ಪರ್ಶ ಅಂತ ಹೇಳ್ತಾರೆ, ಟು ಅಟ್ರಾಕ್ಟ್ ಪಾಲಿನೇಟರ್ಸ್, ಅದು ಕರೆಕ್ಟ್ ಆಪ್ಷನ್ ಅಲ್ಲ. ನೆಕ್ಸ್ಟ್ ಬಾಷ್ಪ ವಿಸರ್ಜನೆ, ಟು ಪ್ರಿವೆಂಟ್ ವಾಟರ್ ಲಾಸ್ ಥ್ರೂ ಟ್ರಾನ್ಸ್ಪಿರೇಷನ್. ಸೊ ಅಂದರೆ ಎವಾಪ್ರೇಷನ್ ಅಂದರೆ ಏನಾಗುತ್ತೆ, ಇದು ವಾಟರ್ ಓಪನ್ ಸರ್ಫೇಸಲ್ಲಿ ಲಿಕ್ವಿಡ್ ವಾಟರ್ ಗ್ಯಾಸಸ್ ಕನ್ವರ್ಟ್ ಆಗೋದು ಎವಾಪ್ರೇಷನ್ ಅಂತ ಕರಿತೀವಿ. ಅದೇ ರೀತಿ ಸಸ್ಯಗಳಲ್ಲಿರ್ತಕ್ಕಂಥ ತೇವಾಂಶ ಅದು ಹಾವಿಯಾಗಿ ಹೋಗೋದು ನಾವು ಟ್ರಾನ್ಸ್ಪಿರೇಷನ್, ಬಾಷ್ಪೀಕರಣ ಅಂತ ಕರೆಯುವಂಥದ್ದು. ಸೊ ಹಂಗಾಗಿ ಇದಕ್ಕೋಸ್ಕರ ಏನಾಗುತ್ತೆ, ಸಸ್ಯಗಳು ತಮ್ಮ ಏನು ಎಲೆಗಳ ಮೇಲೆ ಅಥವಾ ಕಾಂಡಗಳ ಮೇಲೆ ದಪ್ಪವಾದ ಮೇಣದ ಲೇಪನವನ್ನು ಮಾಡಿಕೊಂಡಿರ್ತವೆ, ಸಸ್ಯಾಹಾರಿಗಳನ್ನು ತಡೆಯಲು ಅಲ್ಲ, ಹೆಚ್ಚು ಬೆಳಕನ್ನು ಹೀರಿಕೊಳ್ಳಲು ಅಲ್ಲ. ಸೊ ಇದ್ಯಾವುದು ಡಿ ಆಪ್ಷನ್, ರಾಂಗ್ ಆಪ್ಷನ್. ಸೊ ಓನ್ಲಿ ಬಿ ಇಸ್ ದ ಕರೆಕ್ಟ್ ಒನ್. ಸೊ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ವಿವರಣೆಯನ್ನು ಪುಟ ಸಂಖ್ಯೆ 303ರಲ್ಲಿ ನೋಡ್ಬೋದು. ಉಷ್ಣವಲಯದ ಮುಳ್ಳು ಕಾಡುಗಳು. ಓಕೆ, ಸೊ ಇವನ್ನ ಝೀರೋಫೈಟ್ಸ್ ಅಂತ ಕರೀತಾರೆ. ಓಕೆ, ಮುಳ್ಳಿನ ಅರಣ್ಯಗಳಲ್ಲಿ ಕಂಡು ಬರ್ತಕ್ಕಂಥ ಸಸ್ಯವರ್ಗಗಳನ್ನು ನಾವು ಝೀರೋಫೈಟ್ಸ್ ಅಂತ ಕರಿತೀವಿ. ಸೊ ಇಲ್ಲಿನಾಗುತ್ತೆ, ಈ ಸಸ್ಯವರ್ಗದ ಪ್ರಕಾರಗಳಲ್ಲಿ ಸಸ್ಯಗಳ ಕಾಂಡ, ಎಲೆಗಳು ಮತ್ತು ಬೇರುಗಳು ನೀರನ್ನು ಸಂರಕ್ಷಿಸಲು ಹೊಂದಿಕೊಳ್ಳುತ್ತವೆ. ಅದು ಯಾವ ರೀತಿ, ಅಗೇನ್ ಬಾಷ್ಪೀಕರಣವನ್ನು ಅಂದರೆ ಟ್ರಾನ್ಸ್ಪಿರೇಷನ್ನ ಕಡಿಮೆ ಮಾಡಲು ಏನಾಗುತ್ತೆ, ಕಾಂಡವು ರಸಭರಿತವಾಗಿರುತ್ತದೆ ಮತ್ತು ಎಲೆಗಳು ಹೆಚ್ಚಾಗಿ ದಪ್ಪವಾಗಿರುತ್ತವೆ, ತುಂಬ ದಪ್ಪವಾಗಿರ್ತವೆ, ಮತ್ತು ಇವನ್ ಅವು ಚಿಕ್ಕದಾಗಿರ್ತವೆ, ಕೆಲವೊಂದು ಕಡೆ ಮುಳ್ಳುಗಳಾಗಿ ಬದಲಾಗಿರ್ತವೆ. ಸೊ ಅದು ಆಪ್ಷನ್. ಸೊ ಸಮಗ್ರ ಭೂಗೋಳದಲ್ಲಿ 303ರಲ್ಲಿ ಇದು ಸಂಬಂಧಪಟ್ಟಂಥ ಮಾಹಿತಿ ಇದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ರೇಷ್ಮೆ ಹುಳು ಪ್ರಧಾನವಾಗಿ ಯಾವ ಸಸ್ಯದ ಎಲೆಗಳನ್ನು ತಿನ್ನುತ್ತದೆ? ಓಕೆ, ಸೊ ದ ಸಿಲ್ಕ್ ವರ್ಮ್ ಪ್ರಿಡಾಮಿನೆಂಟ್ಲಿ ಫೀಡ್ಸ್ ಆನ್ ಲೀವ್ಸ್ ಆಫ್ ದಿ ವಿಚ್ ಪ್ಲಾಂಟ್? ಸೊ ಬೇಸಿಕಲಿ ಗೊತ್ತಿರುತ್ತೆ, ಇದು ಬಿದಿರು ಆಪ್ಷನ್ ಇದೆ, ಹತ್ತಿ ಇದೆ, ಚಹಾ ಇದೆ, ಮಲ್ಬರಿ, ಹಿಪ್ಪು ನೇರಳೆ. ಸೊ ಕರೆಕ್ಟ್ ಆಪ್ಷನ್ ಇಸ್ ಮಲ್ಬರಿ. ಓಕೆ, ಸೊ ಇದಕ್ಕೆ ಸಂಬಂಧಪಟ್ಟಂಥ ವಿವರಣೆಯನ್ನು ಪುಟ ಸಂಖ್ಯೆ 364 ಮತ್ತು ಅಟ್ಲಾಸಲ್ಲಿ 76ನೇ ಪೇಜಲ್ಲಿ ನೋಡ್ಬೋದು. ಸೊ ಏನಾಗುತ್ತೆ, ಇದು ರೇಷ್ಮೆ ಉದ್ಯಮ ಅಂತ ಬಂದಾಗ ಸೆರಿಕಲ್ಚರು. ಸೊ ರೇಷ್ಮೆ ಹುಳುಗಳು ತಿನ್ನೋದಕ್ಕೋಸ್ಕರ ಏನಾಗುತ್ತೆ, ನಾವು 4 ರೀತಿ ಬೆಳೆ ಬೆಳಿತೀವಿ. ಒಂದು ಮಲ್ಬರಿ ಇರ್ಬೋದು, ಸೊ ಅದನ್ನೇ ಹಿಪ್ಪು ನೇರಳೆ ಅಂತ ಕರೆಯೋದು. ನೆಕ್ಸ್ಟು ಟಸಾರ್, ಓಕ್ ಟಸಾರ್, ಎರಿ ಮತ್ತು ಮುಗ, ಇವೆಲ್ಲ ಮೇಜರ್ ಟೈಪ್ಸು. ಒಂದು ಮುಗ, ಇನ್ನೊಂದು ಎರಿ, ಇನ್ನೊಂದು ಟಸಾರ್, ಇನ್ನೊಂದು ಮಲ್ಬರಿ. ಇವು ಬೇಸಿಕಲಿ 4 ವೆರೈಟೀಸು ನಮಗೆ ಬೆಳೆಯುವಂಥದ್ದು. ಸೊ ಇಂಡಿಯಾ ಇಸ್ ದ ಓನ್ಲಿ ಕಂಟ್ರಿ ಟು ಗ್ರೋ ಆಲ್ ದಿ 4 ಟೈಪ್ಸ್ ಆಫ್ ದಿ ಸಿಲ್ಕ್ ವೆರೈಟೀಸ್. ಓಕೆ, ಸೊ ಭಾರತ ಇಡೀ ಎಲ್ಲ ಪ್ರಪಂಚದಲ್ಲಿ 4 ತಳಿಗಳನ್ನು ಬೆಳೀತಕ್ಕಂಥ ದೇಶ ಭಾರತ, ಹೌದಾ? ಸೊ ಚೀನಾ ಏನಾಗುತ್ತೆ, ಫಸ್ಟ್ ಈ ರೇಷ್ಮೆ ಉತ್ಪಾದನೆ ಕಂಡುಹಿಡಿದಿದ್ದು ಚೀನಾ ದೇಶದವರು, ಅಲ್ಲಿ ಜಾಸ್ತಿ ಉತ್ಪಾದನೆ ಮಾಡ್ತಿದ್ದಾರೆ. ಸೊ ಸೆಕೆಂಡ್ ಹೈಯೆಸ್ಟ್ ನಾವಿದ್ದೀವಿ. ಬಟ್ ಅವರಲ್ಲಿ ಇರ್ತಕ್ಕಂಥ ವೆರೈಟೀಸ್ಗಳು ಕಡಿಮೆ, ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ವೆರೈಟಿಗಳು ಕಾಣಿಸ್ಕೊಳ್ತೆ. ಯಾಕಂದರೆ ಇದು ಟ್ರಾಪಿಕಲ್ ಏರಿಯಾ ಆಗಿರೋದ್ರಿಂದ. ಚೀನಾ ಏನಾಗುತ್ತೆ, ಅದು ಟೆಂಪರೇಟ್ ಕಂಟ್ರಿ ಬರೋದ್ರಿಂದ ಸ್ವಲ್ಪ ಅಲ್ಲಿ ಉತ್ಪಾದನೆ ಕಡಿಮೆ ಇದೆ. ಅಗೇನ್ ಚೀನಾದ ನಂತರ ಭಾರತ 2ನೇ ಸ್ಥಾನದಲ್ಲಿದೆ. ಅಗೇನ್ ಸಿಲ್ಕ್ ಬೋರ್ಡು ಬೆಂಗಳೂರಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಅತಿ ಹೆಚ್ಚು ರೇಷ್ಮೆ ಉತ್ಪಾದನೆ ಮಾಡ್ತಕ್ಕಂಥ ರಾಜ್ಯ ಅಂತ ಬಂದಾಗ ಅಗೇನ್ ಕರ್ನಾಟಕ ಇದೆ. ದೇಶದಲ್ಲಿ 50% ಸಿಲ್ಕ್ ಪ್ರೊಡಕ್ಷನ್ ಮಾಡ್ತಿರೋದು ಕೂಡ ನಾವೇ. ಅಗೇನ್ ಸಿಲ್ಕ್ ಪ್ರಾಡಕ್ಟ್ಸ್, ಟೆಕ್ಸ್ಟೈಲ್ಸ್ ಕೂಡ ನಮ್ಮಲ್ಲಿ ಆಗ್ತಿದೆ. ಅಗೇನ್ ಬೇಸಿಕಲಿ ಬಂದಾಗ ಮೈಸೂರು ಸಿಲ್ಕು ಎಲ್ಲ, ಕಾಂಜೀವರಂ ಸಿಲ್ಕ್ಸು ಇವೆಲ್ಲ ನಮ್ಮ ದಕ್ಷಿಣ ಭಾರತದಲ್ಲಿ ತುಂಬ ಜಾಸ್ತಿ ಇರುವಂಥದ್ದು. ಅಗೇನ್ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ರಾಮನಗರ ಅತಿ ಹೆಚ್ಚು ರೇಷ್ಮೆ ಉತ್ಪಾದನೆ ಮಾಡ್ತಕ್ಕಂಥ ಜಿಲ್ಲೆಗಳಲ್ಲಿ ಒಂದಾಗಿದೆ. ಈವನ್ ಅದು ಏಷ್ಯಾದಲ್ಲಿ ಅತಿ ದೊಡ್ಡ ರೇಷ್ಮೆ ಮಾರುಕಟ್ಟೆ ಕೂಡ. ಓಕೆ, ಸೊ ಇದಿಷ್ಟು. ಸೊ ಹಂಗಾಗಿ ರೇಷ್ಮೆ ಹುಳು ತಿನ್ನೋದು ಮಲ್ಬರಿ. ಸೊ ಇದು ಮಲ್ಬರಿ. ಸೊ ಗೊತ್ತಿಲ್ಲ. ಸೊ ಆಪ್ಷನ್ ಡಿ ಇದಕ್ಕೆ ಸರಿಯಾಗಿದೆ. ಮುಂದಿನ ಪ್ರಶ್ನೆ, ಮಾವಿನ ತುಂತುರು ಮಳೆಯಾಗಿದ್ದು ಡ್ಯಾಶ್ ಮಳೆಯಾಗಿದ್ದು ಇದು ಯಾವುದರಲ್ಲಿ ಸಂಭವಿಸುತ್ತೆ? ಸೊ ಮ್ಯಾಂಗೋ ಶವರ್ಸ್ ಅಂತ. ಸೊ ಇದು ಮೇನ್ಲಿ ಮಾತಾಡ್ತಿರೋದು ಸಮ್ಮರ್ ರೈನ್ಫಾಲ್ ಬಗ್ಗೆ. ಸೊ ಮಾರ್ಚ್ನಿಂದ ಮೇ ಅಂತ ಹೇಳ್ತಿದ್ದಾರೆ, ಡಿಸೆಂಬರಿಂದ ಜನವರಿ, ಆಗಸ್ಟ್ ಅಥವಾ ಅಕ್ಟೋಬರಿಂದ ನವಂಬರ್. ಸೊ ಮ್ಯಾಂಗೋ ಶವರ್ಸ್ ಆರ್ ದಿ ರೈನ್ಸ್ ಅಕರಿಂಗ್ ಇನ್ ಮಾರ್ಚ್ ಟು ಮೇ, ಡಿಸೆಂಬರ್ ಟು ಜಾನ್ವರಿ, ಆಗಸ್ಟ್ ಅಥವಾ ಅಕ್ಟೋಬರ್ ಟು ನವಂಬರ್. ಸೊ ಬೇಸಿಕಲಿ ಇದೇನಾಗುತ್ತೆ, ನಮಗೆ ರೈನಿ ಸೀಸನ್ಸ್ ಗೊತ್ತಿದೆ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರಲ್ಲಿ. ಇನ್ನು ಬಿಟ್ಟರೆ ಅಕ್ಟೋಬರ್, ನವಂಬರ್, ಡಿಸೆಂಬರಲ್ಲಿ ಏನಾಗುತ್ತೆ, ಅದು ರಿಟ್ರೀಟಿಂಗ್ ಮಾನ್ಸೂನ್. ಇನ್ನು ಮೇನ್ಲಿ ಕಾಣಿಸ್ಕೊಳ್ಳೋದು ಫೆಬ್ರವರಿಯಿಂದ ಮಾರ್ಚ್ 22ಕ್ಕೆ ಏನಾಗುತ್ತೆ, ಸನ್ರೈಸ್ ವರ್ಟಿಕಲ್ ಈಕ್ವೇಟರ್ ಮೇಲಿರುತ್ತೆ. ಸೊ ನಮ್ಮ ಇಂಡಿಯಾದಲ್ಲಿ ಏನಾಗುತ್ತೆ, ಇದು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಇಲ್ಲಿ ಇರೋದ್ರಿಂದ ಏನಾಗುತ್ತೆ, ಮಾರ್ಚ್ 22 ಆದಮೇಲೆ ಸನ್ರೈಸ್ ವರ್ಟಿಕಲ್ ಈ ಥರ ಇಲ್ಲಿ ಹಾದೋಗ್ತಾ ಇರುತ್ತೆ ನಮಗೆ, ಹೌದಾ? ಸೊ ಹಂಗಾಗಿ ನಮಗೆ ಜಾಸ್ತಿ ಬೇಸಿಗೆ ಅನಿಸ್ಕೊಳ್ತಿರೋದು ಈ ಸೀಸನಲ್ಲಿ ಬಂದಾಗ. ಸೊ ಇದೇನಾಗುತ್ತೆ, ಜೂನ್ 21ಕ್ಕೆ ಬಂದಾಗ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮೇಲ್ಗಡೆ ಕಾಣಿಸ್ಕೊಳ್ಳುತ್ತೆ. ಸೊ ಈ ಸೀಸನಲ್ಲಿ ಯಾವುದು ಏಪ್ರಿಲ್ ಮೇ ತಿಂಗಳಲ್ಲಿ ಏನಾಗುತ್ತೆ, ಸನ್ರೈಸ್ ವರ್ಟಿಕಲ್ ನಮಗೆ ಅದು ಹೋಗೋದ್ರಿಂದ ಏನಾಗುತ್ತೆ, ಹೈಯೆಸ್ಟ್ ಟೆಂಪರೇಚರಿಂದ ಏನಾಗುತ್ತೆ, ಬರೋ ವಾಟರ್ ಬಾಡೀಸಿಂದ ಎವಾಪರೇಷನ್ ಆಗಿ ಮಳೆ ಬರುತ್ತೆ. ಈಕ್ವೇಟರ್ ಹತ್ರ ಆಗುತ್ತಲ್ಲ ಕನ್ವೆಕ್ಷನಲ್ ರೈನ್ಫಾಲು, ಅಲ್ಲಿ ವರ್ಷ ಪೂರ್ತಿ ಆಗ್ತಿರುತ್ತೆ. ಸೊ ಇದು ನಮಗೆ ಈ ಬೇಸಿಗೆ ಕಾಲದಲ್ಲಿ ಆಗುತ್ತೆ. ಸೊ ಹಂಗಾಗಿ ಈ ಸಮಯದಲ್ಲಿ ಆಗ್ತಕ್ಕಂಥ ಈ ಮಳೆಯಿಂದ ಏನಾಗುತ್ತೆ, ಕೆಲವೊಂದು ಬೆಳೆಗಳಿಗೆ ಅದು ತುಂಬ ಉಪಯುಕ್ತ ಆಗುತ್ತೆ. ಸೊ ಅದನ್ನು ನಾವು ಮ್ಯಾಂಗೋ ಶವರ್ಸ್ ಅಂತ ಕರೆಯೋದು. ಓಕೆ,
ಸೊ ಆಂಧ್ರ ಪ್ರದೇಶ ತಮಿಳುನಾಡಲ್ಲಿ ಇದ್ರು ಮ್ಯಾಂಗೋ ಶವರ್ಸ್ ಅಂತ ಕರೀತಾರೆ. ಓಕೆ, ಸೊ ಇದೇ ಕಾಣಿಸ್ಕೊಳ್ಳೋದು ನಮಗೆ ಬೇಸಿಕ್ ಕಾಲದಲ್ಲಿ. ಯಾಕೆಂದರೆ ಸನ್ರೈಸ್ ವರ್ಟಿಕಲಿ ಈಕ್ವೇಟರ್ ಮೇಲೆ ಇರೋದು ಮಾರ್ಚ್ 22ಕ್ಕೆ, ಇಲ್ಲಿಂದ ಮಾರ್ಚ್ 15ರಿಂದ ಏಪ್ರಿಲ್ 15, ಮೇ 15, ನೆಕ್ಸ್ಟು ಜೂನ್ 21ಕ್ಕೆ. ಸೊ ಮಾರ್ಚ್ 21ರಿಂದ ಏಪ್ರಿಲ್ 21, ಮೇ 21, ಜೂನ್ 21, 3 ತಿಂಗಳಿಗೆ ಎಕ್ಸಾಕ್ಟಾಗಿ ಏನಾಗುತ್ತೆ ಇದು ಟ್ರಾಪಿಕ್ ಆಫ್ ಕ್ಯಾನ್ಸರ್, ಕರ್ಕಟಕ ಸಂಕ್ರಾಂತಿ ಮೇಲೆ ಇರುತ್ತೆ. ಸೊ ಈ ಸಮಯದಲ್ಲಿ ಏನಾಗುತ್ತೆ ಇದು ಸನ್ರೈಸ್ ಈ ಥರ ವರ್ಟಿಕಲಿ ಬಿದ್ದು ಹೋಗ್ತಾ ಇರುತ್ತೆ ಇಂಡಿಯಾದ ಮೇಲ್ಗಡೆಯಿಂದ ಅಥವಾ ಈ ಪ್ಲೇಸಸ್ಸಿಂದ. ಸೊ ಹಂಗಾಗಿ ನಮಗೆ ಜಾಸ್ತಿ ಬೇಸಿಗೆ ಅನಿಸೋದು ಅಥವಾ ಈ ಸಮಯದಲ್ಲಿ ಸಂಜೆ ಹೊತ್ತಲ್ಲಿ ಮಳೆ ಬರುವಂಥದ್ದು. ಸೊ ಇದು ಪುಟ ಸಂಖ್ಯೆ 62 ಮತ್ತು 292ರಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಮಾರ್ಚ್ 22ಕ್ಕೆ ಸೂರ್ಯನ ಕಿರಣಗಳು ನೇರವಾಗಿ ಏನಾಗುತ್ತೆ ಈಕ್ವೇಟರ್ ಮೇಲಿಂದ ಹಾದು ಹೋಗ್ತಾ ಇರುತ್ತೆ. ಸೊ ಇಲ್ಲಿ ಇದನ್ನು ಕಾಫಿ ಚೆರ್ರಿ ಬ್ಲಾಸಮ್ ಅಂತ ಕರಿತೀವಿ ಕೆಲವೊಂದು ಕಡೆ. ಸೊ ಇಲ್ಲಿ ಇದೇ ಥರ ರೈನ್ಫಾಲ್ ಏನಾಗುತ್ತೆ ನಮಗೆ ಕೇರಳದಲ್ಲಿ ಇರ್ತಕ್ಕಂಥ ಕಾಫಿ ಪ್ಲಾಂಟೇಷನ್ಸ್ಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಅದನ್ನು ಚೆರ್ರಿ ಬ್ಲಾಸಮ್ ಅಂತ ಕರಿತೀವಿ. ಇನ್ನು ತಮಿಳುನಾಡು ಇರ್ಬೋದು, ತೆಲಂಗಾಣ ಇರ್ಬೋದು, ಆಂಧ್ರ ಪ್ರದೇಶ ಮತ್ತು ಕರ್ನಾಟಕದ ಚಿಕ್ಕಬಳ್ಳಾಪುರ ಈ ಭಾಗದಲ್ಲಿ ಏನಾಗುತ್ತೆ ಸ್ವಲ್ಪ ಮ್ಯಾಂಗೋ ಬೆಳೀತಾರೆ. ಸೊ ಅಲ್ಲಿ ಈ ಮಳೆ ಏನಾಗುತ್ತೆ ಮಾವು ಹಣ್ಣು ಮಾಗೋದಕ್ಕೆ, ರೈಪನಿಂಗ್ ಆಫ್ ದಿ ಮ್ಯಾಂಗೋಗೆ ಹೆಲ್ಪ್ ಆಗುತ್ತೆ. ಸೊ ಹಂಗಾಗಿ ಅದನ್ನು ಮ್ಯಾಂಗೋ ಶವರ್ ಅಂತ ಕರೀತಾರೆ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಈ ಥರ ಮಳೆ ಆಗೋದ್ರಿಂದ ಏನಾಗುತ್ತೆ ಅದನ್ನು ಕಾಲ ಬೈಸಾಖಿ ಅಂತ ಕರೀತಾರೆ. ಓಕೆ, ಕಾಲ ಬೈಸಾಖಿ. ಸೊ ಕಾಲ ಅಂದರೆ ಕಪ್ಪು ಅಂತ, ಬೈಸಾಖಿ ಅಂದರೆ ಏನಾಗುತ್ತೆ ವೈಶಾಖ ಮಾಸ. ಓಕೆ, ಚೈತ್ರ ವೈಶಾಖ ಹೇಳ್ತೀವಲ್ಲ, ಸೊ ಇದು ಏಪ್ರಿಲ್ ತಿಂಗಳಲ್ಲಿ ಕಾಣಿಸ್ಕೊಳ್ಳೋದು ವೈಶಾಖ, ಅದನ್ನು ಅಲ್ಲಿ ಬೈಸಾಖ ಅಂತ ಕರ್ತಾರೆ. ಅಂದರೆ ಏಪ್ರಿಲ್ ಮೇ ತಿಂಗಳಲ್ಲಿ ಏನಾಗುತ್ತೆ ಅತಿ ಹೆಚ್ಚು ಬೇಸಿಗೆಯಿಂದ ಕಪ್ಪು ಮೋಡಗಳು ನಿರ್ಮಾಣ ಆಗಿ ಮಳೆ ಬರುತ್ತೆ. ಸೊ ಅದು ಅಲ್ಲಿರ್ತಕ್ಕಂಥ ಸೆಣಬು ಮತ್ತು ಭತ್ತದ ಬೆಳೆಗೆ ಹೆಲ್ಪ್ ಆಗುತ್ತೆ. ಸೊ ಅದನ್ನು ಕಾಲ ಬೈಸಾಖಿ ಅಂತ ಕರೀತಾರೆ. ಇನ್ನು ಅಸ್ಸಾಮಲ್ಲಿ ಇರ್ತಕ್ಕಂಥ ಈ ಶಿವಾಲಿಕ್ ಹಿಲ್ಸಲ್ಲಿ ಏನಾಗುತ್ತೆ ಟೀ ಕಲ್ಟಿವೇಷನ್ಸ್ಗೆ ಅದು ಕೂಡ ಹೆಲ್ಪ್ ಆಗುತ್ತೆ. ಸೊ ಹಂಗಾಗಿ ಅದನ್ನು ಟೀ ಶವರ್ಸ್ ಅಂತ ಕರ್ತಾರೆ. ಇವೆಲ್ಲ ಬೇಸಿಗೆ ಮಳೆಗಳು. ಓಕೆ, ಸೊ ನೆನಪಿರಬೇಕು. ಸೊ ಇಲ್ಲಿ ಆಪ್ಷನ್ ಮಾರ್ಚ್ನಿಂದ ಮೇ, ಯಾಕಂದರೆ ಸನ್ರೈಸ್ ವರ್ಟಿಕಲಿ ಅಲ್ಲಿಂದ ಹಾದು ಹೋಗ್ತಾ ಇರುತ್ತೆ. ಸೊ ಹಂಗಾಗಿ ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಒನ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ನರ್ಮದಾ ಬಚಾವೋ ಆಂದೋಲನದ ನೇತೃತ್ವವನ್ನು ಯಾರು ವಹಿಸಿದ್ದರು? ಸೊ ಆಪ್ಷನ್ ಮಹಾತ್ಮ ಗಾಂಧಿ ಇರ್ಬೋದು, ಸುಂದರ್ಲಾಲ್ ಬಹುಗುಣ, ಪಾಂಡುರಂಗ ಹೆಗಡೆ ಅಥವಾ ಮೇಧಾ ಪಾಟ್ಕರ್. ನರ್ಮದಾ ಬಚಾವೋ ಆಂದೋಲನ ವಾಸ್ ಲೆಡ್ ಬೈ ಮಹಾತ್ಮ ಗಾಂಧಿ, ಸುಂದರ್ಲಾಲ್ ಬಹುಗುಣ, ಪಾಂಡುರಂಗ ಹೆಗಡೆ ಆರ್ ಮೇಧಾ ಪಾಟ್ಕರ್. ಸೊ ಅಗೇನ್ ಬೇಸಿಕಲಿ ಇವರು ಪರಿಸರವಾದಿಗಳು. ಭೂಗೋಳ ಅಟ್ಲಾಸಲ್ಲಿ ಏನಾಗುತ್ತೆ ಪುಟ ಸಂಖ್ಯೆ 86ರಲ್ಲಿ ಸಂಕ್ಷಿಪ್ತವಾಗಿ ಎಲ್ಲ ಪರಿಸರವಾದಿಗಳು, ಭಾರತದಲ್ಲಿರ್ತಕ್ಕಂಥ ಪ್ರಮುಖ ಪರಿಸರವಾದಿಗಳ ಬಗ್ಗೆ ಮಾಹಿತಿ ಇದೆ. ಸೊ ಇಲ್ಲಿ ಮೇಧಾ ಪಾಟ್ಕರ್ ಇವರು ನರ್ಮದಾ ಬಚಾವೋ ಆಂದೋಲನದ ನಾಯಕತ್ವವನ್ನು ವಹಿಸಿಕೊಂಡಿದ್ದರು. ಸೊ ಇವ್ರ ಬಗ್ಗೆ ಗೊತ್ತಿರಬೇಕು. ಮುಂದಿನ ಪ್ರಶ್ನೆ, ಪಂಪಾಸಾಗರ ಅಣೆಕಟ್ಟು ಯಾವ ನದಿಯ ಮೇಲೆ ಕಟ್ಟಲಾಗಿದೆ? ಸೊ ಅಗೇನ್ ತುಂಬ ಈಸಿ ಪ್ರಶ್ನೆ. ಪಂಪಾಸಾಗರ್ ಡ್ಯಾಮ್ ಇಸ್ ಕನ್ಸ್ಟ್ರಕ್ಟೆಡ್ ಅಕ್ರಾಸ್ ವಿಚ್ ರಿವರ್? ಸೊ ಆಪ್ಷನ್ ಶರಾವತಿ ಇದೆ, ಕಾವೇರಿ ನದಿ ಇದೆ, ತುಂಗಭದ್ರಾ ನದಿ ಇದೆ, ಡಿ ಕೃಷ್ಣಾ ರಿವರ್ ಇದೆ. ಸೊ ಅಗೇನ್ ಇದಕ್ಕೆ ಸರಿಯಾದ ಆಪ್ಷನ್ ತುಂಗಭದ್ರಾ ನದಿ. ಓಕೆ, ಸೊ ತುಂಗಭದ್ರಾ ರಿವರ್ ಇಸ್ ದಿ ಕರೆಕ್ಟ್ ಆಪ್ಷನ್. ಸೊ ತುಂಗಾ ನದಿಗೆ ಏನಾಗುತ್ತೆ ಪಂಪಾ ನದಿ ಅಂತ ಕೂಡ ಕರೀತಾರೆ. ಸೊ ಹಂಗಾಗಿ ತುಂಗಭದ್ರಾ ನದಿಗೆ ಇದಕ್ಕೆ ಅಣೆಕಟ್ಟು ಕಟ್ಟಿದ್ದಾರೆ. ಸೊ ನೋಡಿ, ತುಂಗಭದ್ರಾ ಯೋಜನೆ ಈ ಜಲಾಶಯಕ್ಕೆ ಪಂಪಾಸಾಗರ್ ಅಂತ ಕೂಡ ಕರೀತಾರೆ. ತುಂಗಾ ನದಿಗೆ ಪಂಪಾ ನದಿ ಅಂತ ಕರೀತಾರೆ. ಸೊ ಹಂಗಾಗಿ ತುಂಗಭದ್ರಾ ಅಣೆಕಟ್ಟಿ ಕಟ್ಟಿರ್ತಕ್ಕಂಥ ನೀರಿಗೆ ಪಂಪಾಸಾಗರ ಅಥವಾ ತುಂಗಭದ್ರಾ ರಿಸರ್ವರ್ ಅಂತ ಕರೆಯೋದು ಅದೇ, ಅಥವಾ ಪಂಪಾಸಾಗರ ಜಲಾಶಯ ಅಂದರೆ ಕೂಡ ಅದೇ. ಸೊ ಆಪ್ಷನ್ ಕರೆಕ್ಟ್ ಆಗಿದೆ ತುಂಗಭದ್ರಾ. ಸೊ ಪುಟ ಸಂಖ್ಯೆ 470 ಮತ್ತು 89ರಲ್ಲಿ ಕಾಣಿಸ್ಕೊಳ್ಳುತ್ತೆ. ಮುಂದಿನ ಪ್ರಶ್ನೆ, ವಿಶ್ವದ ಅತಿ ದೊಡ್ಡ ಸೌರ ಪಾರ್ಕ್ಗಳಲ್ಲಿ ಒಂದಾದ ಬದಲಾ ಸೋಲಾರ್ ಪಾರ್ಕ್ ಇದು ಎಲ್ಲಿದೆ, ಯಾವ ರಾಜ್ಯದಲ್ಲಿದೆ ಅಂತ? ಒನ್ ಆಫ್ ದಿ ಲಾರ್ಜೆಸ್ಟ್ ಸೋಲಾರ್ ಪಾರ್ಕ್ ಇನ್ ದ ವರ್ಲ್ಡ್ ಬದಲಾ, ಇಟ್ ಇಸ್ ವೇರ್ ಇಟ್ ಇಸ್ ಲೊಕೇಟೆಡ್? ಸೊ ಆಪ್ಷನ್ಸ್ ಬಂದಾಗ ಉತ್ತರ ಪ್ರದೇಶ್, ಬಿ ರಾಜಸ್ಥಾನ್, ಡಿ ಸಿ ಗುಜರಾತ್ ಅಥವಾ ತೆಲಂಗಾಣ ಇದೆ. ಸೊ ಅಗೇನ್ ಬೇಸಿಕಲಿ ಕರೆಕ್ಟ್ ಆಪ್ಷನ್ ಗೊತ್ತಿರುತ್ತೆ, ಬಿ ರಾಜಸ್ಥಾನದಲ್ಲಿ ಕಾಣಿಸ್ಕೊಳ್ಳುತ್ತೆ ಇದು. ಸೊ 2023ರ ಪ್ರಕಾರ ನೋಡಿಕೊಂಡಾಗ ಏನಾಗುತ್ತೆ ಜಗತ್ತಿನ ಅತಿ ದೊಡ್ಡ ಸೋಲಾರ್ ಪಾರ್ಕ್ ಇದು ರಾಜಸ್ಥಾನದಲ್ಲಿ ಥಾರ್ ಮರುಭೂಮಿಯಲ್ಲಿದೆ. ಓಕೆ, ಸೊ ಇದನ್ನು ಬದಲಾ ಸೋಲಾರ್ ಪಾರ್ಕ್ ಅಂತ ಕರ್ತಾರೆ. ಇದರಲ್ಲಿ ಎಷ್ಟು ವಿದ್ಯುತ್ ಉತ್ಪಾದನೆ ಆಗ್ತಿದೆ ಅಂದರೆ 2245 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಆಗ್ತಿದೆ. ಎಷ್ಟು ಜಾಗದಲ್ಲಿ ಹರಡ್ಕೊಂಡಿದೆ? ಸುಮಾರು 56 ಚದರ ಕಿಲೋಮೀಟ್ರು, 56 ಸ್ಕ್ವೇರ್ ಕಿಲೋಮೀಟರ್ ಏರಿಯಾದಲ್ಲಿ ಆಗಿದೆ. ಇನ್ನು ಬಿಟ್ಟರೆ ನೆಕ್ಸ್ಟು ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ತುಮಕೂರಲ್ಲಿ ಪಾವಗಡ ಏನಾಗಿದೆ, ಇದು ಕೂಡ ಜಗತ್ತಿನ 2ನೇ ಅತಿ ದೊಡ್ಡ ವಿದ್ಯುತ್ ಉತ್ಪಾದನಾ ಕೇಂದ್ರ. ಅದು ಸೌರ ವಿದ್ಯುತ್ ಉತ್ಪಾದನಾ ಕೇಂದ್ರ ಅಥವಾ ಸೋಲಾರ್ ಪಾರ್ಕ್. ಸೊ ಇದನ್ನು ಶಕ್ತಿ ಸ್ಥಳ ಅಂತ ಕೂಡ ಕರೀತಾ ಇದ್ದೀವಿ. ಸೊ ಇದು ಎಷ್ಟು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡ್ತಿದೆ? 2050. ಸೊ ಇದು 2245, ಇದು 2050. ಸುಮಾರು 200 ಮೆಗಾವ್ಯಾಟ್ ಮಾತ್ರ ನಮಗೆ ವ್ಯತ್ಯಾಸ ಬರ್ತಾ ಇದೆ ಅಷ್ಟೇ. ಓಕೆ, ಸೊ ಹಂಗಾಗಿ ಸೊ ಇದು 53 ಚದರ ಕಿಲೋಮೀಟರ್ ಭಾಗದಲ್ಲಿ ವಿಸ್ತರಣೆ ಆಗಿದೆ. ಇದು 56 ಇದೆ, ಇದು 53 ಇದೆ ಅಷ್ಟೇ. ಸೊ 3 ಸ್ಕ್ವೇರ್ ಕಿಲೋಮೀಟರ್ ಏರಿಯಾ ಮಾತ್ರ ಡಿಫ್ರೆನ್ಸ್ ಇದೆ. ಸೊ ಪುಟ ಸಂಖ್ಯೆ 402 ಸಮಗ್ರ ಭೂಗೋಳದಲ್ಲಿ ನೋಡ್ಬೋದು ಅಪ್ಡೇಟೆಡ್ ಎಡಿಷನ್ನಲ್ಲಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಅಗೇನ್ ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಯಾವುದು? ಸೊ ಬೇಸಿಕಲಿ ಇದು ಗೊತ್ತಿರುತ್ತೆ. ಸೊ ಈ ಥರ ಕ್ವಶನ್ಗೆ ನೀವು ಆನ್ಸರು ಹೇಳಬೇಕು ಯಾವುದು ಅಂತ ಕಮೆಂಟಲ್ಲಿ ಹಾಕಿ. ಬಹುಶಃ ಇದು ಗೊತ್ತಿರುತ್ತೆ, ತುಂಬ ಸಲ ಕೇಳಿದ್ದಾರೆ. ಸೊ ಇದು ಆನ್ಸರ್ ಮಾಡಲೇಬೇಕು, ಯಾವುದು ಅಂತ ಆಪ್ಷನ್ ಹೇಳಿ. ಸೊ ಇದನ್ನು ಹೇಳಿರಲ್ಲ, ಕಾಣಿಸಿದ್ರೆ ಓಕೆ.
ನೆಕ್ಸ್ಟು ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ? ಓಕೆ, ಸೊ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಅಂತ ಕೇಳ್ತಾ ಇರೋದು. ಸೊ ಬೇಸಿಕಲಿ ಏನು ಹೇಳುತ್ತೆ, ಕಪ್ಪು ವಸ್ತುವು ಬೆಳಕಿನ ಎಲ್ಲ ತರಂಗಾಂತರವನ್ನು ಹೀರಿಕೊಳ್ಳುತ್ತದೆ ಮತ್ತು ಯಾವುದನ್ನು ಪ್ರತಿಬಿಂಬಿಸುವುದಿಲ್ಲ. ನೆಕ್ಸ್ಟು ಬಿಳಿ ವಸ್ತುವು ಎಲ್ಲ ವಿಭಿನ್ನ ತರಂಗಾಂತರಗಳನ್ನು ಪ್ರತಿಬಿಂಬಿಸುತ್ತದೆ. ಸೊ ಎ ವೈಟ್ ಆಬ್ಜೆಕ್ಟ್ ರಿಫ್ಲೆಕ್ಟ್ಸ್ ಆಲ್ ದಿ ಡಿಫರೆಂಟ್ ವೇವ್ಲೆನ್ಸ್, ಎ ಬ್ಲ್ಯಾಕ್ ಆಬ್ಜೆಕ್ಟ್ ಅಬ್ಸಾರ್ಬ್ಸ್ ಆಲ್ ದಿ ವೇವ್ಲೆನ್ಸ್ ಆಫ್ ಲೈಟ್ಸ್ ಅಂಡ್ ರಿಫ್ಲೆಕ್ಟ್ಸ್. ನೆಕ್ಸ್ಟ್, ಕೆಂಪು ವಸ್ತುಗಳು ಕೆಂಪು ಹೊರತುಪಡಿಸಿ ಎಲ್ಲ ತರಂಗಾಂತರವನ್ನು ಹೀರಿಕೊಳ್ಳುತ್ತವೆ. ರೆಡ್ ಆಬ್ಜೆಕ್ಟ್ಸ್ ಅಬ್ಸರ್ವ್ ಆಲ್ ದಿ ವೇವ್ಲೆನ್ಸ್ ಎಕ್ಸೆಪ್ಟ್ ಫಾರ್ ರೆಡ್. ಸೊ ಬೇಸಿಕಲಿ ಇಲ್ಲಿ ಏನಾಗುತ್ತೆ, ಎಲ್ಲ ಆಪ್ಷನ್ಸ್ ಇದು ಒಂದಕ್ಕೊಂದು ಕರೆಕ್ಟ್ ಆಗಿದೆ. ಸೊ ಸಂಬಂಧಪಟ್ಟಂಥ ಮಾಹಿತಿಯನ್ನು ನೋಡೋಣ. ಸೊ ಬೇಸಿಕಲಿ ಏನಾಗುತ್ತೆ, ಸನ್ಲೈಟ್ ಅಂತ ಬಂದಾಗ ಭೂಮಿ ಮೇಲೆ ರೀಚ್ ಆಗಬೇಕಾದ್ರೆ ಏನಾಗುತ್ತೆ, ಇಲ್ಲಿ ಎರಡು ರೀತಿ ಆಬ್ಜೆಕ್ಟ್ಸ್ ಕಾಣಿಸ್ಕೊಳ್ಳುತ್ತೆ. ಒಂದು ಲೈಟ್ ಕಲರ್ಡ್ ಆಬ್ಜೆಕ್ಟ್ಸು ಮತ್ತು ಡಾರ್ಕ್ ಕಲರ್ಡ್ ಆಬ್ಜೆಕ್ಟ್ಸು. ಅಂದರೆ ಲಘುವಾದ ಬಣ್ಣದಲ್ಲಿ ಇರ್ತಕ್ಕಂಥ ವಸ್ತುಗಳು ಬಂದಾಗ ಏನಾಗುತ್ತೆ, ಮೇನ್ಲಿ ಇವು ಬಿಳಿ ಬಣ್ಣದಲ್ಲಿರೋದು, ಇವೆಲ್ಲ ಲೈಟ್ ಕಲರ್ಡ್ ಆಬ್ಜೆಕ್ಟ್ಸು, ಲಘು ಬಣ್ಣದಲ್ಲಿರೋದು. ಅದೇ ಡಾರ್ಕ್ ಕಲರ್ಡ್ ಆಬ್ಜೆಕ್ಟ್ಸ್ ಅಂತ ಬಂದಾಗ ಗಾಢವಾದ ಬಣ್ಣದ ವಸ್ತುಗಳು. ಸೊ ಆ ಥರ ಬಂದಾಗ ಏನಾಗುತ್ತೆ, ಬ್ಲ್ಯಾಕ್. ಸೊ ಇವೆಲ್ಲ ಏನಾಗುತ್ತೆ, ಜಾಸ್ತಿ ಹೀರ್ಕೊಳ್ತವೆ. ಸೊ ಇಲ್ಲಿ ಲಘು ಬಣ್ಣದ ವಸ್ತುಗಳು ಎಲ್ಲ ಏನಾಗುತ್ತೆ, ಅತಿ ಕಡಿಮೆ, ಇವಕ್ಕೇನಾಗುತ್ತೆ ಅಬ್ಸಾರ್ಪ್ಷನ್ ರೇಟ್ ಕಡಿಮೆ, ರಿಫ್ಲೆಕ್ಷನ್ ಜಾಸ್ತಿ. ಸೊ ಆ ಥರ ಬಂದಾಗ ಏನಾಗುತ್ತೆ, ಸೂರ್ಯನ ಕಿರಣಗಳು ಭೂಮಿನ ತಲುಪೋದಕ್ಕಿಂತ ಮುಂಚೆ ಏನಾಗುತ್ತೆ, ಅದರಲ್ಲಿ ಬಿಳಿ ಬಣ್ಣದಲ್ಲಿ ಇರ್ತಕ್ಕಂಥ ಮಂಜುಗಡ್ಡೆ ಇರ್ಬೋದು, ಹಿಮನದಿಗಳಿರ್ಬೋದು, ಮೋಡಗಳಿರ್ಬೋದು, ಇವುಗಳಲ್ಲಿ ಏನಾಗುತ್ತೆ ಬಿಳಿ ಬಣ್ಣದಲ್ಲಿ ಇರೋದ್ರಿಂದ ಸೂರ್ಯನ ಕಿರಣಗಳನ್ನು ಜಾಸ್ತಿ ಹೀರ್ಕೊಳ್ಳೋದಿಲ್ಲ. ಸೊ ಏನಾಗುತ್ತೆ, ರಿಫ್ಲೆಕ್ಟ್ ಮಾಡಿಬಿಡ್ತವೆ. ಸೊ ಹಂಗಾಗಿ ಏನಾಗುತ್ತೆ, ಭೂಮಿನ ತಲುಪೋದಕ್ಕಿಂತ ಮುಂಚೆ 35 ಘಟಕಗಳು ರಿಫ್ಲೆಕ್ಟ್ ಆಗಿ ಆಚೆನೆ ಹೋಗ್ತವೆ. ಇನ್ನು ನೇರವಾಗಿ ತಲುಪೋದು 65 ವಿಕಿರಣಗಳು ಮಾತ್ರ. ಈ 65 ವಿಕಿರಣಗಳಲ್ಲಿ ಸುಮಾರು 14 ವಿಕಿರಣಗಳನ್ನ ಅಗೇನ್ ಭೂಮಿಯ ವಾಯುಮಂಡಲದಲ್ಲಿರ್ತಕ್ಕಂಥ ವಿವಿಧ ಪದರಗಳು ಕೂಡ ಹೀರ್ಕೊಂಡ್ಬಿಡ್ತವೆ. ಸೊ ಉಳ್ಕೊಳ್ಳೋದು ಕೇವಲ 50 ರಿಂದ 51 ಯೂನಿಟ್ಸ್ ಮಾತ್ರ. ಸೊ ಹಂಗಾಗಿ ಲೈಟ್ ಕಲರ್ಡ್ ಆಬ್ಜೆಕ್ಟ್ಸ್ ಏನಾಗುತ್ತೆ, ಇವು ಜಾಸ್ತಿ ಹೀರ್ಕೊಳ್ಳೋದಿಲ್ಲ, ಬದಲಾಗಿ ಏನು ಮಾಡ್ತವೆ, ರಿಫ್ಲೆಕ್ಟ್ ಮಾಡ್ತವೆ. ಅದೇ ಥರ ಕಪ್ಪು ಬಣ್ಣ ಅಥವಾ ಗಾಢವಾದ ಬಣ್ಣಗಳನ್ನು ಹೊಂದಿರತಕ್ಕಂಥ ವಸ್ತುಗಳು ಏನಾಗ್ತವೆ, ಇವುಗಳಿಗೆ ಪ್ರತಿಫಲನ ಮಾಡೋದು ಕಡಿಮೆ ಇರುತ್ತೆ, ಹೀರ್ಕೊಳ್ಳೋದೇ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಡಾರ್ಕ್ ಕಲರ್ಡ್ ಆಬ್ಜೆಕ್ಟ್ಸ್ ಏನಾಗುತ್ತೆ, ಇವು ಜಾಸ್ತಿ ಹೀರ್ಕೊಳ್ತವೆ. ಸೊ ಸಾಮಾನ್ಯ ಆಗುತ್ತೆ ಅಂದರೆ ಉತ್ತಮ ವಿಕಿರಣ, ಗುಡ್ ರೇಡಿಯೇಟರ್ಸ್ ಏನಾಗುತ್ತೆ, ಅವು ಉತ್ತಮವಾಗಿ ಹೀರಿಕೊಳ್ಳುತ್ತವೆ. ಅದೇ ಕಳಪೆ ವಿಕಿರಣಗಳು, ಬ್ಯಾಡ್ ರೇಡಿಯೇಟರ್ಸ್ ಏನಾಗ್ತವೆ, ಹೀರ್ಕೊಳ್ಳೋ ಮಟ್ಟದಲ್ಲಿ ಏನಾಗುತ್ತೆ, ಬ್ಯಾಡ್ ಅಬ್ಸಾರ್ಬರ್ಸ್ ಆಗಿರುತ್ತೆ. ಉದಾಹರಣೆಗೆ ಖನಿಜ ಪದಾರ್ಥಗಳಂಥ ಶಿಲೆಗಳು, ಮಣ್ಣು ಏನಾಗುತ್ತೆ, ಇವು ಜಾಸ್ತಿ ವಿಕಿರಣಗಳನ್ನು ಹೀರ್ಕೊಳ್ತವೆ, ಹಾಗಾಗಿ ರಿಫ್ಲೆಕ್ಟ್ ಮಾಡೋದು ಕಡಿಮೆ ಇರುತ್ತೆ. ಆದರೆ ಹಿಮ ಮತ್ತು ಮಂಜುಗಡ್ಡೆ ಅಷ್ಟಾಗಿ ವಿಕಿರಣಗಳನ್ನು ಹೀರಿಕೊಳ್ಳೋದ್ರಲ್ಲಿ, ಯಾಕೆ ಇವೆಲ್ಲ ಲಘು ಬಣ್ಣದಲ್ಲಿ ಕಾಣಿಸ್ಕೊಳ್ತವೆ, ಬಿಳಿ ಬಣ್ಣದಲ್ಲಿ. ಸೊ ಹಂಗಾಗಿ ಸೊ ಮಂದಗತಿಯ ಬಣ್ಣದ ಮೇಲ್ಮೈ ಏನಾಗುತ್ತೆ, ಲೈಟ್ ಕಲರ್ಡ್ ಆಬ್ಜೆಕ್ಟ್ಸು ಇವು ತೀವ್ರಗತಿಯ ಬಣ್ಣದ ಮೇಲ್ಮೈಗಿಂತ ವರ್ಣಪಟದಲ್ಲಿ ಏನಾಗುತ್ತೆ, ವಿಕಿರಣಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಹೀರಿಕೊಳ್ಳುತ್ತವೆ. ಸೊ ಅಂದ್ರೆ ಏನಾಗುತ್ತೆ, ಲೈಟ್ ಕಲರ್ಗಿಂತ ಡಾರ್ಕ್ ಕಲರ್ಡ್ ಆಬ್ಜೆಕ್ಟ್ಸ್ ಏನಾಗುತ್ತೆ, ಇವು ಜಾಸ್ತಿ ಬಣ್ಣವನ್ನು ಹೀರ್ಕೊಳ್ತವೆ ಅಂತ ಹೇಳ್ತಾ ಇರೋದು. ಸೊ ಹಂಗಾಗಿ ಏನಾಗುತ್ತೆ, ಕಪ್ಪು ವಸ್ತು ಬೆಳಕಿನ ಎಲ್ಲ ತರಂಗಾಂತರಗಳನ್ನು ಹೀರಿಕೊಳ್ತವೆ ಮತ್ತು ಯಾವುದನ್ನು ಪ್ರತಿಬಿಂಬಿಸುವುದಿಲ್ಲ. ಸೊ ರಿಫ್ಲೆಕ್ಟ್ ಮಾಡೋದು ತುಂಬಾ ಕಡಿಮೆ. ಅಗೇನ್ ಲೈಟ್ ಕಲರ್ಡ್ ಆಬ್ಜೆಕ್ಟ್ಸ್ ಏನಾಗುತ್ತೆ, ಇವು ಅಬ್ಸಾರ್ಪ್ಷನ್ಗಿಂತ ರಿಫ್ಲೆಕ್ಟ್ ಮಾಡೋದು ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಇದು ಕೂಡ ಸರಿಯಾಗಿದೆ. ಅಗೇನ್ ಕೆಂಪು ವಸ್ತುಗಳೇನಾಗುತ್ತೆ, ಕೆಂಪು ಹೊರತುಪಡಿಸಿ ಎಲ್ಲ ತರಂಗಾಂತರವನ್ನು ಹೀರ್ಕೊಳ್ತವೆ. ಸೊ ಇದು ಕೂಡ ಏನಾಗುತ್ತೆ, ಸರಿಯಾಗಿದೆ. ಸೊ ಆಪ್ಷನ್ ಇಲ್ಲಿ ಕೇಳ್ತಾ ಇರೋದು ಯಾವುದೋ ಸರಿಯಾಗಿದೆ ಅಂತ. ಸೊ 1, 2, 1, 3 ಡಿ ಇಸ್ ದ ಕರೆಕ್ಟ್ ಆಪ್ಷನ್. ಸೊ ಇದಾಗಿತ್ತು 30 ಪ್ರಶ್ನೆ, ಇಲ್ಲಿಗೆ ಮುಗೀತು. ಸೊ ಇದರಲ್ಲಿ ಏನಾಗುತ್ತೆ, ಸುಮಾರು 30 ಪ್ರಶ್ನೆಯಲ್ಲಿ ಬಹುತೇಕ 28 ಪ್ರಶ್ನೆಗಳಿಗೆ ಸಮಗ್ರ ಭೂಗೋಳಶಾಸ್ತ್ರ ಮತ್ತು ಭೂಗೋಳ ಅಟ್ಲಾಸ್ ಪುಸ್ತಕದಿಂದ ಮಾಹಿತಿ ಲಭ್ಯವಿದೆ. ಸೊ ಹೆಚ್ಚಿನ ಮಾಹಿತಿಗಾಗಿ ಈ ಪುಸ್ತಕಗಳನ್ನ ಓದಬೇಕು. ಇನ್ನು ಏನೇ ಡೌಟ್ಸ್ ಇದ್ದರೂ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ಸಾಕು, ನಿಮಗೆ ರಿಪ್ಲೈ ಸಿಗುತ್ತೆ. ಸೊ ಹೋಪ್ ಯು ಗೈಸ್ ಎಂಜಾಯ್ಡ್ ದಿ ಸೆಷನ್. ಥ್ಯಾಂಕ್ ಯು.